ಎಲ್ರಿಗೂ ನಮಸ್ಕಾರ. ಟಾರ್ಗೆಟ್ AS ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತು ಒಂದು ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಟಾಪಿಕ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಕಾಲ್ಡ್ ತಮಿಳ್ನಾಡು ಬಿಲ್ ಅಸೆಂಟ್ ಕ್ರೈಸಿಸ್ ಅಥವಾ ತಮಿಳ್ನಾಡು ಗವರ್ನರ್ ಕೇಸ್ ಅಂತ. ಹೌದಾ? ತುಂಬ ಕಡೆ ಓದಿರ್ತಾರೆ, ನೀವು ಕೂಡ ನ್ಯೂಸ್ ಪೇಪರು ಅಥವಾ ಬೇರೆ ಕಡೆ ಎಲ್ಲರೂ ಕೂಡ ಓದಿರ್ತಾರೆ. ಹೌದಾ? ಸೊ ಹಾಗಾದರೆ ಏನಿದು ತಮಿಳ್ನಾಡು ಗವರ್ನರ್ ಕೇಸು ಅಥವಾ ಆರ್ಟಿಕಲ್ 143 ಅಂದರೆ ಏನು, ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ಏನು ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಆಯಿತಾ? ಏನೆಲ್ಲ ಆಗಿತ್ತು, ಇಶ್ಯೂ ಏನು, ಇಶ್ಯೂಗಿಂತ ಮುಂಚೆ ಏನಾಗಿತ್ತು, ಇಶ್ಯೂ ಆದಮೇಲೆ ಏಪ್ರಿಲಲ್ಲಿ ಒಂದು 2 ಜಡ್ಜಸ್ ಅವರ ಒಂದು ಜಡ್ಜ್ಮೆಂಟ್ ಬರ್ತದೆ, ಅದೇನು. ಆಮೇಲೆ ಪ್ರೆಸಿಡೆಂಟ್ ಅವರು ಒಂದು 14 ಕ್ವಶನ್ ಕೇಳ್ತಾರೆ ಸುಪ್ರೀಂ ಕೋರ್ಟ್ಗೆ, ಮತ್ತು ಸುಪ್ರೀಂ ಕೋರ್ಟಿಂದ ಒಂದು ಆನ್ಸರ್ ಕೂಡ ಬರುತ್ತೆ. ಆನ್ಸರ್ ಬಂದಾದ್ಮೇಲೆ ಈಗ ಸದ್ಯಕ್ಕೆ ಏನಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳ್ಕೊತೀವಿ. ಆಯಿತಾ? ಓಕೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದಾರ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಜೊತೆಗೆ ಈ ಒಂದು ಟಾಪಿಕ್ಕು ನಿಮ್ಮ ಮೇನ್ಸ್ಗೂ ತುಂಬ ಇಂಪಾರ್ಟೆಂಟು, ಪ್ರಿಲಿಮ್ಸ್ಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಕೆಲವೊಂದು ಆರ್ಟಿಕಲ್ಸ್ಗಳಿದೆ, ಇಲ್ಲಿ ಬರುವಂಥ ಎಲ್ಲ ಆರ್ಟಿಕಲ್ಸು, ಆರ್ಟಿಕಲ್ 143, ಆರ್ಟಿಕಲ್ 200, ಆರ್ಟಿಕಲ್ 201 ಮತ್ತು 361. ಸೊ ಇಷ್ಟು ಆರ್ಟಿಕಲ್ಸು ತುಂಬ ಇಂಪಾರ್ಟೆಂಟು. ಸೊ ನೀವೇನು ಮಾಡಬೇಕು ಅಂತಂದರೆ ಈ ಕ್ಲಾಸ್ ನೋಡಬೇಕು ಅಥವಾ ಈ ವಿಡಿಯೋ ನೋಡಬೇಕು. ನೋಡಾದಮೇಲೆ ಸ್ಟ್ಯಾಟಿಕ್ ಪಾಯಿಂಟ್ಸ್ಗಳು, ಅಂದರೆ ಈಗ ನಾನು ಹೇಳಿದ್ನಲ್ಲ ಆರ್ಟಿಕಲ್ಸು, ಆ ಆರ್ಟಿಕಲ್ಸ್ದು ಸ್ಟ್ಯಾಟಿಕ್ ಪಾಯಿಂಟ್ಸ್ಗಳು ನೋಡಿಕೊಂಡ್ರೆ ಸಾಕು. ಕರೆಂಟ್ ಅಫೇರ್ಸ್ ಏನೆಲ್ಲ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ಥರನೇ ಕೇಳಿಸ್ಕೊಬೇಡಿ. ಓಕೆನಾ? ಶುರು ಮಾಡೋಣ ಹಂಗಾರೆ. ತಮಿಳ್ನಾಡು ಬಿಲ್ ಅಸೆಂಟ್ ಕ್ರೈಸಿಸ್. ಓಕೆ, ಬನ್ನಿ. ಸೊ ಮೊದಲನೇದು ಏನಪ್ಪ ಇಶ್ಯೂ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟು ಏನೆಲ್ಲ ಪ್ರಾವಿಷನ್ಸ್ ಇತ್ತು, ಆಯಿತಾ, ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟು. ಆಯಿತಾ? ಪ್ರಾವಿಷನ್ಸ್ ಏನು ಅಂತಂದರೆ ಫಸ್ಟ್ ಬರೋದು ನಿಮಗೆ ಆರ್ಟಿಕಲ್ 200 ಅಂತ. ಸೊ ಆರ್ಟಿಕಲ್ 200 ಏನು ಅಂತಂದರೆ ಹೇಳ್ತೀನಿ ನೋಡಿ. ವೆನ್ ಎ ಸ್ಟೇಟ್ ಲೆಜಿಸ್ಲೇಚರ್ ಪಾಸಸ್ ಅ ಬಿಲ್, ಇಟ್ ಗೋಸ್ ಟು ದ ಗವರ್ನರ್. ಹೌದಾ? ಸೊ ಗವರ್ನರ್ಗೆ 4 ಆಪ್ಷನ್ ಇರ್ತದೆ ನೋಡಿ. ವೆನೆವರ್ ದ ಸ್ಟೇಟ್ ಲೆಜಿಸ್ಲೇಚರ್ ಒಂದು ಬಿಲ್ನ ಪಾಸ್ ಮಾಡಿದ್ರೆ, ಅಥವಾ ನಿಮ್ಮ ಲೆಜಿಸ್ಲೇಟಿವ್ ಅಸೆಂಬ್ಲಿಯಿಂದ ಲೆಜಿಸ್ಲೇಟಿವ್ ಕೌನ್ಸಿಲಿಗೆ, ಅಕಸ್ಮಾತ್ ಕೆಲವೊಂದು ಸ್ಟೇಟಲ್ಲಿ ಬರೀ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮಾತ್ರ ಇರ್ತದೆ, ಕೆಲವೊಂದು ಸ್ಟೇಟ್ಗಳಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಇರಲ್ಲ. ಆಯಿತಾ? ಗೊತ್ತಿರಲಿ ಇದೊಂದು. ಸ್ಟೇಟ್ ಲೆಜಿಸ್ಲೇಚರಿಂದ ಒಂದು ಬಿಲ್ ಪಾಸ್ ಆದಾಗ ಫಸ್ಟು ಹೋಗೋದು ಗವರ್ನರ್ಗೆ. ಸೊ ಗವರ್ನರ್ಗೆ ಒಟ್ಟು 4 ಆಪ್ಷನ್ ಇರ್ತದೆ. ಏನು ಅಂತಂದರೆ, ಒಂದು ಒಪ್ಪಿಗೆಯನ್ನು ಕೊಡಬಹುದು, ಅಂತಂದರೆ ಹೀ ಕ್ಯಾನ್ ಗಿವ್ ಅಸೆಂಟ್, ಅಂದರೆ ನಾರ್ಮಲಾಗಿ ಆ ಬಿಲ್ಗೆ ನಾನು ಒಪ್ಪಿರುತ್ತೇನೆ ಅಂತ ಹೇಳಿ ಅವರು ಸೈನ್ ಹಾಕಿ ಕಳಿಸ್ತಾರೆ. ಸೊ ಆ ಥರ ಕಳಿಸಿದಾಗ ಆ ಬಿಲ್ ಏನಾಗುತ್ತೆ, ಲಾ ಆಗಿ ಕನ್ವರ್ಟ್ ಆಗುತ್ತೆ. ಹೌದಾ? ಒಂದು ಬಿಲ್ ಅನ್ನೋದು ಒಂದು ಡ್ರಾಫ್ಟ್ ಕಾಪಿ ಆಗಿರೋದು ಒಂದು ಲಾ ಆಗಿ ಕನ್ವರ್ಟ್ ಆಗುತ್ತೆ. ಹೌದಾ? ಅರ್ಥ ಆಯ್ತಾ? ಇದು ಮೊದಲನೇದು. ಓಕೆ. ಸೊ ಎರಡನೇದು ಮತ್ತು ಮೂರನೇದು ಕಂಬೈನಾಗಿ ಹಾಕಿದ್ದೀನಿ, ವಿತ್ ಹೋಲ್ಡ್ ಅಸೆಂಟ್ ಮತ್ತು ರಿಟರ್ನ್ ಬಿಲ್ ಅಂತ. ಸೊ ವಿತ್ ಹೋಲ್ಡ್ ಅಸೆಂಟ್ ಆ್ಯಂಡ್ ರಿಟರ್ನ್ ಬಿಲ್ ಅಂತಂದರೆ ಏನು ಅಂತಂದರೆ, ಗವರ್ನರ್ ಅವರು ಕೆಲವೊಂದು ಬಿಲ್ಗಳನ್ನ ರಿಜೆಕ್ಟ್ ಮಾಡ್ಬೋದು, ಆದರೆ ರಿಜೆಕ್ಟ್ ಮಾಡಿದ್ರು ಕೂಡ ಹೀ ಮಸ್ಟ್ ಸೆಂಡ್ ಇಟ್ ಬ್ಯಾಕ್ ಟು ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ವಿತ್ ಕಮೆಂಟ್ಸ್ ಅಂತ. ಏನಿದು ಅಂತಂದರೆ ನೋಡಿ, ಕೆಲವೊಂದು ಬಿಲ್ಗಳು ಸ್ವಲ್ಪ ತಿದ್ದುಪಡಿ ಬೇಕಾಗ್ತದೆ. ಹೌದಾ? ಮೇ ಬಿ ಆ ಒಂದು ಬಿಲ್ಲಲ್ಲಿರುವಂಥ ಪ್ರಾವಿಷನ್ಸ್ಗಳು ಸರಿ ಇಲ್ಲ ಅನಿಸುತ್ತೆ, ಅಥವಾ ಜನಗಳಿಗೆ ಹೆಲ್ಪ್ ಆಗಲ್ಲ ಅನ್ನೋ ರೀತಿ ಇರ್ತದೆ. ಬೇರೆ ಏನೋ ಒಂದು ಕಾರಣಕ್ಕೆ ಅವರು ರಿಜೆಕ್ಟ್ ಮಾಡ್ತಾರೆ ಗವರ್ನರ್ ಅವರು. ಸೊ ಅದನ್ನು ರಿಜೆಕ್ಟ್ ಮಾಡಿದ್ರೆ ಅದನ್ನು ವಾಪಸ್ಸು ಸ್ಟೇಟ್ ಲೆಜಿಸ್ಲೇಚರ್ಗೆ ಕಳಿಸ್ಬೇಕು ವಿತ್ ಕಮೆಂಟ್ಸು, ಅಂತಂದರೆ ಏನೆಲ್ಲ ನೀವು ತಿದ್ದುಪಡಿ ಮಾಡ್ಕೋಬೇಕು ಅಂತ ಹೇಳಿ ಬರೆದ್ಬಿಟ್ಟು ಕಳಿಸ್ಬೇಕು. ಈಗ ನಾರ್ಮಲಾಗಿ ನೀವೇನಾದರೂ ಒಂದು ಎಕ್ಸಾಮ್ ಬರೆದ್ರೆ ಅಲ್ಲಿ ಟೀಚರ್ಸು ಹಾಕಿರ್ತಾರೆ ನೋಡಿ, ದಿಸ್ ಪ್ಯಾರಾಗ್ರಾಫು ಚೆನ್ನಾಗಿ ಬರೆದಿದೆಯಾ, ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬರಿಬೋದಾಗಿತ್ತು, ಇದಕ್ಕೆ ಈ ಪಾಯಿಂಟ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿದ್ರೆ ನನಗೆ ಇನ್ನೂ ಜಾಸ್ತಿ ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳಿ ಎಲ್ಲ ಬರಿತಾ ಇದ್ರು ನೋಡಿ. ಸೊ ಆ ರೀತಿಯೇ ಇಲ್ಲೂ ಕೂಡ ಗವರ್ನರ್ ಅವರು ಆ ರೀತಿ ಬರೆದು ಕಳಿಸ್ತಾರೆ, ಅಂದರೆ ವಿತ್ ಕಮೆಂಟ್ಸ್ ಕಳಿಸ್ತಾರೆ. ಸೊ ಯಾಕೆ ರಿಟರ್ನ್ ಮಾಡ್ತಾರೆ ಅಂತಂದರೆ, ಸೊ ದ ಹೌಸ್ ಕ್ಯಾನ್ ರೀಥಿಂಕ್ ಆ್ಯಂಡ್ ಕರೆಕ್ಟ್ ದ ಬಿಲ್. ಅಂದರೆ ಕೆಲವೊಂದು ಪ್ರಾವಿಷನ್ಸು ಬಿಲ್ಲಲ್ಲಿ ಏನಿದೆಯಲ್ಲ ಅದನ್ನು ಸ್ವಲ್ಪ ಥಿಂಕ್ ಮಾಡಿ ಕೆಲವೊಂದು ಪ್ರಾವಿಷನ್ಸ್ಗಳನ್ನ ಬೇಕಿತ್ತು ಅಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡಿ ಅಥವಾ ರಿಮೂವ್ ಮಾಡಿ ಅಂತ ಹೇಳಿ ಸ್ವಲ್ಪ ಕರೆಕ್ಟ್ ಮಾಡ್ಕೊಂಡು ಬನ್ನಿ, ಅದು ತಿದ್ದುಪಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಏನೋ ಕಳಿಸ್ತಾರೆ. ಸೊ ಆಫ್ಟರ್ ದ ಹೌಸ್ ಪಾಸಸ್ ಇಟ್ ಅಗೇನ್. ನೋಡಿ, ಇಲ್ಲಿ ನೋಡ್ಬೋದು, ಅಕಸ್ಮಾತು ಗವರ್ನರು ಏನೋ ತಿದ್ದುಪಡಿ ಮಾಡ್ಕೊಂಡು ಬಾ ಅಂತ ಕಳಿಸಿದ್ರು, ಅಥವಾ ಅದನ್ನು ಕರೆಕ್ಟ್ ಮಾಡ್ಕೊಂಡು ಬಾ ಅಂತ ಕಳಿಸಿದ್ರು, ಅಥವಾ ರೀಥಿಂಕ್ ಮಾಡಿ ಏನೋ ಮಾಡ್ಕೊಂಡು ಬಾ ಅಂತ ಕಳಿಸಿದ್ರಲ್ಲ. ಸೊ ಕಳಿಸಿದಾಗ ಇಲ್ಲಿ ಸ್ಟೇಟ್ ಲೆಜಿಸ್ಲೇಚರು ಅವರು ತಿದ್ದುಪಡಿ ಮಾಡ್ತಾರೋ ಮಾಡಲ್ಲ ಗೊತ್ತಿಲ್ಲ, ವಾಪಸ್ ಏನಾದರೂ ಗವರ್ನರ್ ಕೈಲಿ ಕೊಟ್ಟರೆ ಗವರ್ನರ್ ಅವರು ಸೈನ್ ಹಾಕಲೇಬೇಕು. ಮ್ಯಾಂಡೇಟ್ರಿಯಾಗಿ ಗವರ್ನರ್ ಅವರು ಇಲ್ಲಿ ಸೈನ್ ಹಾಕಲೇಬೇಕು. ವಾಪಸ್ಸು ಇಲ್ಲಿ ರಿಟರ್ನ್ ಮಾಡೋ ಹಾಗೆ ಇಲ್ಲ. ನೋಡಪ್ಪ, ನಾನು ತಿದ್ದುಪಡಿ ಮಾಡ್ಕೊಂಡು ಬಾ ಅಂತ ಕಳಿಸಿದೆ, ನೀನು ತಿದ್ದುಪಡಿನೇ ಮಾಡಿಲ್ಲ, ಏನೂ ಚೇಂಜಸ್ಸೇ ಮಾಡಿಲ್ಲ, ವಾಪಸ್ ಹಂಗೆ ತಂದುಕೊಟ್ಟಿದೆಯಲ್ಲ, ಮತ್ತೆ ಎತ್ಕೋಗು, ಮತ್ತೆ ನೀನು ತಿದ್ದುಪಡಿ ಮಾಡ್ಕೊಬೇಕು ಅಂತ ಹೇಳಿ ಕಳಿಸೋ ಹಾಗಿಲ್ಲ. ಒಂದು ಸತಿ ಕಳಿಸಿದ್ಮೇಲೆ ಮುಗೀತು. ಒಂದು ಸತಿ ನೀನು ತಿದ್ದುಪಡಿ ಮಾಡ್ಕೊಂಡು ಬಂದು ಕಳಿಸಿದ್ಮೇಲೆ ಮುಗೀತು. ಅವರು ವಾಪಸ್ ತಂದು ಕೊಟ್ಟರೆ ಗವರ್ನರ್ ಅವರು ಸೈನ್ ಹಾಕಲೇಬೇಕು.
ಇಲ್ಲಿ ಹಾಕಿದ್ದೀನಿ ನೋಡಿ. ನೌ ದ ಗವರ್ನರ್ ಮಸ್ಟ್, ನೋಡಿ ಮಸ್ಟ್ ಅನ್ನೋದಕ್ಕೆ ನಾನು ಹೈಲೈಟ್ ಮಾಡಿದ್ದೀನಿ, ಮಸ್ಟ್ ಗಿವ್ ಅಸೆಂಟ್. ಇಲ್ಲಿ ನೋ ಡಿಸ್ಕ್ರಿಷನ್ ಲೆಫ್ಟ್, ಆಯಿತಾ. ಇಲ್ಲಿ ಗವರ್ನರ್ ಅವರು ಮಸ್ಟ್ ಆ್ಯಂಡ್ ಶುಡ್, ಇಲ್ಲಿ ಇವರು ಒಪ್ಪಿಗೆಯನ್ನು ಕೊಡಲೇಬೇಕು, ಆಯಿತಾ. ಓಕೆ, ನೆಕ್ಸ್ಟ್ ಇನ್ನೊಂದಿದೆ, ರಿಸರ್ವ್ ದ ಬಿಲ್ ಫಾರ್ ಪ್ರೆಸಿಡೆಂಟ್ ಅಂತ. ನಾನು ಏನು ಡಿಸ್ಕಸ್ ಮಾಡ್ತಾ ಇದ್ದೀನಲ್ಲ, ಇದು ಆರ್ಟಿಕಲ್ 200, ಆಯಿತಾ. ಓಕೆ, ರಿಸರ್ವ್ ದ ಬಿಲ್ ಫಾರ್ ಅ ಪ್ರೆಸಿಡೆಂಟ್. ನೋಡಿ ಯಾಕೆ ಗವರ್ನರು ರಿಸರ್ವ್ ಮಾಡ್ತಾರೆ ಬಿಲ್ನ ಪ್ರೆಸಿಡೆಂಟ್ಗೆ ಅಂತಂದರೆ, ಕೆಲವೊಂದು ಮ್ಯಾಟರ್ಸ್ ಯಾವ ರೀತಿ ಇರ್ತದೆ ಅಂತಂದರೆ ಸ್ವಲ್ಪ ತುಂಬ ಬ್ರಾಡಾಗಿರ್ತದೆ ಮತ್ತು ತುಂಬ ಒಂದು ಕಾಂಟ್ರವರ್ಷಿಯಲ್ ಆಗಿರ್ತದೆ. ಆ ಥರ ಒಂದು ಬ್ರಾಡಾಗಿರೋ ಮ್ಯಾಟರ್ಸ್ಗಳನ್ನ ಏನು ಮಾಡ್ತಾರೆ, ಗವರ್ನರ್ ಅವರು ಯಾವುದೇ ಕಾರಣಕ್ಕೂ ತೊಗೊಳ್ಳಲ್ಲ. ಅವ್ರೇನು ಮಾಡ್ತಾರೆ, ಅದನ್ನು ಪ್ರೆಸಿಡೆಂಟ್ ಅವ್ರಿಗೆ ರೆಫರ್ ಮಾಡ್ತಾರೆ. ಸರ್ ಈ ಥರ ಬಂದಿದೆ ನೋಡಿ, ಈ ಥರ ಒಂದು ಬಿಲ್ ಏನಿದೆಯಲ್ಲ ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗಿದೆ ಮತ್ತು ಸ್ವಲ್ಪ ಕಾನ್ಸ್ಟಿಟ್ಯೂಷನಲ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದೆ. ಇದು ನನ್ನ ಕೈಲಿ ಅದನ್ನು ಹ್ಯಾಂಡಲ್ ಮಾಡೋಷ್ಟು ನನಗೆ ಪವರ್ ಇಲ್ಲ. ಸೊ ದಯವಿಟ್ಟು ನೀವು ಅದನ್ನು ತಗೊಂಡು ಸ್ವಲ್ಪ ಚೆಕ್ ಮಾಡಿ ಹೇಳಿ ಅಂತ ಹೇಳಿ ಅದನ್ನು ಫಾರ್ವರ್ಡ್ ಮಾಡ್ತಾರೆ. ಯಾರು, ಗವರ್ನರವರು. ಸೊ ಗವರ್ನರ್ ಕ್ಯಾನ್ ಫಾರ್ವರ್ಡ್ ದ ಬಿಲ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಪ್ರೆಸಿಡೆಂಟ್ ವಿಲ್ ಡಿಸೈಡ್ ವೆದರ್ ಟು ಅಪ್ರೂವ್ ಆರ್ ರಿಜೆಕ್ಟ್. ನೋಡಿ ಅಲ್ಲಿ ಪ್ರೆಸಿಡೆಂಟ್ ಡಿಸೈಡ್ ಮಾಡ್ತಾರೆ ಅದನ್ನು ಅಪ್ರೂವ್ ಮಾಡಬೇಕಾ ಮಾಡಬಾರ್ದಾ ಅಂತ. ಸೊ ದಿಸ್ ಈಸ್ ಕಂಪಲ್ಸರಿ, ಇದು ಕಂಪಲ್ಸರಿ ಕೊಡಲೇಬೇಕು. ಯಾವ ಥರ ಅಂತಂದರೆ, ಕೆಲವೊಂದು ಮ್ಯಾಟರ್ಸ್ ಹೇಳಿದ್ನಲ್ಲ, ಕೆಲವೊಂದು ಮ್ಯಾಟರ್ಸು ತುಂಬ ಬ್ರಾಡಾಗಿ ತುಂಬ ಇಂಪಾರ್ಟೆಂಟ್ ಮ್ಯಾಟರ್ಸ್ ಇತ್ತು ಅಂದರೆ, ಎಕ್ಸಾಂಪಲ್ ನಿಮ್ಮ ಬಿಲ್ ಅಗೇನ್ಸ್ಟ್ ದ ಹೈಕೋರ್ಟ್ ಪವರ್. ಈಗ ಹೈಕೋರ್ಟ್ ಪವರ್ಗಳನ್ನ ಚೇಂಜ್ ಮಾಡ್ತೀನಿ ಅಂತಂದರೆ ಸುಮ್ಮನೆನಾ? ಈಗ ಈಗ ನಮ್ಮ ಕರ್ನಾಟಕದಲ್ಲೇ ನಮ್ಮ ಹೈಕೋರ್ಟ್ಲಿರುವಂಥ ಕೆಲವೊಂದು ಪವರ್ಗಳನ್ನ ಚೇಂಜ್ ಮಾಡ್ತೀನಿ ಅಂತ ಒಂದು ಬಿಲ್ ತೊಗೊಬಂತು ಅಂದರೆ, ನಮ್ಮಲ್ಲಿರೋ ಗವರ್ನರವರು ಒಪ್ಪಿಗೆ ಕೊಡೋದಿಲ್ಲ, ಪಟ್ಟಂತ ಕಳಿಸ್ಬಿಡ್ತಾರೆ. ಯಾಕೆಂದರೆ ಅಕಸ್ಮಾತ್ ಸ್ವೀಕರಿಸಿದ್ರು ಕೂಡ ಅದು ತುಂಬ ತೊಂದರೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತು. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಅದನ್ನು ಪ್ರೆಸಿಡೆಂಟ್ ಅವರಿಗೆ ಕಳಿಸ್ಬಿಡ್ತಾರೆ, ಫಾರ್ವರ್ಡ್ ಮಾಡಿಬಿಡ್ತಾರೆ. ಓಕೆನಾ, ಇಷ್ಟು ಅರ್ಥ ಆಯ್ತಾ? ಇದು ಕಂಪ್ಲೀಟಾಗಿ ನಿಮ್ಮ ಆರ್ಟಿಕಲ್ 200. ಓಕೆ, ನೆಕ್ಸ್ಟು ಆದರೆ ಇಲ್ಲೊಂದು ಪ್ರಾವಿಷನ್ಸ್ ಇತ್ತು, ವಿತ್ ಹೋಲ್ಡ್ ಅಸೆಂಟ್ ಅಂತ. ಸೊ ವಿತ್ ಹೋಲ್ಡ್ ಅಸೆಂಟ್ ಅಂದರೆ ಏನು? ನಾರ್ಮಲಾಗಿ ನಮ್ಗೆ ಏನಿಸುತ್ತಪ್ಪ, ಫಸ್ಟ್ ಟೈಮ್ ಕೇಳಿದವ್ರಿಗೆ ವಿತ್ ಹೋಲ್ಡ್ ಅಸೆಂಟ್ ಅಂತಂದರೆ ನಾನು ನನ್ನ ಹತ್ರನೇ ಇಟ್ಕೋಬಹುದು ಆ ಬಿಲ್ನ, ಅಲ್ವಾ? ಯಾವುದೇ ಒಂದು ವಸ್ತುನ ನನ್ನಲ್ಲೇ ಇಟ್ಕೋಬಹುದು ಅನ್ನೋ ಒಂದು ಅರ್ಥನ ಹೇಳುತ್ತೆ, ಆಯಿತಾ. ಸೊ ಬಟ್ ಇದೇನಾಗಿದೆ, ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗಿದೆ. ಈಗ ಅದು ನಾರ್ಮಲಾಗಿ ಸೌಂಡ್ ಆಗೋದೇ ವಿತ್ ಹೋಲ್ಡ್ ಅಸೆಂಟ್ ಅಂತಂದರೆ ನನ್ನ ಹತ್ರನೇ ಇಟ್ಕೋಬಹುದು ಅಂತ ಇದೆ. ಆದರೆ ನಮ್ಮ ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ವಿತ್ ಹೋಲ್ಡ್ ಅಸೆಂಟ್ ಅಂತಂದರೆ ಆ್ಯಸ್ ಸೂನ್ ಆ್ಯಸ್ ಇಟ್ಕೋ, ಅಂದರೆ ನಿನ್ನ ಹತ್ರನೇ ಆ ಬಿಲ್ನ ಇಟ್ಕೋ, ಆದರೆ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನೀನು ಅದನ್ನು ಪಾಸ್ ಮಾಡಬೇಕು. ಅಂದರೆ ಆ್ಯಸ್ ಅ ಗವರ್ನರ್ ನೀವು ಅದನ್ನು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್, ಆದಷ್ಟು ಬೇಗ ಆ ಒಂದು ಬಿಲ್ಗೆ ನೀವು ಒಪ್ಪಿಗೆ ಮಾಡಿ ಅದನ್ನು ಕೊಡಬೇಕು, ಒಪ್ಪಿ ನೀವು ಸೈನ್ ಹಾಕಿ ಕಳಿಸ್ಬೇಕು ಅಂತ ಒಂದು ಅರ್ಥ. ಆದರೆ ಓವರ್ ಟೈಮ್ ಹೇಗಾಯಿತು ಅಂತಂದರೆ, ಗವರ್ನರ್ಗಳೆಲ್ಲ ಸ್ವಲ್ಪ ಅದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದನ್ನು ಪಾಕೆಟ್ ವೀಟೋ ಥರ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಈಗ ಪಾಕೆಟ್ ವೀಟೋ ಎಲ್ಲ ಗೊತ್ತಾ ನಿಮಗೆ, ಪ್ರೆಸಿಡೆಂಟ್ ಅವ್ರು ಯೂಸ್ ಮಾಡ್ತಾರೆ ನೋಡಿ ಪಾಕೆಟ್ ವೀಟೋ. ಸೊ ಆ ಥರ ಒಂದು ಪಾಕೆಟ್ ವೀಟನ್ನು ಇವರು ವಿತ್ ಹೋಲ್ಡ್ ಅಸೆಂಟ್ ಅಂತ ಏನಿದೆಯಲ್ಲ ಅದನ್ನು ಅವರು ಪಾಕೆಟ್ ವೀಟೋ ಅಂತ ತಿಳ್ಕೊಂಡು ಕೆಲವೊಂದು ಬಿಲ್ಗಳನ್ನ ತಮ್ಮಲ್ಲೇ ಇಟ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಯಾರು? ಗವರ್ನರ್ಗಳು. ನೋಡಿ, ಮೀನಿಂಗ್ ದ ಗವರ್ನರ್ ಶುಡ್ ಆ್ಯಕ್ಟ್ ವಿತಿನ್ ಅ ರೀಸನಬಲ್ ಟೈಮ್. ಹಾಗಂತ ಹೇಳಿ ನಮ್ಮ ಸಂವಿಧಾನದಲ್ಲಿ ಎಲ್ಲೂ ಕೂಡ ಒಂದು ಟೈಮ್ ಲಿಮಿಟ್ನ ಕೊಟ್ಟಿಲ್ಲ. ವಿತಿನ್ ಈ ಒಂದು ಟೈಮ್ ಲಿಮಿಟ್ ಒಳಗಡೆ ನೀನು ಈ ಒಂದು ಬಿಲ್ನ ಪಾಸ್ ಮಾಡಲೇಬೇಕು ಅಂತ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ. ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅಂದರೆ ಆದಷ್ಟು ಬೇಗ ದಯವಿಟ್ಟು ಪಾಸ್ ಮಾಡು ಅಂತ ಹೇಳುತ್ತೆ ಅಷ್ಟೆ. ನಾಟ್ ಮೆಂಟ್ ಟು ಡಿಲೇ ಎಂಡ್ಲೆಸ್ಲಿ, ಹಾಗಂತೇಳಿ ನೀನು ತುಂಬ ಡಿಲೇನೂ ಮಾಡೋ ಹಾಗಿಲ್ಲ, ಆಯಿತಾ. ಆದಷ್ಟು ಬೇಗ ಕೊಡ್ತೀನಿ ಅಂತ ಹೇಳಿ 2 ವರ್ಷ 3 ವರ್ಷಗಳನ್ನು ಕೊಡೋಕ್ಕಾಗತ್ತಾ? ನೋ, ಆದಷ್ಟು ಬೇಗ ಅಂದರೆ ಮೇ ಬಿ 1 ಮಂತ್ 2 ಮಂತ್, ಹೌದಾ, ಆ ರೀತಿ ಅರ್ಥ. ಬಟ್ ಇಲ್ಲೇನಾಗಿತ್ತು ಅಂದರೆ ಗವರ್ನರ್ ಅವರು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದನ್ನು ಪಾಕೆಟ್ ವೀಟೋ ಥರ ಯೂಸ್ ಮಾಡಿಕೊಂಡ್ರು. ಯಾವುದನ್ನು? ವಿತ್ ಹೋಲ್ಡ್ ಅಸೆಂಟ್ನ. ಓಕೆನಾ? ಓಕೆ, ಈಗ ಹಾಗಾದರೆ ಗವರ್ನರ್ ಅವರು ಏನೆಲ್ಲ ಮಾಡೋಕ್ಕಾಗಲ್ಲ, ವಾಟ್ ಗವರ್ನರ್ ಕ್ಯಾನ್ ನಾಟ್ ಡೂ ಅಂತ ಹೇಳಿದ್ರೆ, ಗವರ್ನರ್ ಕ್ಯಾನ್ ನಾಟ್ ಇಂಡೆಫಿನೆಟ್ಲಿ ಡಿಲೇ ದ ಬಿಲ್. ಹಾಗಂತ ಗವರ್ನರು ಇಂಡೆಫಿನೆಟಾಗಿ ಅಂದರೆ ತುಂಬ ಕಾಲ ಟೈಮು ಇಟ್ಕೊಳ್ಳೋ ಹಾಗೆಲ್ಲ ಯಾವುದೇ ಬಿಲ್ನೂ ಕೂಡ, ಆಯಿತಾ. ಕ್ಯಾನ್ ನಾಟ್ ಬ್ಲಾಕ್ ಅ ಬಿಲ್ ಜಸ್ಟ್ ಬಿಕಾಸ್ ಆಫ್ ಪೊಲಿಟಿಕಲ್ ಡಿಫ್ರೆನ್ಸಸ್. ಈಗ ನಾರ್ಮಲಾಗಿ ನಾನು ಒಂದು ಪಾರ್ಟಿ ಅಂತ ತಿಳ್ಕೊಳ್ಳಿ, ನೀವು ಯಾವುದೋ ಅಪೋಸಿಷನ್ ಯಾವುದೋ ಬೇರೆ ಪಾರ್ಟಿ, ಹಾಗಂತ ಹೇಳಿ ನೀನು ಬೇರೆ ಪಾರ್ಟಿ ಅಂತ ಹೇಳಿ ನಾನೇ ಒಪ್ಪಿಗೆ ಕೊಡಿ. ಈಗ ನಾನು ಗವರ್ನರ್ ಅಂತ ತಿಳ್ಕೊಳ್ರಪ್ಪ, ಈಗ ನಾನು ಗವರ್ನರವರು, ಆಯಿತಾ. ನೀವೇನು ಮಾಡ್ತೀರಾ, ನೀವು ಸ್ಟೇಟ್ ಲೆಜಿಸ್ಲೇಚರ್ ಅಂತ ತಿಳ್ಕೊಳ್ಳಿ, ನೀವು ನನ್ನ ಹತ್ರ ಒಂದು ಬಿಲ್ ಪಾಸ್ ಮಾಡ್ತೀರಾ, ಆಯಿತಾ. ಸಿನ್ಸ್ ನೀವು BJP ಅಂತ ತಿಳ್ಕೊಳ್ಳಿ, ನಾನು ಕಾಂಗ್ರೆಸ್ ಅಂತ ತಿಳ್ಕೊತೀನಿ, ಆಯಿತಾ. ಸಿನ್ಸ್ ನೀವು BJP ಕಡೆಯವರಾಗಿರೋದ್ರಿಂದ ನಾನೇ ನನಗೆ ಒಳಗಡೆ ಅನಿಸುತ್ತೆ, ನಾನೇ ನಿಮಗೆ ಒಪ್ಪಿಗೆ ಕೊಡಬೇಕು, ನಾನು ಕೊಡಲ್ಲ. ಸಿನ್ಸ್ ನೀವು BJP ಅವರಾಗಿರೋದ್ರಿಂದ ನಾನು ಕಾಂಗ್ರೆಸ್ಸು, ಪೊಲಿಟಿಕಲ್ ಡಿಫ್ರೆನ್ಸಸ್ ಇದೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಆ ಬಿಲ್ಗೆ ನಾನು ಒಪ್ಪಿಗೆ ಕೊಡೋಲ್ಲ ಅಂತ ಹೇಳಿ ಇಟ್ಕೊತೀನಿ. ಸೊ ಆ ಥರ ಮಾಡಬಾರ್ದು ಅಂತ ಹೇಳುತ್ತೆ, ಆಯಿತಾ. ನೆಕ್ಸ್ಟು ಕ್ಯಾನ್ ನಾಟ್ ಸಿಟ್ ಆನ್ ದ ಬಿಲ್ ಫಾರ್ ಎವರ್. ಕ್ಯಾನ್ ನಾಟ್ ಸಿಟ್
ಆನ್ ದ ಬಿಲ್ ಫಾರ್ ಎವರ್ ಅಂತಂದರೆ ಏನು ಅಂತಂದರೆ ಪಾಕೆಟ್ ವಿಟೋ ಥರ ಯೂಸ್ ಮಾಡಬಾರ್ದು. ಯಾವುದೇ ಬಿಲ್ನ ಕೂಡ ನೀವು ಇಂಡೆಫಿನೆಟ್ ಪೀರಿಯಡ್ ಆಗಿ ಇನ್ಫೈನೈಟ್ ಟೈಮ್ವರೆಗೂ ಕೂಡ ನೀವು ಇಟ್ಕೊಳ್ಳೋ ಹಾಗಿಲ್ಲ. ಯಾವುದೇ ಬಿಲ್ ಬಂದರೂ ಕೂಡ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನೀವು ಮಾಡಬೇಕು ಅಂತಿದೆ. ಬಟ್ ಗವರ್ನರ್ ಅವರು ಅದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಬಟ್ ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಸ್ ಬಿನ್ ಹ್ಯಾಪನಿಂಗ್ ರೀಸೆಂಟ್ಲಿ, ಎಸ್ಪೆಷಲಿ ಇನ್ ತಮಿಳ್ನಾಡು, ಕೇರಳ, ಪಂಜಾಬ್ ಮತ್ತು ತೆಲಂಗಾಣ, ನಮ್ಮ ಕರ್ನಾಟಕದಲ್ಲೂ ಕೂಡ ಆಗಿತ್ತು. ಓಕೆನಾ, ಈ ಒಂದು ಕ್ರೈಸಿಸು. ಕೆಲವೊಂದು ಗವರ್ನರ್ಗಳು ಏನು ಮಾಡ್ತಾಯಿದ್ರು, ದೇ ವೇರ್ ಸಿಟ್ಟಿಂಗ್ ಆನ್ ದ ಬಿಲ್ ಫಾರ್ ಎವರ್ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಕೆಲವೊಂದು ಬಿಲ್ಗಳನ್ನ ತುಂಬ ಡಿಲೇ ಮಾಡ್ತಾಯಿದ್ರು ಗವರ್ನರ್ಗಳು. ಯಾಕೆ ಅಂತಂದರೆ ಡ್ಯೂ ಟು ದಿಸ್, ಇದೊಂದೇ ಗುರು, ಪೊಲಿಟಿಕಲ್ ಡಿಫ್ರೆನ್ಸಸ್. ತುಂಬ ಇಂಪಾರ್ಟೆಂಟ್ ಇದು, ಪೊಲಿಟಿಕಲ್ ಡಿಫ್ರೆನ್ಸಸ್. ಅಂದರೆ ನಾರ್ಮಲಾಗಿ ಪೊಲಿಟಿಕಲ್ ಪಾರ್ಟೀಸ್ ಇರ್ತದಲ್ಲ ನೋಡಿ, ನೀನು ಬೇರೆ ಪಾರ್ಟಿಯವನು, ನೀವುಗಳು ಬೇರೆ ಪಾರ್ಟಿಯಿಂದ ಬಂದಿದ್ರೆ ನಾನೇ ಒಪ್ಪಿಗೆ ಕೊಡಬೇಕು ಅನ್ನೋ ರೀತಿ ಮನಸ್ಥಿತಿ ಇತ್ತು. ಅರ್ಥ ಆಯ್ತಾ ಇದು? ಓಕೆ, ನೆಕ್ಸ್ಟು ಇನ್ನೊಂದು ಆರ್ಟಿಕಲ್ ಇದೆ, ಆರ್ಟಿಕಲ್ 163. ಸೊ ಆರ್ಟಿಕಲ್ 163 ಏನು ಹೇಳ್ತದೆ ಅಂತಂದರೆ, ದ ಗವರ್ನರ್ ಮಸ್ಟ್ ಆ್ಯಕ್ಟ್ ಆನ್ ದ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್. ಅಂದರೆ ನಾರ್ಮಲಾಗಿ ನಿಮಗೆಲ್ಲ ಗೊತ್ತು, ಗವರ್ನರ್ ಅವರು ಏನೋ ಒಂದು ಮಾಡಬೇಕು, ಏನೋ ಒಂದು ಕೆಲಸ ಮಾಡಬೇಕು ಅಂದರೂ ಕೂಡ ಬೇಸ್ಡ್ ಆನ್ ದ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅವರು ಅದನ್ನು ಮಾಡಬೇಕು, ಹೌದಾ? ಆದರೆ ಈ ಬಿಲ್ಗಳಿಗೆ ಒಪ್ಕೋಬಾರ್ದು ಅಂತಿದೆಯಲ್ಲ, ಇದನ್ನು ಯಾವುದೇ ಕಾರಣಕ್ಕೂ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಡ್ವೈಸ್ನ ತೊಗೊಳ್ಳೋ ಹಾಗಿಲ್ಲ. ಇದು ಕಂಪ್ಲೀಟಾಗಿ ಗವರ್ನರ್ ಅವರ ಡಿಸ್ಕ್ರಿಷನ್ ಪವರು. ಆಯಿತಾ ನೋಡಿ, ಫಾರ್ ಸರ್ಟೆನ್ ಫಂಕ್ಷನ್ಸ್ ಲೈಕ್ ಅಸೆಂಟ್ ಟು ದ ಬಿಲ್, ರಿಸರ್ವೇಷನ್ ಆಫ್ ಬಿಲ್, ಗವರ್ನರ್ ಹ್ಯಾಸ್ ಅ ಡಿಸ್ಕ್ರಿಷನ್. ಅಂದರೆ ಇದು ಗವರ್ನರ್ ಅವರ ಇಷ್ಟಕ್ಕೆ ಬಿಟ್ಟಿದ್ದು, ಇಲ್ಲಿ ಯಾರ ಒಂದು ಅಡ್ವೈಸು ಕೂಡ ನಡೆಯಲ್ಲ. ಓಕೆ, ನೀವು ಹೇಳ್ತಾರ ಸರಿ, ಆಸ್ ಪರ್ ಆರ್ಟಿಕಲ್ 163 ಗವರ್ನರ್ ಅವರು ಬೇಸ್ಡ್ ಆನ್ ದ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರು ಏನೊಂದು ಡಿಸಿಷನ್ ತೊಗೋಬೇಕು ಅಂದರೆ ತೊಗೋಬೇಕು. ಅಂದರೆ ಅಡ್ವೈಸ್ ನೋಡಿ, ಬೇಸ್ಡ್ ಆನ್ ದ ಅಡ್ವೈಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನು ಹೇಳ್ತಾರೋ ಅದನ್ನೇ ಮಾಡಬೇಕು ಅಂತ ಅರ್ಥ. ಆದರೆ ಈ ಬಿಲ್ಗಳ ಒಂದು ಒಪ್ಪಿಗೆ ಏನು ಬರ್ತದಲ್ಲ, ಈ ಒಂದು ಬಿಲ್ಗಳ ಮ್ಯಾಟರ್ಸಲ್ಲಿ ಯಾವುದೇ ಕಾರಣಕ್ಕೂ ಯಾರ ಅಡ್ವೈಸ್ನೂ ಕೇಳೋ ಹಾಗಿಲ್ಲ. ಇಲ್ಲಿ ಕಂಪ್ಲೀಟಾಗಿ ಗವರ್ನರ್ ಅವರ ಒಂದು ಡಿಸ್ಕ್ರಿಷನರಿ ಪವರ್ನ ಯೂಸ್ ಮಾಡ್ತಾರೆ. ಇದು ಗವರ್ನರ್ ಅವರ ಇಷ್ಟಾರ್ಥವಾಗಿ ಅವರು ಕೆಲಸ ಮಾಡ್ತಾರೆ. ಅವ್ರಿಗೆ ಇಷ್ಟ ಆಯಿತು ಅಂದರೆ ಒಪ್ಪಿಗೆ ಕೊಡ್ತಾರೆ, ಅವ್ರಿಗೆ ಇಷ್ಟ ಬಂತಂದರೆ ಪರ್ಸನಲ್ ಆಗಲ್ಲ, ಆ ಬಿಲ್ಗಳು ಕರೆಕ್ಟಾಗಿ ಜನಗಳಿಗೆ ಹೆಲ್ಪ್ ಆಗುತ್ತೆ, ಆ ಥರ ಈ ಥರ ಇತ್ತು ಅಂದರೆ ಮಾತ್ರ ಒಪ್ಪಿಗೆ ಕೊಡ್ತಾರೆ, ಇಲ್ಲಾಂದರೆ ಕೊಡಲ್ಲ. ಓಕೆನಾ? ಓಕೆ, ಇದು ಆರ್ಟಿಕಲ್ 163, ಇದು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟು ಆರ್ಟಿಕಲ್ 201, ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸೊ ಇದು ಪ್ರೆಸಿಡೆಂಟ್ ರೋಲ್. ಸೊ ಪ್ರೆಸಿಡೆಂಟ್ ರೋಲ್ ಏನು ಅಂತಂದರೆ, ಇಫ್ ಗವರ್ನರ್ ರಿಸರ್ವ್ ದ ಬಿಲ್ ಫಾರ್ ಅ ಪ್ರೆಸಿಡೆಂಟ್, ಸೊ ಇಲ್ಲಿ ಪ್ರೆಸಿಡೆಂಟ್ ಕ್ಯಾನ್ ಗಿವ್ ಅಸೆಂಟ್ ಆರ್ ವಿತ್ ಹೋಲ್ಡ್. ನೋಡಿ, ಇಲ್ಲೂ ಕೂಡ ಪ್ರೆಸಿಡೆಂಟ್ ಅವ್ರಿಗೆ ಒಂದು ಪವರ್ ಇದೆ. ಸೊ ಪ್ರೆಸಿಡೆಂಟ್ ಕ್ಯಾನ್ ಗಿವ್ ಅಸೆಂಟ್ ಆರ್ ವಿತ್ ಹೋಲ್ಡ್ ದ ಅಸೆಂಟ್, ನೋ ಟೈಮ್ ಲೈನ್. ಇಲ್ಲೂ ಕೂಡ ಯಾವುದೇ ಟೈಮ್ ಲೈನು ಇಲ್ಲ. ಪ್ರೆಸಿಡೆಂಟ್ ಅವರು ಈ ಒಂದು ಕಾಲಘಟ್ಟದಲ್ಲೇ, ಈ ಒಂದು ಟೈಮ್ ಅಂಡರಲ್ಲೇ ಅವರು ಒಪ್ಪಿಗೆಯನ್ನು ಕೊಡಬೇಕು ಅಂತ ಎಲ್ಲೂ ಕೂಡ ಒಂದು ಟೈಮ್ ಲಿಮಿಟ್ ಇಲ್ಲ. ಮತ್ತು ನೋ ಜುಡಿಷಿಯಲ್ ರಿವ್ಯೂ ಫಾರ್ ದ ಮೆರಿಟ್ ಆಫ್ ದ ಡಿಸಿಷನ್. ಹಾಗಾದರೆ ಪ್ರೆಸಿಡೆಂಟ್ ಅವರು ಯಾಕೆ ಆ ಬಿಲ್ಗೆ ಒಪ್ಪಿಗೆ ಕೊಡಲಿಲ್ಲ ಅಂತ ಹೇಳಿ ಅವರು ಯಾವುದೇ ಕಾರಣಕ್ಕೂ ಕೇಸ್ ಹಾಕುವಾಗಿಲ್ಲ. ಆಯಿತಾ? ಹಾಗೆ ಜುಡಿಷಿಯಲ್ ರಿವ್ಯೂ ಅಂದರೆ ಜುಡಿಷರಿ ಕೂಡ ಯಾವುದೇ ಕಾರಣಕ್ಕೂ ಈ ಒಂದು ಮ್ಯಾಟರ್ಸ್ಗೆ ಇನ್ವಾಲ್ವ್ ಆಗಬಾರ್ದು ಅಂತ ಆರ್ಟಿಕಲ್ 201 ಹೇಳುತ್ತೆ. ಅರ್ಥ ಆಯ್ತಾ? ಓಕೆ, ಇವೆಲ್ಲ ಸ್ಟಾರ್ಟಿಗೆ ಓದಿರ್ತಾರೆ ಇವರಲ್ಲಿ, ಏನೂ ಇಲ್ಲ, ಜಸ್ಟ್ ನಿಮಗೆ ರಿವಿಷನ್ ಮಾಡಿಸ್ತಾರೆ. ಅದು ಇನ್ನೂ ನಾನು ಆ್ಯಕ್ಚುಲಿ ಹೋಗಿಲ್ಲ, ಮುಂದೆ ಹೋಗ್ತೀನಿ. ಈಗ ಏನರ್ಥ ಆಯ್ತಪ್ಪ, ಈಗ ಗವರ್ನರ್ ಅವ್ರಿಗೆ ಒಟ್ಟು 4 ಆಪ್ಷನ್ ಇದೆ. ಅಪ್ರೂವ್ ಮಾಡ್ಬೋದು, ರಿಜೆಕ್ಟ್ ಅಥವಾ ರಿಟರ್ನ್ ಅಥವಾ ಪ್ರೆಸಿಡೆಂಟ್ ಅವ್ರಿಗೆ ಕಳಿಸ್ಬೋದು. ಯಾವುದೇ ಕಾರಣಕ್ಕೂ ಪೊಲಿಟಿಕ್ಸ್ನ ಮಧ್ಯದಲ್ಲಿ ತಗೊಬಂದು ಅಬ್ಸ್ಟ್ರಾಕ್ಟ್ ಮಾಡಬಾರ್ದು, ಮತ್ತು ಎಂಡ್ಲೆಸ್ ಡಿಲೇ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇದು ಅರ್ಥ ಆಯ್ತಲ್ವ? ಓಕೆ, ಸೊ ಪಾರ್ಟ್ 2 ಇಲ್ಲಿಂದ ಶುರು ಆಗುತ್ತೆ. ಇಲ್ಲಿಂದ ಆ್ಯಕ್ಚುಲಾಗಿ ತಮಿಳ್ನಾಡು ಗವರ್ನರ್ ಕೇಸು ಶುರು ಆಗುತ್ತೆ. ಹಾಗಾದರೆ ವಾಟ್ ಆ್ಯಕ್ಚುಲಿ ಹ್ಯಾಪೆಂಡ್ ಅನ್ನೋದ್ರ ಬಗ್ಗೆ ನೋಡೋಣ ಈಗ, ಆಯಿತಾ? ಸೊ ತಮಿಳ್ನಾಡು ಗವರ್ನರ್ ಇಶ್ಯೂ ಎಕ್ಸ್ಪ್ಲೈನ್ ಸಿಂಪ್ಲಿ. ಓಕೆ, ಯಾರೆಲ್ಲ ಇನ್ವಾಲ್ವ್ ಆಗಿದ್ರಪ್ಪ ಅಂತಂದರೆ ತಮಿಳ್ನಾಡು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ತಮಿಳ್ನಾಡು ಗವರ್ನಮೆಂಟು ಅಥವಾ DMK ಗವರ್ನಮೆಂಟ್ ಅಂತ ಕೂಡ ಕರಿಬಹುದು. ಜೊತೆಗೆ ಅಲ್ಲಿದ್ದಂತಹ ಗವರ್ನರ್ ಅವರು RN ರವಿ, ಅವರಿಬ್ಬರ ಮಧ್ಯೆ ಆದಂತಹ ಒಂದು ಸಂಘರ್ಷ. ಓಕೆನಾ? ಸೊ ಇಲ್ಲಿ ಹಾಗಂತ ತಮಿಳ್ನಾಡು ಗವರ್ನಮೆಂಟು ಏನಂತ ಅಕ್ಯೂಸ್ ಮಾಡಿತ್ತು ಗವರ್ನರ್ ಅವ್ರ ಮೇಲೆ ಅಂತ ಹೇಳಿದ್ರೆ, ಈಗ ತಮಿಳ್ನಾಡು ಗೌರ್ಮೆಂಟ್ ಹೇಳ್ತಿರೋದು, ಗವರ್ನರ್ ಅವರು ಬಿಲ್ಗಳನ್ನ ಪೆಂಡಿಂಗಲ್ಲಿ ಇಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಲಾಂಗ್ ಡಿಲೇಗಳನ್ನ ಮಾಡ್ತಾಯಿದ್ದಾರೆ. ಅದು ಕೆಲವೊಂದು ಬಿಲ್ಗಳು 2 ವರ್ಷ ಆದರೂ ಕೂಡ ಅವರು ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಮತ್ತು ಹಿ ಡಿಡ್ ನಾಟ್ ರಿಟರ್ನ್ ದ ಬಿಲ್ ಫಾರ್ ರೀಕನ್ಸಿಡರೇಷನ್. ಹಾಗಂತ ಆ ಬಿಲ್ಗಳನ್ನ ಪ್ರೆಸಿಡೆಂಟ್ ಅವರು ಕೂಡ ರೀಕನ್ಸಿಡರೇಷನ್ಗೆ ಕಳಿಸಿಲ್ಲ ಅಥವಾ ಫಾರ್ವರ್ಡ್ ಮಾಡಿಲ್ಲ, ಅಥವಾ ನಮಗೂ ಕೂಡ ಕಳಿಸಿಲ್ಲ ಅದನ್ನು. ನೋಡಿ, ಹಿ ಡಿಡ್ ನಾಟ್ ರಿಸರ್ವ್ ದೆಮ್ ಫಾರ್ ದ ಪ್ರೆಸಿಡೆಂಟ್ ಆಲ್ಸೋ. ನೋಡಿ, ಪ್ರೆಸಿಡೆಂಟ್ ಅವ್ರ ಕೈಲೂ ಕೊಟ್ಟಿಲ್ಲ, ಅಥವಾ ನಮಗೆ ತಿದ್ದುಪಡಿ ಮಾಡ್ಕೊಬಂತ ನನಗೂ ಕೂಡ ಗೊತ್ತಿಲ್ಲ. ಹಿ ಸಿಂಪ್ಲಿ ಸ್ಯಾಟ್ ಆನ್ ದೆಮ್ ವಿತೌಟ್ ಎನಿ ಆ್ಯಕ್ಷನ್. ಸ್ಯಾಟ್ ಆನ್ ದೆಮ್ ಅಂತಂದರೆ ಸಿಂಪಲಾಗಿ ಕೆಳಗಡೆ ಆ ಬಿಲ್ನ ಹಾಕ್ಬಿಟ್ಟು ಬಿಲ್ ಮೇಲೆ ಅವರು ಕೂತಿದ್ದಾರೆ. ಅಂದರೆ ಅವರಿಗೆ ಗೊತ್ತಿಲ್ಲದ ರೀತಿ ಅದನ್ನು ವಿತ್ ಹೋಲ್ಡಲ್ಲಿ ಇಟ್ಬಿಟ್ಟಿದ್ದಾರೆ ಅಂತ ಅರ್ಥ.
ಸೊ ದಿಸ್ ವಾಸ್ ಸೀನ್ ಆ್ಯಸ್ ಅಂಡರ್ಮೈನಿಂಗ್ ದ ಡೆಮೋಕ್ರಸಿ. ಇದು ಸ್ವಲ್ಪ ಡೆಮೋಕ್ರಸಿಗೆ ಎಫೆಕ್ಟ್ ಆಗ್ತಾ ಇದೆ. ಬ್ಲಾಕಿಂಗ್ ದ ವಿಲ್ ಆಫ್ ಎಲೆಕ್ಟೆಡ್ ಗೌರ್ಮೆಂಟ್. ಸೊ ವಿಲ್ ಆಫ್ ಎಲೆಕ್ಟೆಡ್ ಗೌರ್ಮೆಂಟ್ ಅಂತಂದರೆ ನಾವು ಜನಗಳಿಂದ ಚುನಾಯಿತರಾಗಿ ಕಷ್ಟಪಟ್ಟು ಗೆದ್ದಿದ್ದೀವಿ. ಸೊ ಇವರು ಒಂದು ಪೊಲಿಟಿಕಲ್ ಏನು ಇದರಿಂದ ನಮಗೆ ಸ್ವಲ್ಪ ಅಬ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಹಾಗಂತ ನಾವೇನು ಮೇಲ್ಗಡೆಯಿಂದ ಹಂಗೆ ಉದುರ್ಬಿಟ್ವಾ, ಕಷ್ಟಪಡ್ತಾನೆ ನಾವು ಬಂದಿರೋದು ಅಂತ ಅವ್ರು ಕೇಳ್ತಾ ಇದ್ದಾರೆ. ಜೊತೆಗೆ ಆ್ಯಕ್ಟಿಂಗ್ ಬಿಯಾಂಡ್ ದ ಕಾನ್ಸ್ಟಿಟ್ಯೂಷನ್ ಲಿಮಿಟ್. ನೋಡಿ, ಅವ್ರಿಗೆ ಆ ಒಂದು ಏನು ಲಿಮಿಟ್ ಇದೆಯಲ್ಲ, ಆ ಲಿಮಿಟ್ ಮೀರಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲ ಅಕ್ಯೂಸ್ ಮಾಡಿದ್ರು. ಸೊ ಅವ್ರೇನು ಮಾಡಿದ್ರು, ತಮಿಳ್ನಾಡು ಗೌರ್ಮೆಂಟು ಸಿಂಪಲ್ಲಾಗಿ ನೋಡೋಷ್ಟು ನೋಡಿ ಹೋದರು. ಎಲ್ಲಿಗೆ? ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟಲ್ಲಿ ಒಂದು ಪಿಟಿಷನ್ ಹಾಕಿದ್ರು. ಏನು ಅಂತಂದರೆ, ಗವರ್ನರ್ ಅವರು ಆರ್ಟಿಕಲ್ 200ನ ವೈಲೇಟ್ ಮಾಡ್ತಾಯಿದ್ದಾರೆ. ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಆರ್ಟಿಕಲ್ 200 ಮಾಡ್ತಾಯಿದ್ದಾರೆ. ಮತ್ತು ಅಲ್ಲಿದ್ದಂಥ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅಂತ ಏನು ಪ್ರಾವಿಷನ್ಸ್ ಇತ್ತು ಅದನ್ನು ಅವರು ಇಗ್ನೋರ್ ಮಾಡ್ತಾಯಿದ್ದಾರೆ. ಮತ್ತು ಗವರ್ನರ್ ವಾಸ್ ಆ್ಯಕ್ಟಿಂಗ್ ವಿತ್ ಅ ಪೊಲಿಟಿಕಲ್ ಬಯಾಸ್. ಹೌದಾ? ಪೊಲಿಟಿಕಲ್ ಬಯಾಸ್ನೆಸ್ ತೋರಿಸ್ತಾ ಇದ್ದಾರೆ. ಈಗ ನಾನು ಯಾವುದೋ ಬೇರೆ ಪಾರ್ಟಿ, ನೀವು ಯಾವುದೋ ಬೇರೆ ಪಾರ್ಟಿ, ನಾನೇ ನಿಮಗೆ ನೀವು ಕೊಡುವಂಥ ಬಿಲ್ಗೆ ಒಪ್ಪಿಗೆ ಕೊಡಲಿ ಅನ್ನೋ ರೀತಿ ಅವರು ಪರ್ಸನಲ್ಲಾಗಿ ತೊಗೋತಾ ಇದ್ದಾರೆ ಅಂತ ಹೇಳಿ ಅವರು ಒಂದಷ್ಟು ಅಕ್ಯೂಸ್ನ ನನ್ನ ಪಿಟಿಷನ್ಲಿ ಹಾಕಿ ಮಾಡಿದ್ರು. ಓಕೆ, ಅದಾದಮೇಲೆ ಏನಾಯಿತು ಅಂತಂದರೆ, ಸುಪ್ರೀಂ ಕೋರ್ಟ್ ಅದನ್ನು ನೋಡ್ತು, ಕೇಸ್ನ ಅಕ್ಸೆಪ್ಟ್ ಮಾಡ್ತು, ನೋಡ್ತು. ಸೊ ಅಲ್ಲಿ ಒಂದು ವರ್ಡಿಕ್ಟ್ನ ಕೊಡ್ತು, ಅಂದರೆ ಒಂದು ಜಡ್ಜ್ಮೆಂಟ್ನ ಕೊಡ್ತು. ಏನು ಅಂತಂದರೆ, ದ ಗವರ್ನರ್ ಕ್ಯಾನ್ ನಾಟ್ ಕೀಪ್ ದ ಬಿಲ್ ಎಂಡ್ಲೆಸ್ಲಿ. ಆಯಿತಾ? ನೀವು ಇಂಡೆಫಿನೇಟಾಗಿ ಯಾವುದೇ ಕಾರಣಕ್ಕೂ ಗವರ್ನರ್ಗಳು ಬಿಲ್ಗಳನ್ನ ಇಟ್ಕೊಳ್ಳೋ ಹಾಗಿಲ್ಲ. ಮತ್ತು ಅವರು ಮಸ್ಟ್ ಆ್ಯಕ್ಟ್ ವಿತಿನ್ ಅ ರೀಸನಬಲ್ ಟೈಮ್. ಆಯಿತಾ? ಒಂದು ರೀಸನಬಲ್ ಟೈಮ್ ಇದೆ, ಆ ರೀಸನಬಲ್ ಟೈಮ್ ಒಳಗಡೆ ಅವರು, ಅಂದರೆ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅದನ್ನು ಕೊಡಲೇಬೇಕು, ಒಪ್ಪಿಗೆನ ಕೊಡಲೇಬೇಕು. ಅಕಸ್ಮಾತ್ ನೀವು ಡಿಲೇ ಮಾಡ್ತು ಅಂತಂದರೆ ಇದು ಡೆಮೋಕ್ರಸಿಗೆ ಥ್ರೆಟನ್ ಆಗುತ್ತೆ ಮತ್ತು ಫೆಡರಲಿಸಮ್ಗೆ ಥ್ರೆಟನ್ ಆಗುತ್ತೆ ಅಂತ ಎಲ್ಲ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತು. ಬಟ್ ಈ ಮ್ಯಾಟರು ತಕ್ಷಣ ದೊಡ್ಡದಾಗೋಯ್ತು. ಯಾಕೆ ಅಂತಂದರೆ, ಈಗ ತಮಿಳ್ನಾಡವರು ಏನು ಸುಪ್ರೀಂ ಕೋರ್ಟ್ಗೆ ಒಂದು ಪಿಟಿಷನ್ ಹಾಕಿದ ತಕ್ಷಣ ಅಕ್ಕಪಕ್ಕ ಬೇರೆ ಸ್ಟೇಟವರು ಕೂಡ ಏನದು ಪಿಟಿಷನ್ ಆಗೋದಕ್ಕೆ ಶುರು ಮಾಡಿದ್ರು. ಯಾಕೆ ಅಂತಂದರೆ, ಈ ಒಂದು ಇಶ್ಯೂ ಬರೀ ತಮಿಳ್ನಾಡು ಒಂದೇ ಅಲ್ಲ, ಕೇರಳ, ಪಂಜಾಬ್, ತೆಲಂಗಾಣ, ವೆಸ್ಟ್ ಬೆಂಗಾಲ್ ಜೊತೆಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಗವರ್ನರ್ಗಳು ಈ ಬಿಲ್ಗಳನ್ನ ಬ್ಲಾಕ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ, ಈ ಒಂದು ಸ್ಟೇಟ್ಗಳಲ್ಲಿ ಇಲ್ಲಿ ನೋಡ್ಬೋದು, ಈ ಒಂದು ಸ್ಟೇಟ್ಗಳಲ್ಲಿ ಅಪೋಸಿಷನ್ ರೂಲ್ಡ್ ಸ್ಟೇಟ್ ಇದು. ಅಂತಂದರೆ ನಾರ್ಮಲಾಗಿ ಸೆಂಟ್ರಲ್ಲಿ ಯಾರಿದ್ದಾರಪ್ಪ, BJP ಇದೆ. ಬಟ್ ಈ ಒಂದು ಸ್ಟೇಟ್ಗಳಲ್ಲಿ ನೋಡ್ಬೋದು ನೀವು ಕಾಂಗ್ರೆಸ್ ಓಡ್ತಾ ಇದೆ. ಹೌದಾ? ಕಾಂಗ್ರೆಸ್ಸು ಮತ್ತು ಈ ಥರ ಆದ ಕಾಂಗ್ರೆಸ್ ಲಿಂಕ್ಡ್ ಪಾರ್ಟೀಸ್ಗಳಿದ್ದಾವಲ್ಲ, ಅದಕ್ಕೆ ನಾವು ಅಪೋಸಿಷನ್ ರೂಲ್ಡ್ ಪಾರ್ಟಿ ಅಂತ ಕರಿತೀವಿ. ಸೊ ಹಾಗಾಗಿ ಇವರು ಅಪೋಸಿಷನ್ ರೂಲ್ಡ್ ಪಾರ್ಟಿ ಅಥವಾ ಅಪೋಸಿಷನ್ ರೂಲ್ಡ್ ಸ್ಟೇಟ್ಸ್ ಆಗಿರೋದ್ರಿಂದ ಗವರ್ನರ್ಸ್ಗಳು ಈ ಬಿಲ್ಗಳನ್ನ ಬ್ಲಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಅಂದರೆ ಮಾಮೂಲಿ ಇಶ್ಯೂ ರೈಸ್ ಮಾಡಿದ್ರು ಸುಪ್ರೀಂ ಕೋರ್ಟಲ್ಲಿ. ಸೊ ಇದನ್ನು ತಿಳ್ಕೊಂಡಂತಹ ಪ್ರೆಸಿಡೆಂಟವರು ಸ್ಟೆಪ್ ಇನ್ ಆದರು. ಸೊ ಯಾಕೆ ಪ್ರೆಸಿಡೆಂಟವರು ಸ್ಟೆಪ್ ಇನ್ ಆದರು? ಇದು ಒಂದು ಸ್ಟೇಟ್ ಆಗಿದ್ದರೆ ಓಕೆ ಬಿಡಿ ಅನ್ಬೋದಿತ್ತು. ಇದು ಸಿಕ್ಕಾಪಟ್ಟೆ ಸ್ಟೇಟು, ಸುಮಾರು ಸ್ಟೇಟ್ಗಳು ಇನ್ವಾಲ್ವ್ ಆಗಿರೋದ್ರಿಂದ, ಸುಮಾರು ಗವರ್ನರ್ಗಳು ಇನ್ವಾಲ್ವ್ ಆಗಿರೋದ್ರಿಂದ ಪ್ರೆಸಿಡೆಂಟವರು ಸ್ಟೆಪ್ ಇನ್ ಆಗೋದ್ರು. ಯಾಕೆಂದರೆ ಇದು ದೇಶದ ಹಿತಾಸಕ್ತಿಯ ಒಂದು ವಿಷಯ ಆಗಿರೋದ್ರಿಂದ ಸ್ಟೆಪ್ ಇನ್ ಆದರು. ಸ್ಟೆಪ್ ಇನ್ ಆಗಿ ಪ್ರೆಸಿಡೆಂಟ್ ಅವ್ರು ಏನು ಮಾಡಿದ್ರು ಅಂತಂದರೆ, ಆರ್ಟಿಕಲ್ 143ನ ಯೂಸ್ ಮಾಡಿದ್ರು. ಏನಿದು ಆರ್ಟಿಕಲ್ 143? ದಯವಿಟ್ಟು ನೀವು ಸ್ಟಾಟಿಕ್ನ ಓದಬೇಕು. ಇಟ್ ಈಸ್ ಅಡ್ವೈಸರಿ ಜುರಿಸ್ಡಿಕ್ಷನ್ ಅಂತ ಕರಿತೀವಿ. ಏನು ಅಂತಂದರೆ, ಕೆಲವೊಂದು ಮ್ಯಾಟರ್ಸ್ ಮೇಲೆ ಪ್ರೆಸಿಡೆಂಟ್ ಅವರು ಏನಾದರೂ ಒಂದು ಅಡ್ವೈಸ್ ಬೇಕು ಅಂತಂದರೆ ಸುಪ್ರೀಂ ಕೋರ್ಟಿಂದ ಆ ಅಡ್ವೈಸ್ನ ಕೇಳ್ಬೋದು. ಆದರೆ ಆ ಅಡ್ವೈಸು ಬರೀ ಅಡ್ವೈಸರಿ ನೇಚರ್ ಆಗಿರುತ್ತೆ ಹೊರತು ಬೈಂಡಿಂಗ್ ಆಗಿರೋದಿಲ್ಲ. ಆಯಿತಾ? ಅಡ್ವೈಸಾಗೆ ತಗೋತಾರೆ ಅಷ್ಟೇ. ಹಾಗಂತ ಹೇಳಿ ಸುಪ್ರೀಂ ಕೋರ್ಟ್ ಅವರಿಗೆ ಹೇಳಿದ್ರು ಅದೇ ರೀತಿ ಮಾಡಬೇಕು ಅಂತ ಏನೂ ಇಲ್ಲ. ಆಯಿತಾ? ಅಡ್ವೈಸರಿ ಜುರಿಸ್ಡಿಕ್ಷನ್ ಅಂದರೆ ಬರೀ ಜಸ್ಟ್ ಅಡ್ವೈಸ್ ಅಷ್ಟೇ. ಮತ್ತು ಶಿ ಆಸ್ ದ ಸುಪ್ರೀಂ ಕೋರ್ಟ್ ಟು ಗಿವ್ ಅ ಕ್ಲಿಯರ್ ಒಪಿನಿಯನ್. ಆಯಿತಾ? ಕ್ಲಿಯರ್ ಒಂದು ಒಪಿನಿಯನ್ ನನಗೆ ಕೊಡಿ ಅಂತ ಹೇಳಿದ್ರು. ಯಾವುದ್ರ ಬಗ್ಗೆ ಹೇಳ್ತೀನಿ ಮುಂದೆ. ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಅವರು ಯೂಸಿಂಗ್ ಆರ್ಟಿಕಲ್ 143 ಆಸ್ ದ ಸುಪ್ರೀಂ ಕೋರ್ಟ್ ಏನೇ ಅಂತಂದರೆ, ವಾಟ್ ಎಕ್ಸಾಕ್ಟ್ಲಿ ಆರ್ ದ ಪವರ್ ಆಫ್ ಗವರ್ನರ್. ಹಾಗಾದರೆ ಗವರ್ನರ್ ಅವರ ಪವರ್ ಏನು? ಈಗ ಗವರ್ನರ್ ಏನು ಮಿಸ್ಯೂಸ್ ಮಾಡಿ, ನೋಡಿ ಇಲ್ಲಿ ಯಾರ ಪರವಾಗಿ ಹೋಗ್ತಾ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಏನು ಕೇಳ್ತಾ ಇದ್ದಾರೆ ಅನ್ನೋದು ಮುಖ್ಯ. ಆಯಿತಾ? ಇಲ್ಲಿ ನೀವು ಅನ್ಕೋಬೋದು ಮೇ ಬಿ ಇವರು ಗವರ್ನರ್ ಅವರ ಪರವಾಗಿ ಹೋಗ್ತಾ ಇರ್ಬೋದು, ಅಥವಾ ಇವರು ಸ್ಟೇಟ್ಗಳ ಪರವಾಗಿ ಹೋಗ್ತಾ ಇರ್ಬೋದು ಅಂತ ನೀವು ಅನ್ಕೋತಾರೆ. ಇಲ್ಲಿ ಯಾರ ಪರವಾಗಿ ಹೋಗ್ತಾರ, ಜಸ್ಟ್ ಅವರು ಕನ್ಫರ್ಮ್ ಮಾಡ್ಕೋತಾ ಇರೋದು. ಈಗೇನು ಗವರ್ನರ್ ಅವರು ಮಿಸ್ಯೂಸ್ ಮಾಡ್ತಾ ಇದ್ದಾರಲ್ಲ, ಹಾಗಾದರೆ ಎಕ್ಸಾಕ್ಟ್ಲಿ ಪವರ್ ಏನು ಗವರ್ನರ್ ಅವ್ರದ್ದು? ಕ್ಯಾನ್ ಗವರ್ನರ್ ಡಿಲೇ ಬಿಲ್, ಅಂದರೆ ಗವರ್ನರು ಬಿಲ್ಗಳನ್ನ ಡಿಲೇ ಮಾಡ್ಬೋದಾ? ಮತ್ತು ಕೋರ್ಟ್ಗಳು ಇಂಟರ್ಫಿಯರ್ ಆಗ್ಬೋದಾ ಟೈಮ್ ಲೈನ್ಸಲ್ಲಿ? ಈಸ್ ವಿತೌಟ್ ಅಸೆಂಟ್ ಅಲೋಡ್ ಇನ್ ದ ರಿಟರ್ನಿಂಗ್ ದ ಬಿಲ್ ಅಂತ ಹೇಳಿ ಒಂದಷ್ಟು ಕ್ವಶನ್ಸ್ ಕೇಳೋದು. ಮುಂದೆ ಹೇಳ್ತೀನಿ, ಒಟ್ಟು 14 ಕ್ವಶನ್ಸ್ ಇದೆ. ಜಸ್ಟ್ ಇಲ್ಲಿ ಹಾಕಿರೋದು ನಿಮಗೆ. ಯಾಕೆ ಅಂತಂದರೆ ಈ ಒಂದು ಪಾಯಿಂಟ್ ಹಾಕಬೇಕಿತ್ತಲ್ಲ, ಸೊ ಹಾಗಾಗಿ ಜಸ್ಟ್ ಒಂದು 4 ಕೇಸ್ ಒಂದು ಕ್ವಶನ್ ಹಾಕಿದ್ದೀನಿ ಅಷ್ಟೇ. ಇಲ್ಲಿ
ಒಟ್ಟು 14 ಕ್ವಶನ್ ಇದೆ, ಹೇಳ್ತೀನಿ. ಯಾಕೆ ಇದು ಆರ್ಟಿಕಲ್ 143 ರೇರ್ ಅಂತ ಹೇಳೋದಾದರೆ, ತುಂಬ ಕಡೆ ಎಲ್ಲೂ ಕೂಡ ನಮ್ಮ ಪ್ರೆಸಿಡೆಂಟ್ ಅವರು ಇನ್ವಾಲ್ವ್ ಆಗೋದಿಲ್ಲ. ಪ್ರೆಸಿಡೆಂಟ್ ಅವರು ಮಧ್ಯಸ್ಥಿಕೆನಕ್ಕಿಂತ ಇನ್ವಾಲ್ವ್ ಆಗೋದಿಲ್ಲ. ಯಾಕೆ ಅಂತಂದರೆ, ಯಾಕೆ ಅವ್ರು ಇನ್ವಾಲ್ವ್ ಆಗ್ತಾರೆ ಅಂತ, ಮತ್ತು ಯಾಕೆ ಈ ಒಂದು ಆರ್ಟಿಕಲ್ 143ನ ಯೂಸ್ ಮಾಡ್ತಾರೆ ಅಂತಂದರೆ, ಇಟ್ ಈಸ್ ಯೂಸ್ಡ್ ಓನ್ಲಿ ಇನ್ ವೆರಿ ಮೇಜರ್ ಕಾನ್ಸ್ಟಿಟ್ಯೂಷನಲ್ ಡಿಸ್ಪ್ಯೂಟ್ಸ್ ಲೈಕ್ ಕಾವೇರಿ ಡಿಸ್ಪ್ಯೂಟ್ಸು, ಅಯೋಧ್ಯ, ಬೇರುಬಾರಿ ಯೂನಿಯನ್ ಕೇಸು. ಸೊ ಇವೆಲ್ಲ ಚಿಕ್ಕ ಪುಟ್ಟ ಕೇಸಲ್ಲ, ಹೌದಾ, ಇವೆಲ್ಲ ದೊಡ್ಡ ದೊಡ್ಡ ಕೇಸು. ಸೊ ಅಂಥ ಮ್ಯಾಟರ್ಸ್ಗೆ ಮಾತ್ರ ಪ್ರೆಸಿಡೆಂಟ್ ಅವರು ಇನ್ವಾಲ್ವ್ ಆದರು. ಬಟ್ ಇಲ್ಲಿ ನೋಡ್ಬೋದು ನೀವು, ಈ ಒಂದು ಕೇಸಲ್ಲಿ ನಮ್ಮ ಪ್ರೆಸಿಡೆಂಟ್ ಅವರು ಇನ್ವಾಲ್ವ್ ಆಗಿದ್ದಾರೆ ಅಂತಂದರೆ ಈ ಕೇಸು ಎಷ್ಟು ಇಂಪಾರ್ಟೆಂಟು ಅಂತ ನೀವು ಅರ್ಥ ಮಾಡ್ಕೋಬೇಕು, ಅಥವಾ ಈ ಒಂದು ಕೇಸು ಎಷ್ಟು ದೊಡ್ಡದಾಗಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಸೊ ವಾಟ್ ದಿಸ್ ಶೋಸ್ ದ ಇಶ್ಯೂ ವಾಸ್ ನಾಟ್ ಸ್ಮಾಲ್, ಇಟ್ ಹ್ಯಾಡ್ ಗಾನ್ ಬಿಯಾಂಡ್ ತಮಿಳ್ನಾಡು ಆರ್ ಕೇರಳ. ಇದು ತಮಿಳ್ನಾಡು ಕೇರಳ ಮೀರಿ ಹೋಗಿದೆ, ತುಂಬ ಸ್ಟೇಟ್ಸ್ಗಳಿಗೆಲ್ಲ ಅಫೆಕ್ಟ್ ಆಗಿದೆ, ಹೌದಾ. ಸೊ ಇಂಡಿಯಾ ನೀಡೆಡ್ ಅ ಫೈನಲ್ ಅಥಾರಿಟೇಟಿವ್ ಆನ್ಸರ್ ಫ್ರಮ್ ದ ಸುಪ್ರೀಂ ಕೋರ್ಟ್. ಸೊ ಈಗ ಭಾರತದಲ್ಲಿ ಒಂದು ಫೈನಲ್ ಒಂದು ಆನ್ಸರ್ ಬೇಕು. ಯಾರಿಂದ? ಸುಪ್ರೀಂ ಕೋರ್ಟಿಂದ ಒಂದು ಆನ್ಸರ್ ಬೇಕು. ಸೊ ವೈ ದಿಸ್ ಬಿಕಮ್ ಅ ಮೇಜರ್ ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್? ಯಾಕೆ ಇದೊಂದು ತುಂಬ ದೊಡ್ಡದಾಯಿತು ಅಂತಂದರೆ, ಸೊ ಸಿನ್ಸ್ ಗವರ್ನರ್ ಆರ್ ಅಪಾಯಿಂಟೆಡ್ ಬೈ ದ ಸೆಂಟರ್, ಇದು ಕೂಡ ನಿಮಗೆ ಗೊತ್ತು ಯಾರು ಅಪಾಯಿಂಟ್ ಆಗ್ತಾರೆ ಅಂತ. ಸ್ಟೇಟ್ ಗವರ್ಮೆಂಟ್ ಸೆಡ್ ಗವರ್ನರ್ ಬೀಯಿಂಗ್ ಯೂಸ್ಡ್ ಟು ಬ್ಲಾಕ್ ದ ಸ್ಟೇಟ್ ಲೆಜಿಸ್ಲೇಷನ್. ಸೊ ಓಕೆ, ಇಲ್ಲಿ ಗವರ್ನರ್ ಅವರು ಸ್ಟೇಟ್ ಗವರ್ಮೆಂಟಿಂದ ಬಂದಂತಹ ಯಾವುದೇ ಬಿಲ್ ಆದರೂ ಕೂಡ ಅದನ್ನು ಬ್ಲಾಕ್ ಮಾಡ್ತಾ ಇದ್ದಾರೆ. ಇದು ಫೆಡರಲಿಸಮ್, ಡೆಮೋಕ್ರಸಿ ಮತ್ತು ಸಪ್ರೆಷನ್ ಪವರ್ಗೆಲ್ಲ ಅಫೆಕ್ಟ್ ಆಗ್ತಾ ಇದೆ. ಸೊ ದ್ಯಾಟ್ಸ್ ವೈ ಸುಪ್ರೀಂ ಕೋರ್ಟ್ ಗಿವ್ ಅ ಬಿಗ್ ಅಡ್ವೈಸರಿ ಒಪಿನಿಯನ್. ನೋಡಿ, ಸುಪ್ರೀಂ ಕೋರ್ಟ್ ಕೊಡುವಂತಹ ಒಂದು ಒಪಿನಿಯನ್ ಏನಿದೆಯಲ್ಲ, ಬರೀ ಅದು ಜಸ್ಟ್ ಒಂದು ಅಡ್ವೈಸ್ ಆಗಿರುತ್ತೆ. ಮುಂಚೆನೂ ಹೇಳಿದೆ, ಈಗಲೂ ಹೇಳ್ತಾ ಇದ್ದೀನಿ, ಅದು ಬೈಂಡಿಂಗ್ ನೇಚರ್ ಇಲ್ಲ. ಓಕೆನಾ? ಓಕೆ, ಹಾಗಾದರೆ ಈ ನಮ್ಮ ಪ್ರೆಸಿಡೆಂಟ್ ಅವರು ಕೇಳಿದಂತಹ 14 ಪ್ರಶ್ನೆಗಳೇನು? ಆರ್ಟಿಕಲ್ 143 ಯೂಸ್ ಮಾಡಿ ಒಂದು ಅಡ್ವೈಸರಿ ಜ್ಯೂರಿಸ್ಡಿಕ್ಷನಿಂದ ಪ್ರೆಸಿಡೆಂಟ್ ಅವರು ಸುಪ್ರೀಂ ಕೋರ್ಟ್ಗೆ ಒಂದು 14 ಕ್ವಶನ್ ಕೇಳ್ತಾರಲ್ಲ, ಆ ಕ್ವಶನ್ ಯಾವುದು ಅಂತ ಹೇಳೋದಾದರೆ, ಇದು ಇಂಪಾರ್ಟೆಂಟ್ ಅಲ್ಲ ಕಣ್ರಪ್ಪ. 14 ಕ್ವಶನ್ ಅಂತೇಳಿ 14 ಕ್ವಶನು ಬೈ ಹಾರ್ಟ್ ಮಾಡಬೇಡಿ, ಆಯ್ತಾ? ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಇರೋದೇ ಆರ್ಟಿಕಲ್ 143 ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್, ಅದೊಂದು, ಆಯಿತಾ? ಓಕೆ, ಸೊ ಕ್ವಶನ್ ಏನು ಕೇಳಿದ್ರು ಅಂತಂದರೆ, ಮೊದಲನೇ ಕ್ವಶನು, ಕ್ಯಾನ್ ದ ಗವರ್ನರ್ ಡಿಲೇ ದ ಬಿಲ್ ಇಂಡೆಫಿನೆಟ್ಲಿ ಅಂಡರ್ ಆರ್ಟಿಕಲ್ 200? ಅಲ್ಲಿ ವಿತ್ ಹೋಲ್ಡ್ ಅಂತಿತ್ತಲ್ಲ, ಸೊ ಆ ವಿತ್ ಹೋಲ್ಡ್ನ ಯೂಸ್ ಮಾಡಿಕೊಂಡು ಗವರ್ನರ್ ಅವರು ಇಂಡೆಫಿನೆಟ್ಲಿ ಯಾವುದೇ ಒಂದು ಬಿಲ್ನ ಡಿಲೇ ಮಾಡಬಹುದಾ ಅಂತ ಮೊದಲನೇ ಕ್ವಶನ್ ಕೇಳಿದ್ರು. ಮತ್ತು ಎರಡನೇ ಕ್ವಶನು, ಡಸ್ ದ ಗವರ್ನರ್ ಹ್ಯಾವ್ ಟು ಫಾಲೋ ದ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ವೈಲ್ ಡಿಸೈಡಿಂಗ್ ದ ಅಸೆಂಟ್? ಸಿನ್ಸ್ ಆರ್ಟಿಕಲ್ 163 ಪ್ರಕಾರ ಗವರ್ನರ್ ಅವರು ಏನೇ ಒಂದು ಕೆಲಸ ಮಾಡಬೇಕು ಅಂದರೆ ಬೇಸ್ಡ್ ಆನ್ ದ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಕೆಲಸ ಮಾಡಬೇಕು. ಹಾಗಾದರೆ ಈ ಒಂದು ಬಿಲ್ಗಳಿಗೆ ಒಪ್ಪಿಗೆ ಕೊಡ್ತಾರಲ್ಲ, ಅಂದರೆ ಬಿಲ್ಗೆ ಅಸೆಂಟ್ ಕೊಡ್ತಾರಲ್ಲ, ಸೊ ಆ ಒಂದು ಮ್ಯಾಟರ್ಸ್ಗೆ ಗವರ್ನರ್ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಡ್ವೈಸ್ ಕೇಳಬೇಕಾ ಅಂತ ಕೇಳಿದ್ರು. ಮತ್ತು ಕ್ಯಾನ್ ಕೋರ್ಟ್ ರಿವ್ಯೂಸ್ ದ ಗವರ್ನರ್ ಡಿಸಿಷನ್ ಅಂಡರ್ ಆರ್ಟಿಕಲ್ 200 ಅಂತಂದರೆ, ಅಂಡರ್ ಆರ್ಟಿಕಲ್ 200 ಗವರ್ನರ್ ಕೆಲವೊಂದು ಡಿಸಿಷನ್ ತಗೋತಾರೆ, ಹೌದಾ? ಹಿ ಕ್ಯಾನ್ ಗಿವ್ ಅಸೆಂಟ್, ಹಿ ಕ್ಯಾನ್ ವಿತ್ ಹೋಲ್ಡ್, ಹಿ ಕ್ಯಾನ್ ರಿಟರ್ನ್, ಅದೆಲ್ಲ ಹೇಳಿದೆ. ಹಾಗಾದರೆ ಅಂಥ ಒಂದು ಡಿಸಿಷನ್ಗಳಲ್ಲಿ ಈ ಒಂದು ಕೋರ್ಟ್ಗಳು ಇನ್ವಾಲ್ವ್ ಆಗಬಹುದಾ ಅಂತ ಕೇಳಿದ್ರು. ಮತ್ತು ಡಸ್ ದ ಆರ್ಟಿಕಲ್ 361 ಗಿವ್ ದ ಕಾಂಪ್ಲೆಕ್ಸ್ ಇಮ್ಯುನಿಟಿ ಟು ದ ಗವರ್ನರ್? ಸೊ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರ ಮೇಲೆ ಏನೂ ನಾವು ಆ್ಯಕ್ಷನ್ ತೊಗೊಳಕ್ಕಾಗ್ತಾಯಿಲ್ಲ ಅಂತಂದ್ರೆಲ್ಲ ಒಂದು ಇಮ್ಯುನಿಟಿ ಇರ್ತದೆ ಅಲ್ವಾ? ಸೊ ಆ ಒಂದು ಇಮ್ಯುನಿಟಿ ಎಲ್ಲಿಂದ ಸಿಗ್ತದೆ ಅಂತಂದರೆ ಆರ್ಟಿಕಲ್ 361 ಇಂದ ಸಿಗ್ತದೆ. ಹಾಗಾದರೆ ಈ ಒಂದು 361 ಇದೆಯಲ್ಲ, ಇದು ಕಂಪ್ಲೀಟಾಗಿ ಅವ್ರಿಗೆ ಇಮ್ಯುನಿಟಿ ಸಿಗ್ತದಾ? ಆಯಿತಾ? ಅವ್ರು ಏನು ಮಾಡಿದ್ರು ನಾವೇನೂ ಮಾಡೋಕ್ಕಾಗಲ್ವಾ ಅನ್ನೋ ರೀತಿ ಒಂದು ಕ್ವಶನ್ ಕೇಳ್ತಾರೆ, ಆಯಿತಾ? ಮತ್ತೇನೊಂದು, ಕ್ಯಾನ್ ದ ಸುಪ್ರೀಂ ಕೋರ್ಟ್ ಫಿಕ್ಸ್ ದ ಟೈಮ್ ಲೈನ್ ಆಫ್ ದ ಗವರ್ನರ್ ಟು ಡಿಸೈಡ್ ಆನ್ ದ ಬಿಲ್? ಸೊ ಸುಪ್ರೀಂ ಕೋರ್ಟು ಒಂದು ಟೈಮ್ ಲೈನನ್ನು ಕೊಡಬಹುದಾ? ಗವರ್ನರ್ ಅವರು ಒಂದು ಬಿಲ್ನ ಡಿಸೈಡ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟು ಆ ಒಂದು ಟೈಮ್ ಲೈನ್ನ ಕೊಡಬಹುದಾ ಅಂತ ಕೇಳಿದ್ರು. ಮತ್ತು ಕ್ಯಾನ್ ಕೋರ್ಟ್ ರಿವ್ಯೂ ದ ಪ್ರೆಸಿಡೆಂಟ್ ಡಿಸಿಷನ್ ಆನ್ ಅ ಬಿಲ್ ರಿಸರ್ವ್ಡ್ ಅಂಡರ್ ಆರ್ಟಿಕಲ್ 201? ಹೌದಾ? ಕೆಲವೊಂದು ಬಿಲ್ಗಳು ಗವರ್ನರ್ ಅವರು ಪ್ರೆಸಿಡೆಂಟ್ ಅವ್ರಿಗೆ ಒಂದು ಫಾರ್ವರ್ಡ್ ಮಾಡ್ತಾರೆ. ಸೊ ಆ ಥರ ಬಿಲ್ನ ಪ್ರೆಸಿಡೆಂಟ್ ಅವ್ರಿಗೆ ಫಾರ್ವರ್ಡ್ ಮಾಡಿದಾಗ ಕೋರ್ಟು ಆ ಒಂದು ಪ್ರೆಸಿಡೆಂಟ್ ಡಿಸಿಷನ್ನ ರಿವ್ಯೂ ಮಾಡಬಹುದಾ ಅಂತ ಕೇಳಿದ್ರು. ಮತ್ತು ಕ್ಯಾನ್ ಸುಪ್ರೀಂ ಕೋರ್ಟ್ ಪ್ರಿಸ್ಕ್ರೈಬ್ ದ ಟೈಮ್ ಲೈನ್ ಫಾರ್ ದ ಪ್ರೆಸಿಡೆಂಟ್ ಟು ಆ್ಯಕ್ಟ್ ಆನ್ ದ ಬಿಲ್? ಸೊ ಇಲ್ಲೂ ಕೂಡ ಸುಪ್ರೀಂ ಕೋರ್ಟು ಪ್ರೆಸಿಡೆಂಟ್ ಅವರು ಈ ಒಂದು ಟೈಮ್ ಲೈನ್ಲೇ ಒಪ್ಕೋಬೇಕು ಅಂತ ಏನಾದರೂ ಟೈಮ್ ಲೈನ್ ಹಾಕಬಹುದಾ? ಯಾರು ಸುಪ್ರೀಂ ಕೋರ್ಟ್ ಹಾಕಬಹುದಾ? ಮತ್ತು ಕ್ಯಾನ್ ಕೋರ್ಟ್ ಎಕ್ಸಾಮಿನ್ ದ ಕಂಟೆಂಟ್ ಆಫ್ ದ ಬಿಲ್ ಬಿಫೋರ್ ಇಟ್ ಬಿಕಮ್ ಅ ಲಾ? ಅಂದರೆ ಕೆಲವೊಂದು ಡ್ರಾಫ್ಟ್ ಬಿಲ್ ಬರ್ತದೆ ನೋಡಿ, ಅಂದರೆ ಲಾ ಆಗೋಕ್ಕಿಂತ ಮುಂಚೆ ಬಿಲ್ ಅಂತ ಕರಿತೀವಿ. ಸೊ ಆ ಥರ ಬಿಲ್ನ ಕೋರ್ಟ್ಗಳು ಎಕ್ಸಾಮಿನ್ ಮಾಡಬಹುದಾ ಅಂತ ಕೇಳಿದ್ರು. ಮತ್ತು ಕ್ಯಾನ್ ಅ ಬಿಲ್ ಬಿಕಮ್ ಅ ಲಾ ವಿತೌಟ್ ಅ ಗವರ್ನರ್ ಎಕ್ಸ್ಪ್ಲಿಸಿಟ್ ಅಸೆಂಟ್? ನೋಡಿ, ಕೆಲವೊಂದು ಬಿಲ್ಗಳು ಗವರ್ನರು ಒಪ್ಪಿಗೆ ಇಲ್ಲದೇ ಅದು ಲಾ ಆಗಬಹುದಾ ಅಂತ ಕೇಳಿದ್ರು. ಮತ್ತು
ಮಸ್ಟ್ ಜಡ್ಜಸ್ ಫಸ್ಟ್ ಚೆಕ್ ಇಫ್ ಎ ಕೇಸ್ ನೀಡೆಡ್ 5 ಜಡ್ಜ್ ಬೆಂಚ್ ಅಂಡರ್ ಆರ್ಟಿಕಲ್ 143 ಕ್ಲಾಸ್ 3 ಅಂತಂದರೆ ಕೆಲವೊಂದು ಮ್ಯಾಟರ್ಸ್ಗೆ 5 ಜಡ್ಜ್ ಬೆಂಚ್ ಬೇಕಾಗ್ತದಾ, 5 ಜಡ್ಜ್ ಬೆಂಚಸ್ ಬೇಕಾಗ್ತದಾ? ಅದು ಮುಂದೆ ಹೇಳ್ತೀನಿ. ಇಲ್ಲೇನೋ ಬೇರೆ ಕ್ವಶನ್ ಇದೆ ಸರ್, ನೀವೇನೋ ಬೇರೆ ಹೇಳ್ತಾ ಇದ್ದೀರಾ ಅಂತ ಕೇಳ್ಬೋದು. ಸೊ ಅವರು ಅಂದರೆ ಪ್ರೆಸಿಡೆಂಟ್ ಅವ್ರು ಕೇಳಿದ ಕ್ವಶನು, ಕೆಲವೊಂದು ಮ್ಯಾಟರ್ಸ್ಗೆ 5 ಜಡ್ಜಸ್ ಬೆಂಚ್ ಬೇಕಾಗ್ತದಾ ಅನ್ನೋ ರೀತಿ ಕೇಳ್ತಾರೆ. ಮತ್ತು ಹೌ ಫಾರ್ ಡಸ್ ಆರ್ಟಿಕಲ್ 142 ಎಕ್ಸ್ಟೆಂಡ್, ಅಂದರೆ ಈ ಒಂದು ಆರ್ಟಿಕಲ್ 142 ಎಲ್ಲಿವರೆಗೂ ಹೋಗುತ್ತೆ? ಯಾಕೆಂದರೆ ಇದು ಒಂದು ಅಡ್ವೈಸರ್ ಜುರಿಸ್ಡಿಕ್ಷನ್ ಆಗಿರೋದ್ರಿಂದ ಸೊ ಏನೆಲ್ಲ ಆಗುತ್ತೆ ಅಂತೆಲ್ಲ ಕೇಳಿದ್ರು. ಮತ್ತು ಆರ್ಟಿಕಲ್ 143 ಅಡ್ವೈಸರಿ ಜುರಿಸ್ಡಿಕ್ಷನ್ ಆಗ್ತಿದಲ್ವಾ? ಓಕೆ, ಆರ್ಟಿಕಲ್ 142 ಬಂದು ಎನ್ಫೋರ್ಸ್ಮೆಂಟ್ ಆಫ್ ಡಿಕ್ರೀಸ್ ಆ್ಯಂಡ್ ಆರ್ಡರ್ ಆಫ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಆರ್ಡರ್ ಆ್ಯಸ್ ಟು ಡಿಸ್ಕವರಿ, ಅದೆಲ್ಲ ಬಿಡಿ. ನೆಕ್ಸ್ಟು, ಡಸ್ ಸುಪ್ರೀಂ ಕೋರ್ಟ್ ಹ್ಯಾವ್ ಅ ಜುರಿಸ್ಡಿಕ್ಷನ್ ಔಟ್ಸೈಡ್ ಆರ್ಟಿಕಲ್ 131 ಫಾರ್ ಯೂನಿಯನ್ ಮತ್ತು ಸ್ಟೇಟ್ ಡಿಸ್ಪ್ಯೂಟ್ಸ್? ಸೊ ಇದು ಕೂಡ ಒಂದು ಕ್ವಶನ್ ಕೇಳಿದ್ರು. ಆರ್ಟಿಕಲ್ 131 ಮೀರಿ ಜುರಿಸ್ಟ್ರಿಕ್ಷನ್ ಇದೆಯಾ ಸುಪ್ರೀಂ ಕೋರ್ಟ್ಗೆ? ಮತ್ತು ಕ್ಯಾನ್ ಸುಪ್ರೀಂ ಕೋರ್ಟ್ ರಿಸಾಲ್ವ್ ದ ಲೆಜಿಸ್ಲೇಟಿವ್ ಡಿಸ್ಪ್ಯೂಟ್ ಯೂಸಿಂಗ್ ಅಡ್ವೈಸರಿ ಜುರಿಸ್ಟ್ರಿಕ್ಷನ್? ಸೊ ಈ ಥರ ಒಂದಷ್ಟು ಲೆಜಿಸ್ಲೇಟಿವ್ ಡಿಸ್ಪ್ಯೂಟ್ಸ್ಗಳಾಯಿತು ಅಂತಂದರೆ ಸುಪ್ರೀಂ ಕೋರ್ಟ್ ಅದನ್ನು ಸಾಲ್ವ್ ಮಾಡಬಹುದಾ ಬೇಸ್ಡ್ ಆನ್ ಅಡ್ವೈಸರಿ ಜುರಿಸ್ಟ್ರಿಕ್ಷನ್? ಅಡ್ವೈಸನ್ನು ಕೊಟ್ಟು ಅವರು ಅದನ್ನು ಸಾಲ್ವ್ ಮಾಡಬಹುದಾ ಅಂತೆಲ್ಲ ಕೇಳಿದ್ರು. ಮತ್ತು ಈಸ್ ಏಪ್ರಿಲ್ 2025 ಜಡ್ಜ್ಮೆಂಟ್ ಏನು ಬಂತಲ್ಲ, ವಿಚ್ ಸೆಟ್ ಅ ಟೈಮ್ ಲೈನ್ ಈಸ್ ಕಾನ್ಸ್ಟಿಟ್ಯೂಷನಲ್ಲಿ ವ್ಯಾಲಿಡ್ ಆಗಿದೆಯಾ ಅಂತೆಲ್ಲ ಕೇಳಿದ್ರು. ಇಷ್ಟು ಕ್ವಶನ್ ಕೇಳಿದ್ರು. ಸೊ ಇಷ್ಟು ಕ್ವಶನ್ ಕೇಳಿದಾಗ ಏನಾಯಿತು, ಸುಪ್ರೀಂ ಕೋರ್ಟ್ ಅವರು ಓಕೆ ಇದು ಇನ್ನೂ ಒಂದು ಪಾಯಿಂಟ್ನ ಮಿಸ್ ಮಾಡಿಬಿಟ್ಟಿದ್ದೀನಲ್ಲ ಗುರು ಇಲ್ಲಿ. ಓಕೆ, ಈಗ ಈ ಕ್ವಶನ್ ಕೇಳೋಕ್ಕಿಂತ ಮುಂಚೆ ಇಲ್ಲಿ ಏನೋ ಒಂದು ಆಯಿತು. ಏನು ಅಂತಂದರೆ ಇಲ್ಲಿ ಹೇಳ್ತೀನಿ ಕೇಳ್ಕೊಳ್ಳಿ. ಈ ಕ್ವಶನ್ ಕೇಳೋಕ್ಕಿಂತ ಮುಂಚೆ ಇಲ್ಲಿ ಹೋಯ್ತು ನೋಡಿ, ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಒಂದು ಪಾಯಿಂಟ್ ಹಾಕಬೇಕಾಯ್ತು, ನಾನು ಹಾಕಿಲ್ಲ, 2 ಪಾಯಿಂಟು ಜಸ್ಟ್ ಅಲ್ಲೇನಿಲ್ಲ. ಸೊ ಇಲ್ಲಿ ಏನಾಯಿತು ಅಂತಂದರೆ ಸುಪ್ರೀಂ ಕೋರ್ಟ್ಗೆ ಹೋದಾಗ ಏಪ್ರಿಲ್ ಟೈಮಲ್ಲಿ ಏನಾಯಿತು ಅಂತಂದರೆ ಹೇಳ್ತೀನಿ ಕೇಳ್ಕೊಳ್ಳಿ. ಏಪ್ರಿಲ್ ಟೈಮಲ್ಲಿ ಸುಪ್ರೀಂ ಕೋರ್ಟ್ಗೆ ಈ ಮ್ಯಾಟರ್ಸ್ ಹೋದಾಗ ಸುಪ್ರೀಂ ಕೋರ್ಟು ಅನಲೈಸ್ ಮಾಡ್ತು. ಇದು ಯಾಕೋ ದೊಡ್ಡದಾಗಿದೆ ಅನಿಸುತ್ತೆ ಇದು ಅಂತ ಹೇಳಿ ಅವರೊಂದು ಟೈಮ್ ಲೈನ್ನ ಫಿಕ್ಸ್ ಮಾಡಿತ್ತು. 1 ಮಂತ್ ಮತ್ತು 3 ಮಂತ್ ಅಂತ ಒಂದು ಟೈಮ್ ಲೈನ್ನ ಫಿಕ್ಸ್ ಮಾಡ್ತು. ಸೊ 1 ಮಂತ್ ಏನಕ್ಕೆ ಅಂತಂದರೆ ಅಕಸ್ಮಾತು ಗವರ್ನರ್ ಅವರು ಒಂದು ಬಿಲ್ಗೆ ಒಪ್ಪಿಗೆ ಕೊಡಬೇಕು ಅಂತಂದರೆ ವಿತಿನ್ 1 ಮಂತು ನೀವು ಆ ಒಂದು ಬಿಲ್ಗೆ ಒಪ್ಪಿಗೆಯನ್ನು ಕೊಡಬೇಕು ಅಂತ ಹೇಳ್ತು. ಅರ್ಥ ಆಯ್ತಾ? ವಿತಿನ್ 1 ಮಂತ್ ಅಂತ ಹೇಳ್ತು. ಮತ್ತು ಇನ್ನೊಂದು, ಅಕಸ್ಮಾತು ಒಂದು ಬಿಲ್ನ ನೀವು ರೀಕನ್ಸಿಡರೇಷನ್ಗೆ ನಮಗೆ ಕಳಿಸ್ತಾ ಇದ್ದೀರಾ ಅಂತಂದರೆ ವಿತಿನ್ 3 ಮಂತ್ ನೀವು ಆ ಬಿಲ್ನ ರೀಕನ್ಸಿಡರೇಷನ್ಗೆ ನಮಗೆ ಕಳಿಸ್ಬೇಕು. ಅರ್ಥ ಆಯ್ತಾ? 2 ಪಾಯಿಂಟು. ಒಂದು, ಅಕಸ್ಮಾತು ನೀವು ಒಂದು ಬಿಲ್ಗೆ ಅಸೆಂಟ್ ಕೊಡ್ತಾ ಇದ್ದೀರಾ ಅಥವಾ ಒಪ್ಪಿಗೆ ಕೊಡ್ತಾ ಇದ್ದೀರಾ ಅಂತಂದರೆ ವಿತಿನ್ 1 ಮಂತು ನೀವು ಆ ಒಂದು ಬಿಲ್ಗೆ ಅಕ್ಸೆಪ್ಟ್ ಮಾಡಬೇಕು ಅಥವಾ ಅಸೆಂಟ್ ಕೊಡಬೇಕು. ಇಲ್ಲ ಅಂತಂದರೆ ಕೆಲವೊಂದು ಬಿಲ್ನ ನಮಗೆ ರೀಕನ್ಸಿಡರೇಷನ್ಗೆ ಕಳಿಸ್ತಾ ಇದ್ದೀರಾ ಅಂತಂದರೆ ವಿತಿನ್ 3 ಮಂತು ನೀವು ಆ ಬಿಲ್ನ ರೀಕನ್ಸಿಡರೇಷನ್ಗೆ ಕಳಿಸ್ಬೇಕು ಅಂತ ಸುಪ್ರೀಂ ಕೋರ್ಟು ಏಪ್ರಿಲಲ್ಲಿ ಆ ವರ್ಡಿಕ್ಟ್ನ ಕೊಡ್ತು. ಅರ್ಥ ಆಯ್ತಾ? ಸೊ ಅದನ್ನು ಮರ್ತೋಯ್ತು, ತಲೆ ಕೆಡ್ಸ್ಕೊಬೇಡಿ, ಇದನ್ನು ಮತ್ತೆ ಅಪ್ಡೇಟ್ ಮಾಡ್ತೀನಿ ಇದನ್ನು ನೋಟ್ಸ್ನ, ಸರಿನಾ? ನೀವು ಓದ್ತಾ ಇರೋರು ಓದಿ ಹಾಗೇ. 2 ಪಾಯಿಂಟು, ಅಲ್ಲೇನು ಅಂತ ಜಾಸ್ತಿ ಇಲ್ಲ ಪಾಯಿಂಟು, 2 ಪಾಯಿಂಟು. ಅರ್ಥ ಆಯ್ತಾ? ಓಕೆ, ಈಗ ಇದು ಸುಪ್ರೀಂ ಕೋರ್ಟ್ ಆ ಥರ ಹೇಳಾದ್ಮೇಲೆ ಸುಪ್ರೀಂ ಕೋರ್ಟ್ ಆ ಒಂದು ಟೈಮ್ ಲೈನ್ನ ಕೊಡ್ತು. ಯಾರಿಗೆ? ಪ್ರೆಸಿಡೆಂಟ್ ಅವ್ರಿಗೂ ಕೊಡ್ತು ಮತ್ತು ಗವರ್ನರ್ಗೂ ಇಬ್ಬರಿಗೂ ಕೊಡ್ತು. ಬಟ್ ನಮಗೆ ಅದೇನು ಜಾಸ್ತಿ ಡಿಸ್ಕಷನ್ ಬೇಡ, ನಮಗೆ ಇಷ್ಟು ಇಂಪಾರ್ಟೆಂಟ್ ಅಲ್ಲ ಅದು. ಜಸ್ಟ್ ತಿಳ್ಕೊಳ್ಳಿ, 2 ಇದ್ದಿದ್ದು 1 ಮಂತ್ ಮತ್ತು 3 ಮಂತ್ ಟೈಮ್ ಲೈನು. ಓಕೆನಾ? ಈ 2 ಟೈಮ್ ಲೈನ ಕೊಡ್ತು. ಸೊ ಆ ಟೈಮ್ ಲೈನ್ ಕೊಟ್ಟಾದಮೇಲೆ ನಮ್ಮ ಪ್ರೆಸಿಡೆಂಟ್ ಅವರು ಎಂಟ್ರಿ ಆಗಿ ಇದೇನು ಸ್ವಲ್ಪ ಬ್ರಾಡ್ ಆಗಿದೆ ಅಂತೆಲ್ಲ, ಅಂದರೆ ತುಂಬ ಸ್ಟೇಟ್ಗಳೆಲ್ಲ ಅಫೆಕ್ಟ್ ಆಗಿದೆ ಅಂತ ಗೊತ್ತಾದ್ಮೇಲೆ ಈ ಒಂದು 14 ಕ್ವಶನ್ನ ಕೇಳ್ತಾರೆ. ಅದಕ್ಕೆ ಅಲ್ಲಿ ಹಾಕಿದ್ದೀನಿ ನೋಡಿ, ಇಲ್ಲಿ ಅದು ಒಂದು ಕ್ವಶನ್ಲಿದೆ. ಇಲ್ಲಿ ನೋಡಿ, ಕ್ಯಾನ್ ಸುಪ್ರೀಂ ಕೋರ್ಟ್ ಫಿಕ್ಸ್ ದ ಟೈಮ್ ಲೈನ್ ಫಾರ್ ದ ಗವರ್ನರ್ ಟು ಡಿಸೈಡ್ ದ ಬಿಲ್? ನೋಡಿ, ಕ್ಯಾನ್ ದೇ ಸೇ ಟು ಡಿಸೈಡ್ ವಿತಿನ್ 1 ಮಂತ್? ನಾನು ಅದೇ ಅಂದ್ಕೊಂಡೆ, ಯಾಕೆ ಇದು ಪಾಯಿಂಟ್ ಬರಲೇ ಇಲ್ವಲ್ಲ ಅಂದ್ಬಿಟ್ಟು ನೋಡಿ, ಅದನ್ನು ಮರ್ತುಬಿಟ್ಟೆ. ಬಿಡಿ, ಅಷ್ಟು ತಿಳ್ಕೊಂಡ್ರೆ ಸಾಕು. 1 ಮಂತು ಮತ್ತು 3 ಮಂತು ಅದು ತಿಳ್ಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ಏನಾಯ್ತಪ್ಪ, ಈಗ ಪ್ರೆಸಿಡೆಂಟ್ ಅವ್ರಿಗೆ 14 ಕ್ವಶನ್ ಕೇಳಿದ್ರು. ನೆಕ್ಸ್ಟ್ ಏನಾಯಿತು, 14 ಕ್ವಶನ್ ಕೇಳಾದ್ಮೇಲೆ ಸುಪ್ರೀಂ ಕೋರ್ಟ್ ಕೆಲಸ ಏನಪ್ಪ ಅಂತಂದರೆ ಪ್ರೆಸಿಡೆಂಟ್ ಅವ್ರು ಏನೇ ಒಂದು ಕ್ವಶನ್ ಕೇಳಿದ್ರೆ ದೇ ಹ್ಯಾವ್ ಟು ಆನ್ಸರ್. ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಅಂತಲ್ಲ, ಆನ್ಸರ್ ಮಾಡಬೇಕು. ಅವ್ರು ಕೆಲವೊಂದು ಕ್ವಶನ್ನ ಆನ್ಸರ್ ಮಾಡ್ಬೋದು, ಮಾಡ್ದೇನೆ ಇರ್ಬೋದು, ಅದು ಅವ್ರಿಗೆ ಬಿಟ್ಟಿದ್ದು. ಡಿಸ್ಕ್ರಿಷನರಿ ಪವರ್ ಟು ಸುಪ್ರೀಂ ಕೋರ್ಟ್, ಅವ್ರಿಗೆ ಬಿಟ್ಟಿದ್ದು, ಅವ್ರ ಇಷ್ಟ. ಅವ್ರು ಕೊಟ್ಟು ಆನ್ಸರ್ನ ಹೇಳಿದ್ರೆ ಹೇಳ್ಬೋದು, ಹೇಳ್ದೇ ಇರ್ಬೋದು. ಅಕಸ್ಮಾತ್ ಹೇಳಿದ್ರು ಕೂಡ, ಆನ್ಸರ್ ಕೊಟ್ಟರು ಕೂಡ
ಪ್ರೆಸಿಡೆಂಟ್ ಅವರು ಆ ಆನ್ಸರ್ನ ತಗೋಬಹುದು, ತಗೊಳ್ದೇನೂ ಇರಬಹುದು. ಇದು ಇವ್ರಿಗೆ ಬಿಟ್ಟಿದ್ದು. ಅರ್ಥ ಆಯ್ತಾ? ಓಕೆ. ಈಗ ಸುಪ್ರೀಂ ಕೋರ್ಟ್ ಏನು ಮಾಡ್ತು ಅಂತಂದರೆ 5 ಜಡ್ಜಸ್ ಕಾನ್ಸ್ಟಿಟ್ಯೂಷನಲ್ ಒಂದು ಬೆಂಚ್ನ ರೆಡಿ ಮಾಡ್ತು. ಅಂದರೆ 5 ಜನರ ಒಂದು ಬೆಂಚ್, ಅಂದರೆ ಸುಪ್ರೀಂ ಕೋರ್ಟಲ್ಲಿ 5 ಜನರ ಒಂದು ಜಡ್ಜಸ್ ಇರುವಂಥ ಒಂದು ಬೆಂಚ್ನ ಫಾರ್ಮ್ ಮಾಡ್ತು. ಫಾರ್ಮ್ ಮಾಡಿ, ಬಿಕಾಸ್ ಯಾಕೆ ಫಾರ್ಮ್ ಮಾಡ್ತು ಅಂತಂದರೆ ಇದೊಂದು ಗವರ್ನರ್ ಪವರ್ ಇನ್ಕ್ಲೂಡ್ ಆಗಿದೆ. ಯಾಕಂದರೆ ಈ ಒಂದು ಪ್ರೆಸಿಡೆಂಟ್ ಅವ್ರು ಕೇಳಿದಂಥ ಒಂದು ಕ್ವಶನ್ಗೆ ಉತ್ತರ ಕೊಡಬೇಕು ಅಂತಂದರೆ ಆ ಕ್ವಶನ್ಗಳಲ್ಲಿ ಗವರ್ನರ್ ಅವರ ಒಂದು ಪವರ್ಗಳು ಇನ್ಕ್ಲೂಡ್ ಆಗಿತ್ತು, ಫೆಡರಲಿಸಮ್ ಇನ್ಕ್ಲೂಡ್ ಆಗಿತ್ತು, ಆರ್ಟಿಕಲ್ 200, 201 ಮತ್ತು 361. ಸೊ ಇವೆಲ್ಲ ಕಾನ್ಸ್ಟಿಟ್ಯೂಷನ್ ಇಂಟರ್ಪ್ರಿಟೇಷನ್ ಆಗಿರೋದ್ರಿಂದ 5 ಜಡ್ಜಸ್ಗಳು ಬೇಕಾಗಿರ್ತದೆ. ಸ್ಟಾರ್ಟಿಂಗ್ ಏಪ್ರಿಲ್ ಟೈಮಲ್ಲಿ ಕೊಟ್ಟಂತಹ ಜಡ್ಜ್ಮೆಂಟಲ್ಲಿ ಬರೀ 2 ಜಡ್ಜಸ್ ಮಾತ್ರ ಇದ್ದಿದ್ದು. ಬಟ್ ಈ ಒಂದು ಪ್ರೆಸಿಡೆಂಟ್ ಅವ್ರು ಏನು ಕ್ವಶನ್ ಕೇಳಿದ್ರಲ್ಲ ಆ ಕ್ವಶನ್ಗೆ ಉತ್ತರ ಕೊಡೋದಕ್ಕೋಸ್ಕರ 5 ಜಡ್ಜಸ್ಗಳು ಒಂದು ಫಾರ್ಮ್ ಮಾಡ್ತಾರೆ. 5 ಜಡ್ಜಸ್ ಇರುವಂಥ ಒಂದು ಕಾನ್ಸ್ಟಿಟ್ಯೂಷನ್ ಬೆಂಚ್ನ ಫಾರ್ಮ್ ಮಾಡ್ತಾರೆ. ಆಯಿತಾ? ಸೊ ದ ಬೆಂಚ್ ಸ್ಯಾಟ್ ಆ್ಯಂಡ್ ಡಿಸ್ಕಸ್ ಈಚ್ ಆಫ್ ದ 14 ಕ್ವಶನ್ ಡೀಟೈಲಿ. ಸೊ ನೆಕ್ಸ್ಟು ದ ಸುಪ್ರೀಂ ಕೋರ್ಟ್ ಸ್ಟಡೀಸ್ ದ ಆಲ್ ಪಾಸ್ಟ್ ಇನ್ಸಿಡೆಂಟ್ ಇನ್ವಾಲ್ವಿಂಗ್ ದ ಗವರ್ನರ್. ಸೊ ಎಲ್ಲ ಲೈಕ್ ಎಸ್ಪೆಷಲಿ ತಮಿಳುನಾಡು, ಕೇರಳ, ಪಂಜಾಬ್, ವೆಸ್ಟ್ ಬೆಂಗಾಲು, ಸೊ ಅದನ್ನೆಲ್ಲ ಡಿಸ್ಕಷನ್ ಮಾಡ್ತಿದೆ. ಸೊ ದೀಸ್ ಸ್ಟೇಟ್ಸ್ ಕಂಪ್ಲೈಂಟ್ ದಟ್ ದ ಗವರ್ನರ್ ವೇರ್ ಮಿಸ್ಯೂಸಿಂಗ್ ಟುಡೇ. ಸೊ ಅಲ್ಲಿ ಏನು ಹೇಳ್ತು ಅಂತಂದರೆ ಸುಪ್ರೀಂ ಕೋರ್ಟ್ ಸೆಡ್ ದಟ್ ಇಂಡೆಫಿನೆಟ್ ಡಿಲೇ ಅಂತ ಇದೆಯಲ್ಲ, ಸೊ ಇಂಡೆಫಿನೆಟ್ ಡಿಲೇ ಬೈ ಗವರ್ನರ್ ಈಸ್ ಅನ್ಕಾನ್ಸ್ಟಿಟ್ಯೂಷನ್. ಯಾವುದೇ ಕಾರಣಕ್ಕೂ ಗವರ್ನರ್ಗಳು ಇಂಡೆಫಿನೆಟಾಗಿ ಡಿಲೇ ಮಾಡೋ ಹಾಗೆ ಇಲ್ಲ ಅಂತ ಹೇಳ್ತು. ಆಯಿತಾ? ಸುಪ್ರೀಂ ಕೋರ್ಟ್ ಕ್ಲಿಯರ್ಲಿ ಸೆಡ್ ದಟ್ ದ ಗವರ್ನರ್ ಕ್ಯಾನ್ ನಾಟ್ ಕೀಪ್ ದ ಬಿಲ್ ಪೆಂಡಿಂಗ್ ಫಾರ್ ಮಂತ್ಲಿ ಆರ್ ಇಯರ್ಲಿ. ಯಾವುದೇ ಕಾರಣಕ್ಕೂ ಬಿಲ್ಗಳನ್ನ ಗವರ್ನರವರು ಇಂಡೆಫಿನೆಟಾಗಿ ಇಟ್ಕೊಳ್ಳೋ ಹಾಗಿಲ್ಲ, ವರ್ಷಾಂತರಗಳ ಇಟ್ಕೊಳ್ಳೋ ಹಾಗಿಲ್ಲ. ಮತ್ತು ಸಿಟ್ಟಿಂಗ್ ಆನ್ ಬಿಲ್ ಅಂದರೆ ಜಸ್ಟ್ ಪಾಕೆಟ್ ಬಿಟೋ ಅಂತ ತಿಳ್ಕೊಳ್ಳಿ, ಸಿಟ್ಟಿಂಗ್ ಆನ್ ಬಿಲ್ ಅಂತಂದರೆ. ಆಯಿತಾ? ಸೊ ಈ ಥರ ಬಿಲ್ನ ಅಂದರೆ ಸಿಟ್ಟಿಂಗ್ ಆನ್ ಬಿಲ್ ಯೂಸ್ ಮಾಡಿದ್ರೆ, ಅಂದರೆ ಸಿಟ್ಟಿಂಗ್ ಆನ್ ಬಿಲ್ ವೈಲೇಟ್ ದ ಕಾನ್ಸ್ಟಿಟ್ಯೂಷನ್. ಮತ್ತು ಆಲ್ ಡಿಸಿಷನ್ ಮಸ್ಟ್ ಬಿ ಟೇಕನ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ನೀವು ಒಪ್ಪಿಗೆ ಕೊಡ್ತಿರೋ ಅಥವಾ ರೀಕನ್ಸಿಡರೇಷನ್ ಕೊಡ್ತೀರಾ ಅಥವಾ ಪ್ರೆಸಿಡೆಂಟ್ ಅವ್ರಿಗೆ ಫಾರ್ವರ್ಡ್ ಮಾಡ್ತೀರಾ ನಮಗೆ ಗೊತ್ತಿಲ್ಲ, ಬಟ್ ಯು ಹ್ಯಾವ್ ಟು ಟೇಕ್ ಅ ಡಿಸಿಷನ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅಂತ ಹೇಳಿದ್ರು. ಯಾರು? ಸುಪ್ರೀಂ ಕೋರ್ಟು. ಇದು ಜಡ್ಜ್ಮೆಂಟ್ ಅಲ್ಲ, ಇದು ಪ್ರೆಸಿಡೆಂಟ್ ಅವ್ರು ಕೇಳಿರೋ ಕ್ವಶನ್ಗೆ ಉತ್ತರ ಕೊಟ್ಟಿರೋದು. ಓಕೆನಾ? ಮತ್ತು ಸುಪ್ರೀಂ ಕೋರ್ಟ್ ಓವರ್ ರೂಲ್ಡ್ ಇಟ್ಸ್ ಓನ್ 2025 ಏಪ್ರಿಲ್ ಜಡ್ಜ್ಮೆಂಟ್. ಸೊ ಅರ್ಲಿಯರ್ ನೋಡಿ, ಇಲ್ಲಿ ಹಾಕಿದ್ದೀನಿ ನೋಡಿ ಅಲ್ಲಿ ಮಿಸ್ ಆಗಿತ್ತು, ಇಲ್ಲಿ ಹಾಕಿದ್ದೀನಿ. ಸೊ ಸುಪ್ರೀಂ ಕೋರ್ಟು ಅರ್ಲಿಯರ್ ಏನು ಹೇಳಿತ್ತು ಅಂತಂದರೆ 1 ಮಂತ್ ಡಿಸೈಡ್. ಆಯಿತಾ? ಒಂದು ಬಿಲ್ಗೆ ನೀವು ಆಕ್ಸೆಪ್ಟ್ ಮಾಡ್ತೀನಿ ಅಂದರೆ 1 ಮಂತು, ಮತ್ತು ಆ ಬಿಲ್ನ ನೀವು ರೀಕನ್ಸಿಡರೇಷನ್ಗೆ ಕೊಡ್ತೀನಿ ಅಂತಂದರೆ 3 ಮಂತು, ಮತ್ತು ಡೀಮ್ಡ್ ಅಸೆಂಟ್. ಓಕೆ, ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಗುರು. ಡೀಮ್ಡ್ ಅಸೆಂಟ್. ವಾಟ್ ಯು ಮೀನ್ ಬೈ ಡೀಮ್ಡ್ ಅಸೆಂಟ್ ಅಂತಂದರೆ, ಅಕಸ್ಮಾತು ಗವರ್ನರ್ ಅವರು ಈ ಒಂದು ಟೈಮ್ ಲಿಮಿಟಲ್ಲಿ ಏನೂ ಮಾಡಲಿಲ್ಲ ಅಂತಂದರೆ ನೀವೇನು ಬಿಲ್ ಕೊಟ್ಟಿರ್ತಾರಲ್ಲ ಅದು ಆಟೋಮೆಟಿಕ್ಕಾಗಿ ಅಪ್ರೂವ್ ಆಗುತ್ತೆ ಅಂತಲೂ ಕೂಡ ಹೇಳಿರ್ತಾರೆ. ನೋಡಿ, ಇದೊಂದು ಪಾಯಿಂಟ್ ಮಿಸ್ ಆಯಿತು ಗುರು. ಅದೊಂದು ಒಟ್ಟು 3 ಪಾಯಿಂಟ್ ಇಂಪಾರ್ಟೆಂಟು. ಡೀಮ್ಡ್ ಅಸೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಆಯಿತಾ? ಸೊ ಡೀಮ್ಡ್ ಅಸೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಏನು ಅಂತಂದರೆ ಇನ್ನೊಂದ್ಸತಿ ಹೇಳ್ತೀನಿ, ಅಕಸ್ಮಾತು ಈ ಒಂದು ಗವರ್ನರ್ ಅವ್ರ ಕೈಯಲ್ಲಿ ಕೊಟ್ಟಿರುವಂಥ ಒಂದು ಟೈಮ್ ಲಿಮಿಟ್ ಇದೆಯಲ್ಲ, 1 ತಿಂಗಳು 3 ತಿಂಗಳು ಅಂತ. ಸೊ ಆ ಟೈಮ್ ಲಿಮಿಟ್ ಮೀರಿನೂ ಕೂಡ ಗವರ್ನರ್ ಅವರು ಏನೂ ಒಂದು ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂತಂದರೆ ಆ ಬಿಲ್ಗಳು ಆಟೋಮೆಟಿಕ್ಕಾಗಿ ಅಪ್ರೂವ್ ಆಗುತ್ತೆ ಅನ್ನೋದೇ ಡೀಮ್ ಅಸೆಂಟ್ ಅಂತ ಅರ್ಥ. ಆಯಿತಾ? ಓಕೆ. ಸೊ ಆದರೆ ನಾವು ಸುಪ್ರೀಂ ಕೋರ್ಟ್ ಅವರು ಈಗ ಈ ಒಂದು ಕ್ವಶನ್ಗೆ ಸುಪ್ರೀಂ ಕೋರ್ಟ್ ಏನು ಒಂದು ಅರ್ಲಿಯರ್ ಒಂದು ಜಡ್ಜ್ಮೆಂಟ್ ಇತ್ತಲ್ಲ, ಆ ಜಡ್ಜ್ಮೆಂಟ್ಗೆ ಒಂದು ಓವರ್ ರೂಲ್ಡ್ ಅಂತಂದರೆ ಜಸ್ಟ್ ಒಂದು ಆನ್ಸರ್ ಕೊಟ್ಟಿರೋದಷ್ಟೇ. ಈ ಟೈಮ್ ಲೈನೆಲ್ಲ ತೆಗಿಬೇಕು, ಅಂದರೆ ರಿಮೂವ್ ಮಾಡಬೇಕು. ಮತ್ತು ಈ ಆಟೋಮೆಟಿಕ್ಕಾಗಿ ಅಸೆಂಟ್ ಅಥವಾ ಈ ಡೀಮ್ಡ್ ಅಸೆಂಟ್ ಇದೆಯಲ್ಲ, ಯಾವುದೇ ಕಾರಣಕ್ಕೂ ಇರಬಾರ್ದು. ನೋ ಆಟೋಮೆಟಿಕ್ ಅಸೆಂಟ್ ಈಸ್ ಅಲೋಡ್ ಅಂತಲೂ ಕೂಡ ಹೇಳ್ಬೋದು. ಯಾಕೆ ಅಂತಂದರೆ ಬಿಕಾಸ್ ದ ಕಾನ್ಸ್ಟಿಟ್ಯೂಷನ್ ಯೂಸಸ್ ಅ ಫ್ಲೆಕ್ಸಿಬಲ್ ಲ್ಯಾಂಗ್ವೇಜಸ್. ಹೌದಾ? ನಾಟ್ ಫಿಕ್ಸ್ಡ್ ಡೇಸ್. ನಮ್ಮಲ್ಲೇ ಫ್ಲೆಕ್ಸಿಬಲ್ ಲ್ಯಾಂಗ್ವೇಜಸ್ ಇದೆ. ಎಕ್ಸಾಂಪಲ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅನ್ನೋದು ಒಂದು ಫ್ಲೆಕ್ಸಿಬಲ್ ಲ್ಯಾಂಗ್ವೇಜ್ ಅದು. ಬಟ್ ಈ 1 ಮಂತು 3 ಮಂತು ಅನ್ನೋದು ಏನಿದೆಯಲ್ಲ, ಇವೆಲ್ಲ ಫಿಕ್ಸ್ಡ್ ಡೇಟ್ಸು. ಸೊ ಇದು ನಮಗೆ ಬೇಡ ಅಂತ ಹೇಳಿದ್ರು. ಮತ್ತು ಸುಪ್ರೀಂ ಕೋರ್ಟ್ ಗೇವ್ ಅ ನ್ಯೂ ಇಂಟರ್ಪ್ರಿಟೇಷನ್ ಆಫ್ ಆರ್ಟಿಕಲ್ 200. ಏನು ಅಂತಂದರೆ, ನಾರ್ಮಲಾಗಿ ನ್ಯೂ ಇಂಟರ್ಪ್ರಿಟೇಷನ್ ಅಂತ ಹೇಳಿ ಸರ್ ಹೊಸ್ದಾಗೇನೋ ತಿದ್ದುಪಡಿ ಮಾಡಿಬಿಟ್ರೆ ಆರ್ಟಿಕಲ್ಗೆ ಅಂತಂದರೆ ಇಲ್ಲ, ಅವರು ಆ ಒಂದು ಪದದ ಅರ್ಥ ಹೇಳಿದ್ದಾರೆ ಅಷ್ಟೇ. ದ ಗವರ್ನರ್ ಪವರ್ ಆರ್ ಕ್ಲಾರಿಫೈಡ್ ಆ್ಯಸ್ ಒಂದು ಡಿಸ್ಕ್ರಿಷನರಿ ಪವರು ಅಂತಂದರೆ ನಾರ್ಮಲಾಗಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಒಂದು ಟೈಮ್ ಲಿಮಿಟ್ ಇರೋದಿಲ್ಲ. ಅದು ಅವ್ರ ಇಷ್ಟಾರ್ಥವಾಗಿ ಅವರು ಒಪ್ಪಿಗೆನ ಕೊಡಬೇಕು. ಆದರೆ ಇಷ್ಟಾರ್ಥವಾಗಿ ಕೊಡಬೇಕು ಅಂತ ಹೇಳಿ ಮಸ್ಟ್ ಬಿ ಯೂಸ್ಡ್ ಕಾನ್ಸ್ಟಿಟ್ಯೂಷನಲಿ, ನಾಟ್ ಫಾರ್ ಪೊಲಿಟಿಕ್ಸ್, ನಾಟ್ ಫಾರ್ ಡಿಲೇ.
ಇಷ್ಟಾರ್ಥವಾಗಿ ಮಾಡ್ಬೋದು ಅಂತ ಹೇಳಿ ಅವ್ರು ಇಷ್ಟ ಬಂದಂಗೆ ಅವರು ಬಿಲ್ಗಳನ್ನ ಡಿಲೇ ಮಾಡೋ ಹಾಗಿಲ್ಲ. ಪಾಲಿಟಿಕ್ಸ್ಗೆ ಯಾವುದೇ ಕಾರಣಕ್ಕೂ ತೊಗೊಬರೋ ಹಾಗಿಲ್ಲ. ಮತ್ತು ಮಸ್ಟ್ ಆ್ಯಕ್ಟ್ ಇನ್ ರೀಸನಬಲ್ ಟೈಮ್. ನೋಡಿ, ಈ ರೀಸನಬಲ್ ಟೈಮ್ ಅಂತಂದರೆ ಅದು ಕೂಡ ಒಂದು ಟೈಮ್ ಲಿಮಿಟ್ನ ಹೇಳುತ್ತೆ, ಆಯಿತಾ. ರೀಸನಬಲ್ ಟೈಮ್ ಅಂದರೆ ವಿತಿನ್ ಸಮ್ ಡೇಸ್ ಒಳಗಡೆ ನೀನು ಒಪ್ಪಿಗೆನ ಕೊಡಬೇಕು, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅಂತ ಹೇಳುತ್ತೆ, ಆಯಿತಾ. ಓಕೆ, ಸೊ ದ ಗವರ್ನರ್ ಹ್ಯಾಸ್ ಅ ಪವರ್ ಬಟ್ ನಾಟ್ ಟು ಬ್ಲಾಕ್ ದ ಗವರ್ನಮೆಂಟ್. ಅಂತಂದರೆ ಗವರ್ನರ್ಗೆ ಪವರ್ ಇದೆ, ಹಾಗಂತೇಳಿ ಕಂಪ್ಲೀಟಾಗಿ ಗವರ್ನಮೆಂಟ್ದು ಒಂದು ಎಕ್ಸಿಕ್ಯೂಟಿವ್ ಆ್ಯಕ್ಷನ್ಸ್ ಏನೈತೆ ಲಾ ಅಥವಾ ಲೆಜಿಸ್ಲೇಟಿವ್ ಆ್ಯಕ್ಷನ್ಸ್ಗಳನ್ನೇ ತಂದರೂ ಕೂಡ ನೀವು ಬ್ಲಾಕ್ ಮಾಡೋ ಹಾಗಿಲ್ಲ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಆಯಿತಾ. ನೀನು ಮತ್ತೆ ಹೇಳ್ತಾ ಇದ್ದೀನಿ, ಇದು ಜಡ್ಜ್ಮೆಂಟ್ ಅಲ್ಲ, ಇದು ಬರೀ ನಮ್ಮ ಪ್ರೆಸಿಡೆಂಟ್ ಅವರು ಕೇಳಿದಂಥ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾರದಷ್ಟೇ, ಆಯಿತಾ. ಮತ್ತೆ ಹೇಳ್ತೀನಿ, ತಲೆಗೆಡಿಸ್ಕೊಬೇಡಿ. ಯಾಕಂದರೆ ತುಂಬ ಜನ ಇದು ಜಡ್ಜ್ಮೆಂಟು ಅಂದ್ಕೊಂಡು ಬರೆದ್ಬಿಡ್ತಾರೆ, ಇನ್ನೂ ಜಡ್ಜ್ಮೆಂಟ್ ಕೊಟ್ಟಿಲ್ಲ. ಜಡ್ಜ್ಮೆಂಟು ನೆಕ್ಸ್ಟ್ ಆಗ್ತಾರೆ, ಈಗ ರಿವ್ಯೂ ಪಿಟಿಷನ್ ಆಗ್ತಾರೆ ಗೌರ್ಮೆಂಟು, ನಾನು ಮುಂದೆ ಹೇಳ್ತೇನೆ ಈಗ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿತ್ತು ಅಂದರೆ ಸುಪ್ರೀಂ ಕೋರ್ಟ್ ಅಲೋಡ್ ಕೋರ್ಟ್ಸ್ ಟು ರಿವ್ಯೂ ಇನ್ ಆ್ಯಕ್ಷನ್. ನೋಡಿ, ಕೋರ್ಟ್ಸ್ ಕ್ಯಾನ್ ನಾಟ್ ರಿವ್ಯೂ ವೈ ದ ಬಿಲ್ ವಾಸ್ ರಿಜೆಕ್ಟೆಡ್. ಅಂದರೆ ಕೋರ್ಟ್ ಯಾವುದೇ ಕಾರಣಕ್ಕೂ ರಿವ್ಯೂ ಮಾಡಬಾರ್ದು, ಯಾಕೆ ಅವರು ಬಿಲ್ನ ರಿಜೆಕ್ಟ್ ಮಾಡಿದ್ರು, ಇದು ತಪ್ಪು ಅಂತ ಯಾವುದೇ ಕಾರಣಕ್ಕೂ ಕೋರ್ಟು ಮಧ್ಯಸ್ಥಿಕೆ ಮಾಡಬಾರ್ದು. ಬಟ್ ಅವರು ಇನ್ಆ್ಯಕ್ಷನ್ ಅಂತಂದರೆ ಏನೋ ಆ್ಯಕ್ಷನ್ ತೊಗೊಳ್ಳದೆ ಜಸ್ಟ್ ಸುಮ್ಮನೆ ಕೂತ್ಕೊಂಡ್ರೆ ಮಾತ್ರ ಆ ಒಂದು ಮ್ಯಾಟರ್ಸ್ಗೆ ರಿವ್ಯೂ ಅಂದರೆ ಜುಡಿಷಿಯಲ್ ರಿವ್ಯೂ ಆಗುತ್ತೆ. ನೋಡಿ, ಮೀನಿಂಗ್ ಹಾಕಿದ್ದೀನಿ. ಇಫ್ ಗವರ್ನರ್ ಡಿಲೇ ಮಾಡ್ತು ಅಂತಂದರೆ ಸುಪ್ರೀಂ ಕೋರ್ಟ್ ಕ್ಯಾನ್ ಆರ್ಡರ್ ಹಿಮ್ ಟು ಆ್ಯಕ್ಟ್. ಏನು ಅರ್ಥ ಅಂತಂದರೆ, ಅಕಸ್ಮಾತ್ ಗವರ್ನರು ಡಿಲೇ ಮಾಡ್ತು ಅಂತಂದರೆ, ನೋಡಪ್ಪ ಗವರ್ನರು ಆದಷ್ಟು ಬೇಗ ನೀನು ಕೆಲಸ ಮಾಡು ಅಂತ ಹೇಳ್ಬೋದು ಹೊರತು, ನೀನು ಕೊಟ್ಟಿಲ್ಲ, ನನಗೆ ಗೊತ್ತಿಲ್ಲ, ನೀನು ಒಪ್ಪಿಗೆ ಕೊಡಲೇಬೇಕು ಅಂತ ಯಾವುದೇ ಕಾರಣಕ್ಕೂ ಕೋರ್ಟು ಹೇಳೋ ಹಾಗಿಲ್ಲ. ನೋಡಿ, ಇಲ್ಲಿ ಹಾಕಿದ್ದೀನಿ, ಬಟ್ ಕ್ಯಾನ್ ನಾಟ್ ಫೋರ್ಸ್ ಹಿಮ್ ಟು ಗಿವ್ ಅಸೆಂಟ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಬ್ಯಾಲೆನ್ಸ್. ನೆಕ್ಸ್ಟು ಇನ್ನೊಂದಿದೆ, ದ ಸುಪ್ರೀಂ ಕೋರ್ಟ್ ಕ್ಲಾರಿಫೈ ಆರ್ಟಿಕಲ್ 361 ಇಮ್ಯುನಿಟಿ. ನೋಡಿ, ಇಮ್ಯುನಿಟಿ ಅಂತ ಏನಿದೆಯಲ್ಲ, ಈ ನಮ್ಮ ಗವರ್ನರ್ ಆಗಲಿ ಪ್ರೆಸಿಡೆಂಟ್ ಆಗಲಿ, ಈ ಇಮ್ಯುನಿಟಿ ಇರೋದು ಬರೀ ಪರ್ಸನಲಿ ಮಾತ್ರ, ಆಯಿತಾ, ಪರ್ಸನಲಿ ಮಾತ್ರ. ಹಾಗಂತೇಳಿ ಇವರು ಒಂದು ಕೆಲಸ ಮಾಡುವಂಥ ಆಫೀಸ್ ಅಥವಾ ಇವರ ಒಂದು ಡ್ಯೂಟಿ ಏನಿದೆಯಲ್ಲ, ಈ ಡ್ಯೂಟಿಗೆ ಯಾವುದೇ ಕಾರಣಕ್ಕೂ ಇಮ್ಯುನಿಟಿ ಇಲ್ಲ. ಇಮ್ಯುನಿಟಿ ಡಸ್ ನಾಟ್ ಸ್ಟಾಪ್ ಜುಡಿಷಿಯಲ್ ರಿವ್ಯೂ ಆಫ್ ದ ಆಫೀಸ್. ಅಂತಂದರೆ ಇವ್ರು ಏನು ಡ್ಯೂಟಿ ಮಾಡ್ತಾರೆ, ಯೂನಿಯನ್ ಆಫೀಸ್ ಮಾಡ್ತಾರಲ್ಲ, ಸೊ ಈ ಒಂದು ಆಫೀಸ್ಗೆ ಯಾವುದೇ ಕಾರಣಕ್ಕೂ ಇಮ್ಯುನಿಟಿ ಇರೋದಿಲ್ಲ. ಮೀನಿಂಗ್ ಕೋರ್ಟ್ ಕ್ಯಾನ್ ಎಕ್ಸಾಮಿನ್ ವೆದರ್ ದ ಕಾನ್ಸ್ಟಿಟ್ಯೂಷನ್ ಆಫೀಸ್ ಡಿಡ್ ಇಟ್ಸ್ ಡ್ಯೂಟಿ. ಅಂತಂದರೆ ಕೋರ್ಟು ಇವರು ಸರಿಯಾಗಿ ಕೆಲಸ ಮಾಡಲಿಲ್ವಾ ಅನ್ನೋದನ್ನ ಮಾತ್ರ ಚೆಕ್ ಮಾಡುತ್ತೆ ಹೊರತು ಅವರೊಂದು ಪರ್ಸನಲ್ ಇಮ್ಯುನಿಟಿಗೆ ಯಾವುದೇ ಕಾರಣಕ್ಕೂ ಎಕ್ಸಾಮಿನ್ ಮಾಡೋ ಹಾಗಿಲ್ಲ. ಸೊ ಗವರ್ನರ್ ಈಸ್ ಪ್ರೊಟೆಕ್ಟೆಡ್ ಆ್ಯಸ್ ಅ ಪರ್ಸನ್ ಬಟ್ ಈಸ್ ಆಫೀಸ್ ಇನ್ ಆ್ಯಕ್ಷನ್ ಕ್ಯಾನ್ ಬಿ ಕ್ವಶನ್ಡ್, ಆಯಿತಾ. ಓಕೆ, ತಲೆ ಕೆಡಿಸ್ಕೊಬೇಡಿ. ಕೆಲವೊಂದು ಸೆಂಟೆನ್ಸ್ಗಳು ಅರ್ಥ ಆಗಲಿಲ್ಲ ಅಂತಂದರೆ ಮೇಲ್ಗಡೆ ಟ್ರಾನ್ಸ್ಲೇಟ್ ಬಟನ್ ಇದೆ, ಒಂದ್ಸತಿ ಟ್ರಾನ್ಸ್ಲೇಟ್ ಮಾಡಿಕೊಂಡು ಕನ್ನಡದಲ್ಲಿ ಓದಿ, ನೀಟಾಗಿ ಅರ್ಥ ಆಗುತ್ತೆ, ಓಕೆನಾ. ನೆಕ್ಸ್ಟು, ಸುಪ್ರೀಂ ಕೋರ್ಟ್ ಕ್ಲಾರಿಫೈಡ್ ಪ್ರೆಸಿಡೆಂಟ್ಸ್ ಪವರ್ ಅಂಡರ್ ಆರ್ಟಿಕಲ್ 201. ಸೊ ಇಲ್ಲಿ ಆರ್ಟಿಕಲ್ 201 ಒಂದು ಪವರ್ ಇತ್ತಲ್ಲ, ಪ್ರೆಸಿಡೆಂಟ್ ಪವರು, ಅದನ್ನು ಕೂಡ ಕ್ಲಾರಿಫೈ ಮಾಡುತ್ತೆ. ಏನು ಅಂತಂದರೆ, ಪ್ರೆಸಿಡೆಂಟ್ ಡಿಸಿಷನ್ ಕ್ಯಾನ್ ನಾಟ್ ಬಿ ರಿವ್ಯೂಡ್. ನೋಡಿ, ಅಲ್ಲಿ ಪ್ರೆಸಿಡೆಂಟ್ ಅವರು ಅವ್ರ ಇಷ್ಟ, ಅದು ಅಂದರೆ ಪ್ರೆಸಿಡೆಂಟ್ ಅವ್ರ ಇಷ್ಟ, ಅವ್ರು ಒಪ್ಪಿಗೆ ಕೊಡ್ಬೋದು, ಕೊಡದೇ ಇರ್ಬೋದು, ಬಟ್ ಯಾವುದೇ ಕಾರಣಕ್ಕೂ ಕೋರ್ಟ್ ಇಂಟರ್ವ್ಯೂನ್ ಆಗಬಾರ್ದು. ಸೊ ಕೋರ್ಟ್ ಕ್ಯಾನ್ ನಾಟ್ ಆಸ್ಕ್ ವೈ ಡಿಡ್ ಯು ರಿಜೆಕ್ಟ್. ನೋಡಿ, ಯಾವುದೇ ಕಾರಣಕ್ಕೂ ಕೋರ್ಟ್ ಮಧ್ಯೆ ಹೋಗಿ ಕೇಳಬಾರ್ದು. ಯಾವುದೇ ಕಾರಣ, ಯಾಕಪ್ಪ ನೀನು ರಿಜೆಕ್ಟ್ ಮಾಡಿದ್ರೆ, ಯಾಕೆ ಸರ್ ನೀವು ಪ್ರೆಸಿಡೆಂಟ್ ಸರ್ ನೀವು ರಿಜೆಕ್ಟ್ ಮಾಡಿದ್ರಿ ಅಂತ ಯಾವುದೇ ಕಾರಣಕ್ಕೂ ಕೋರ್ಟ್ ಕೇಳಬಾರ್ದು. ಯಾಕೆ ಅಂತಂದರೆ, ಇನ್ಆ್ಯಕ್ಷನ್ ಕ್ಯಾನ್ ನಾಟ್ ಬಿ ಅನ್ಲಿಮಿಟೆಡ್, ಸ್ಟಿಲ್ ನೋ ಡೆಡ್ಲೈನ್ಸ್ ಮತ್ತು ನೋ ಡೀಮ್ಡ್ ಪ್ರಾವಿಷನ್ಸ್. ಸೊ ಎಲ್ಲೂ ಕೂಡ ಒಂದು ಡೆಡ್ಲೈನ್ ಕೊಟ್ಟಿಲ್ಲ, ಸೊ ಹಾಗೆ ನಾವು ಕೇಳೋ ಅವಶ್ಯಕತೆಯೂ ಇಲ್ಲ ಅನ್ನೋ ರೀತಿ ಸುಪ್ರೀಂ ಕೋರ್ಟ್ ಉತ್ತರ ಕೊಡ್ತು. ಮತ್ತು ಸುಪ್ರೀಂ ಕೋರ್ಟ್ ಸೆಡ್ ಕೋರ್ಟ್ ಕ್ಯಾನ್ ನಾಟ್ ರಿವ್ಯೂ ಬಿಲ್ಸ್ ಓನ್ಲಿ ಲಾ. ನೋಡಿ, ಕೋರ್ಟ್ ಯಾವುದೇ ಕಾರಣಕ್ಕೂ ಬಿಲ್ಗಳನ್ನ ರಿವ್ಯೂ ಮಾಡಬಾರ್ದು. ಸೊ ವಾಟ್ ಡು ಯು ಮೀನ್ ಬೈ ಬಿಲ್ ಅಂತಂದರೆ ಒಂದು ಡ್ರಾಫ್ಟ್ ಕಾಪಿ ಅಷ್ಟೇ, ಅದು ಇನ್ನೂ ಅದು ಲಾ ಆಗಿಲ್ಲ. ಲಾ ಯಾವಾಗುತ್ತೆ, ಒಂದು ಗವರ್ನರ್ ಅವ್ರು ಒಪ್ಪಿಗೆ ಕೊಟ್ಟರೆ ಅಥವಾ ಪ್ರೆಸಿಡೆಂಟ್ ಅವ್ರು ಒಪ್ಪಿಗೆ ಕೊಟ್ಟರೆ ಮಾತ್ರ ಅದು ಲಾ ಆಗುತ್ತೆ ಹೊರತು ಆ ಒಂದು ಡ್ರಾಫ್ಟ್ ಕಾಪಿ ಡ್ರಾಫ್ಟಾಗೆ ಉಳ್ಕೊಳ್ಳುತ್ತೆ, ಆಯಿತಾ. ಡ್ರಾಫ್ಟ್ ಕಾಪಿನ ನಾವೇನಂತ ಕರಿತೀವಪ್ಪ, ಬಿಲ್ ಅಂತ ಕರಿತೀವಿ ಅಷ್ಟೇ. ಈಗ ನಾರ್ಮಲಾಗಿ ನೀವೇನಾದರೂ ಒಂದು ಪ್ರಾಜೆಕ್ಟ್ ಏನಾದರೂ ಮಾಡಿತ್ತು ಅಂದರೆ ನಿಮಗೊಂದು ಡ್ರಾಫ್ಟ್ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ, ಹೌದಾ. ಡ್ರಾಫ್ಟ್ ಅಂತ ಕರೀತಾರೆ. ಅಂತಂದರೆ ಅಲ್ಲಿ ನಿಮ್ಮ HODಗಳು ಸೈನ್ ಹಾಕೋವರೆಗೂ ಅದನ್ನೇ ಡ್ರಾಫ್ಟ್ ಅಂತಲೇ ಕರೆಯೋದು. ಅದು ಒಂದು ಸತಿ ಅವರು HODಯಿಂದ ಸೈನ್ ಹಾಕಿದ್ಮೇಲೆ ಅದು ಫೈನಲ್ ಕಾಪಿ ಅಂತ ಕರೀತಾರೆ, ಹೌದಾ. ಸೊ ಅದೇ ರೀತಿಯೇ ಇಲ್ಲೂ ಕೂಡ ಕೋರ್ಟ್ ಯಾವುದೇ ಕಾರಣಕ್ಕೂ ಆ ಬಿಲ್ ಅಂತ ಇರುತ್ತಲ್ಲ, ಆ ಡ್ರಾಫ್ಟ್ ಕಾಪಿನ ಯಾವುದೇ ಕಾರಣಕ್ಕೂ ಎಕ್ಸಾಮಿನ್ ಮಾಡಬಾರ್ದು ಅಥವಾ ರಿವ್ಯೂ ಮಾಡಬಾರ್ದು. ಕೋರ್ಟು ಬರೀ ಒಂದು ಲಾನ ಮಾತ್ರ, ಒನ್ಸ್ ಆ ಬಿಲ್ ಏನಾದರೂ ಲಾ ಆಗಿ ಕನ್ವರ್ಟ್ ಆದರೆ ಮಾತ್ರ ಆ ಒಂದು ಲಾನ ಮಾತ್ರ ರಿವ್ಯೂ ಮಾಡಬೇಕು ಹೊರತು ಈ ಬಿಲ್ಗಳನ್ನ ಯಾವುದೇ ಕಾರಣಕ್ಕೂ ರಿವ್ಯೂ ಮಾಡಬಾರ್ದು. ಸೊ ಜುಡಿಷಿಯಲ್ ರಿವ್ಯೂ ಓನ್ಲಿ ಆಫ್ಟರ್ ದ ಬಿಲ್ ಬಿಕಮ್ ಅ ಲಾ. ದಿಸ್ ಮೀನ್ಸ್ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಕೆನಾಟ್ ಸ್ಟ್ರೈಕ್ ಡೌನ್ ಅ ಬಿಲ್.
ಯಾಕೆಂದರೆ ಇನ್ನೂ ಬಿಲ್ ಅದು ಡಿಸ್ಕಷನ್ಲಿ ಇರ್ತದೆ. ಆ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಸ್ಟ್ರೈಕ್ ಡೌನ್ ಮಾಡಬಾರ್ದು. ಓನ್ಲಿ ಲಾ ಕ್ಯಾನ್ ಬಿ ಚಾಲೆಂಜ್ಡ್ ಅಂತ ಹೇಳ್ತು. ಮತ್ತೆ ಹೇಳಬೇಕು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಕೆಲವೊಂದು ಕ್ವಶನ್ನ ಇರ್ರಿಲೆವೆಂಟ್ ಕ್ವಶನ್, ಅಂದರೆ ಈ ಒಂದು ಮ್ಯಾಟರ್ಸ್ಗೆ ಬೇಡವಾಗಿರುವಂಥ ಕೆಲವೊಂದು ಕ್ವಶನ್ಸ್ಗಳನ್ನ ರಿಜೆಕ್ಟ್ ಮಾಡ್ತು, ಅಂದರೆ ಆನ್ಸರ್ ಕೊಡಲಿಲ್ಲ. ಏಕೆಂದರೆ ಆ ಒಂದು ಕ್ವಶನ್ಸ್ಗಳು ತುಂಬ ಬ್ರಾಡ್ ಆಗಿತ್ತು. ಎಕ್ಸಾಂಪಲ್, ಡೂ ದ ಸುಪ್ರೀಂ ಕೋರ್ಟ್ ಹ್ಯಾವ್ ಅದರ್ ಪವರ್ಸ್ ಬಿಯಾಂಡ್ ಆರ್ಟಿಕಲ್ 361, ಮತ್ತು ಈ ಒಂದು ಕೆಲವೊಂದು ಮ್ಯಾಟರ್ಸ್ಗೆ 5 ಜಡ್ಜಸ್ ಬೇಕಾ ಅಂತೆಲ್ಲ ಕೇಳಿದ್ರಲ್ಲ. ಸೊ ಆ ಥರ ಒಂದಷ್ಟು ಕ್ವಶನ್ಸ್ಗಳು ಇರ್ರಿಲೆವೆಂಟ್ ಆಗಿತ್ತು ಈ ಮ್ಯಾಟರ್ಸ್ಗೆ ಅಂತ ಹೇಳಿ ಸುಪ್ರೀಂ ಕೋರ್ಟು ಆ ಒಂದು ಕ್ವಶನ್ಸ್ಗೆ ಆನ್ಸರ್ನ ಮಾಡಲಿಲ್ಲ. ಇಷ್ಟು ಹೇಳಿದ್ದು ನಾನು ಹೇಳಿದ್ನಲ್ಲ, ಇಷ್ಟು ಹೇಳಿದ್ದು ಜಸ್ಟ್ ಆನ್ಸರ್ ಫಾರ್ ಅ ಪ್ರೆಸಿಡೆಂಟ್ಸ್ ಕ್ವಶನ್. ಪ್ರೆಸಿಡೆಂಟ್ ಅವರು ಒಂದು 14 ಕ್ವಶನ್ ಕೇಳಿದ್ರಲ್ಲ, ಆ ಒಂದು 14 ಕ್ವಶನ್ಗೆ ಬರೀ ಆನ್ಸರ್ ಮಾತ್ರ ಹೇಳಿರೋದು ಅಷ್ಟೇ, ಅದು ಜಡ್ಜ್ಮೆಂಟ್ ಅಲ್ಲ. ಸೊ ದ ಫೈನಲ್ ಇಂಪ್ಯಾಕ್ಟ್ ಏನು ಅಂತಂದರೆ, ಸೊ ದ ಗವರ್ನರ್ ಕ್ಯಾನ್ ನಾಟ್ ಡಿಲೇ ಬಿಲ್ ಇಂಡೆಫಿನೆಟ್ಲಿ. ಅಂದರೆ ನಮ್ಗೆ ಅರ್ಥ ಆಗಿರೋದು ಏನು ಅಂತಂದರೆ, ಗವರ್ನರ್ ಅವರು ಯಾವುದೇ ಕಾರಣಕ್ಕೂ ಡಿಲೇ ಮಾಡಬಾರ್ದು, ಮತ್ತು ಕೋರ್ಟ್ ಕ್ಯಾನ್ ನಾಟ್ ಫೋರ್ಸ್ ದ ಗವರ್ನರ್ ಟು ಟೇಕ್ ಆ್ಯಕ್ಷನ್. ಗವರ್ನರ್ ಅಂದರೆ ಕೋರ್ಟ್ ಯಾವುದೇ ಕಾರಣಕ್ಕೂ ಒಂದು ಟೈಮ್ ಲಿಮಿಟ್ನ ಸೆಟ್ ಮಾಡಿ, ಈ ಒಂದು ಟೈಮ್ ಲಿಮಿಟ್ ಒಳಗಡೆ ನೀವು ಒಂದು ಬಿಲ್ಗೆ ಅಕ್ಸೆಪ್ಟ್ ಮಾಡ್ಬೋದು ಅಂತ ಟೈಮ್ ಲಿಮಿಟ್ನ ಹೇಳಬಾರ್ದು. ಮತ್ತು ನೋ ಫಿಕ್ಸ್ಡ್ ಟೈಮ್ ಲೈನ್ ಹೇಳಿದ್ನಲ್ಲ ಅದೊಂದು, ಮತ್ತು ನೋ ಆಟೋಮೆಟಿಕ್ ಅಸೆಂಟು. ಅಲ್ಲೊಂದು ಡೀಮ್ಡ್ ಅಸೆಂಟ್ ಅಂತಿತ್ತಲ್ಲ ನೋಡಿ, ಡೀಮ್ಡ್ ಅಸೆಂಟ್ ಏಪ್ರಿಲ್ ಟೈಮಲ್ಲಿ ಒಂದು ಕೊಟ್ಟಿದ್ರು ಜಡ್ಜ್ಮೆಂಟು, ಡೀಮ್ಡ್ ಅಸೆಂಟ್ ಅಂತ. ಆ ಡೀಮ್ಡ್ ಅಸೆಂಟ್ ಅಥವಾ ಆಟೋಮೆಟಿಕ್ ಅಸೆಂಟು ಕೂಡ ಇಲ್ಲ, ಅದು ತಪ್ಪಾಗುತ್ತೆ, ಅದು ಇಲ್ಲ. ಮತ್ತು ಗವರ್ನರ್ಸ್ ಡಿಸ್ಕ್ರಿಷನರಿ ಪವರ್ ಎಕ್ಸಿಸ್ಟ್ ಬಟ್ ಲಿಮಿಟೆಡ್. ಸೊ ಗವರ್ನರ್ ಪವರ್ ಇದೆ, ಡಿಸ್ಕ್ರಿಷನರಿ ಪವರ್, ಇಷ್ಟಾರ್ಥವಾಗಿ ಅವ್ರು ಏನಾದ್ರು ಮಾಡ್ಬೋದು, ಆದರೆ ಆ ಒಂದು ಪವರ್ ಕೂಡ ಲಿಮಿಟೆಡ್ ಆಗಿದೆ. ವಿತಿನ್ ಸರ್ಟನ್, ಅದು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್, ಅದು ವಿತಿನ್ ಸರ್ಟನ್ ಟೈಮ್ ದೇ ಶುಡ್ ಆ್ಯಕ್ಟ್ ಆನ್ ದ ಬಿಲ್ಸ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಪ್ರೆಸಿಡೆಂಟ್ ಡಿಸ್ಕ್ರಿಷನ್ ಈಸ್ ಪ್ರೊಟೆಕ್ಟೆಡ್. ಮತ್ತು ಜುಡಿಷಿಯಲ್ ರಿವ್ಯೂ ಅಲೌಡ್ ಓನ್ಲಿ ಫಾರ್ ಇನ್ಯಾಕ್ಷನ್ ನಾಟ್ ಮೆರಿಟ್ಸ್. ಅಂದರೆ ಅಕಸ್ಮಾತ್ ಅವ್ರು ಕೆಲಸ ಮಾಡಲಿಲ್ಲ ಅಂದರೆ ಮಾತ್ರ ಆ ಒಂದು ಮ್ಯಾಟರ್ಸ್ ಮೇಲೆ ಜುಡಿಷಿಯಲ್ ರಿವ್ಯೂ ಅಲೋ ಆಗುತ್ತೆ, ಹೊರತು ಅವರು ಯಾಕೆ ಮಾಡಿದ್ರು ಏನು ಎತ್ತಲ್ಲ, ಅಂದರೆ ಅದು ಪರ್ಸನ್, ಅದು ಮೆರಿಟ್ಸು, ಅದು ಅವರಿಷ್ಟಕ್ಕೆ, ಅವ್ರು ಯಾಕೆ ರಿಜೆಕ್ಟ್ ಮಾಡಿದ್ರು ಅಂತೆಲ್ಲ ಯಾವುದೇ ಕಾರಣಕ್ಕೂ ಕೇಳಬಾರ್ದು. ಓಕೆ, ಸೊ ದಿಸ್ ಜಡ್ಜ್ಮೆಂಟ್ ಬ್ಯಾಲೆನ್ಸಸ್ ದ ಬೋತ್ ಸೈಡ್, ಪ್ರೊಟೆಕ್ಟ್ ದ ಸ್ಟೇಟ್ ಗೌರ್ಮೆಂಟ್ ಫ್ರಮ್ ಅಬ್ಸ್ಟ್ರಕ್ಷನ್, ಪ್ರೊಟೆಕ್ಟ್ ದ ಕಾನ್ಸ್ಟಿಟ್ಯೂಷನ್ ರೂಲ್ಸ್ ಆಫ್ ಗವರ್ನರ್ ಆ್ಯಂಡ್ ಪ್ರೆಸಿಡೆಂಟ್. ಸೊ ಇಂಪ್ಯಾಕ್ಟ್ ಏನಪ್ಪ? ಸೊ ಇದು ಆ್ಯಕ್ಚುಲಿ ಇಲ್ಲಿಂದ ತುಂಬ ಇಂಪಾರ್ಟೆಂಟು. ಇಷ್ಟು ಹೇಳಿದ್ನಲ್ಲ, ಇದೆಲ್ಲ ಬರೀ ಪ್ರೆಸಿಡೆಂಟ್ ಅವರು ಕೇಳಿದಂಥ ಕ್ವಶನ್ಗೆ ಉತ್ತರ ಆಗಿತ್ತು. ಸೊ ಈಗ ಫ್ಯೂಚರ್ ಇಂಪ್ಲಿಕೇಶನ್ ಏನಾಗುತ್ತೆ ಅಂತ ಹೇಳೋದಾದರೆ, ಸುಪ್ರೀಂ ಕೋರ್ಟ್ ಆರ್ಟಿಕಲ್ 143 ಅಡ್ವೈಸರಿ ಒಪಿನಿಯನ್ ಈಸ್ ನಾಟ್ ಬೈಂಡಿಂಗ್. ಮೊದಲನೇದು ಗೊತ್ತಿರಲಿ, ಸುಪ್ರೀಂ ಕೋರ್ಟ್ ಅವ್ರು ಏನು ಉತ್ತರ ಕೊಟ್ಟರಲ್ಲ, ಇದು ನಾಟ್ ಬೈಂಡಿಂಗ್ ಅಂತಂದರೆ ಅವ್ರು ಹೇಳಿದ್ರು ಅಂತ ಹೇಳಿ ಪಾಲಿಸ್ಬೇಕು ಅಂತಲೇ ಇಲ್ಲ, ಜಸ್ಟ್ ಅಡ್ವೈಸಾಗಿ ತೊಗೋಬೇಕು ಅಷ್ಟೇ. ಸೊ ಅಂಡರ್ ಆರ್ಟಿಕಲ್ 143 ದ ಸುಪ್ರೀಂ ಕೋರ್ಟ್ ಕ್ಯಾನ್ ಓನ್ಲಿ ಗಿವ್ ದ ಅಡ್ವೈಸರಿ ಒಪಿನಿಯನ್, ನಾಟ್ ಬೈಂಡಿಂಗ್ ಜಡ್ಜ್ಮೆಂಟ್. ಈಗ ಸುಪ್ರೀಂ ಕೋರ್ಟ್ ಅವ್ರು ಏನು ಉತ್ತರ ಕೊಟ್ಟರಲ್ಲ, ಸೊ ಆ ಉತ್ತರ ಕೊಟ್ಟರು ಅಂತ ಹೇಳಿ ಈಗ ಎಲ್ಲ ಗವರ್ನರವರು ಅಕ್ಸೆಪ್ಟ್ ಮಾಡಬೇಕು ಅಂತೇನಿಲ್ಲ. ಏಪ್ರಿಲ್ ಟೈಮಲ್ಲಿ ಏನು ಜಡ್ಜ್ಮೆಂಟ್ ಕೊಟ್ಟರಲ್ಲ, ಆ ಜಡ್ಜ್ಮೆಂಟು ಇನ್ನೂ ಇದೆ, ಆಯಿತಾ? ಆ ಜಡ್ಜ್ಮೆಂಟು ಇನ್ನೂ ಹೋಗಿಲ್ಲ, ಆ ಜಡ್ಜ್ಮೆಂಟ್, ಏಪ್ರಿಲ್ ಜಡ್ಜ್ಮೆಂಟ್ ಇನ್ನೂ ನಡೀತಾ ಇದೆ. ಈಗ ಏನು ಹೇಳಿದಾರಲ್ಲ, ಇದು ಬರೀ ಅಡ್ವೈಸ್ ಆಗಿತ್ತು ಅಷ್ಟೇ. ಈ ಅಡ್ವೈಸ್ನೇ ಗೌರ್ಮೆಂಟ್ ಅವರು ಯಾವುದೇ ಕಾರಣಕ್ಕೂ ಬೈಂಡಿಂಗ್ ಆಗಿ ತಗೊಳ್ಳೋ ಹಾಗಿಲ್ಲ, ಅದೆಲ್ಲ ಆಗಿರೋದು. ಅದಕ್ಕೆ ತುಂಬ ಇಂಪಾರ್ಟೆಂಟ್ ಇದು ಆರ್ಟಿಕಲ್ 143. ಸೊ ಅಂಡರ್ ಆರ್ಟಿಕಲ್ 143 ದ ಸುಪ್ರೀಂ ಕೋರ್ಟ್ ಕ್ಯಾನ್ ಓನ್ಲಿ ಗಿವ್ ದ advisory opinion, not binding judgment. This means the 5 judge constitution bench clarification are guiding, not enforceable. ಅದು ಜಸ್ಟ್ ಒಂದು ಗೈಡ್ಲೈನ್ಸ್ ಅಥವಾ ಒಂದು ಗೈಡಿಂಗ್ ಅಥವಾ ಒಂದು ಅಡ್ವೈಸನ್ನು ಕೊಟ್ಟಿರೋದಷ್ಟೇ, ಇದು ನಾಟ್ ಎನ್ಫೋರ್ಸಿಬಲ್. ಅಂತಂದರೆ ನಾನು ಈ ಥರ ಉತ್ತರ ಕೊಟ್ಟಿದ್ದೀನಿ, ಆ್ಯಸ್ ಅ ಗೌರ್ಮೆಂಟ್ ನೀವು ಫಾಲೋ ಮಾಡಲೇಬೇಕು ಅಂತ ಎಲ್ಲೂ ಕೂಡ ಹೇಳಿಲ್ಲ, ಆಯಿತಾ? ಇದು ಆರ್ಟಿಕಲ್ 143 ಹೇಳ್ತದೆ. ಅದಕ್ಕೆ ನೀವು ದಯವಿಟ್ಟು ಆರ್ಟಿಕಲ್ 143 ಓದಿ, ಅಡ್ವೈಸರಿ ಜುರಿಸ್ಡಿಕ್ಷನು ತುಂಬ ಇಂಪಾರ್ಟೆಂಟು. ಸೊ ಏಪ್ರಿಲ್ 2025 2 ಜಡ್ಜ್ ಬೆಂಚ್ ಜಡ್ಜ್ಮೆಂಟ್ ಸ್ಟಿಲ್ ಸ್ಟ್ಯಾಂಡ್ಸ್. ಅಂದರೆ 2025 ಏಪ್ರಿಲಲ್ಲಿ ಕೊಟ್ಟಂತಹ ಒಂದು 2 ಜಡ್ಜ್ ಬೆಂಚ್ ಜಡ್ಜ್ಮೆಂಟ್ ಏನಿದೆಯಲ್ಲ, ಆ ಜಡ್ಜ್ಮೆಂಟು ಈಗಲೂ ಇದೆ. ಈಗೇನು ಸುಪ್ರೀಂ ಕೋರ್ಟ್ ಅವ್ರು ಉತ್ತರ ಕೊಟ್ಟರು ಅಂತ ಹೇಳಿ ಹಳೆ ಜಡ್ಜ್ಮೆಂಟ್ನ ನಾವು ಇನ್ನೊಂದು ಟ್ರ್ಯಾಶ್ ಮಾಡೋದಕ್ಕಾಗಲ್ಲ, ಅಥವಾ ಹಳೆ ಜಡ್ಜ್ಮೆಂಟ್ನ ನಾವು ಕ್ವಾಶ್ ಮಾಡೋಕ್ಕೂ ಆಗಲ್ಲ, ಆಯಿತಾ? ಹಳೆ ಜಡ್ಜ್ಮೆಂಟ್ ಹೇಗಿದೆ ಹಾಗೇ ಇದೆ. ಅಂಟಿಲ್ ಅನ್ಲೆಸ್ ನಮ್ಮ ಗೌರ್ಮೆಂಟ್ ಒಂದು ರಿವ್ಯೂ ಪಿಟಿಷನ್ನ ಹಾಕಿ ಹಳೆ ಜಡ್ಜ್ಮೆಂಟ್ನ ಸ್ಟ್ರೈಕ್ ಡೌನ್ ಮಾಡಿಸಿ ಆಮೇಲೆ ಒಂದು ಜಡ್ಜ್ಮೆಂಟ್ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು ಅಂತ ಅರ್ಥ, ಆಯಿತಾ? ಸೊ ಏಪ್ರಿಲಲ್ಲಿ ಏನಾಗಿತ್ತು ಅಂತಂದರೆ, ಇಂಪೋಸ್ 1 ಮಂತ್ ಟೈಮ್ ಲೈನ್ ಫಾರ್ ಅಸೆಂಟ್, ಹೌದಾ? ಒಂದು ಟೈಮ್ ಲೈನ್ನ ಇಂಪೋಸ್ ಮಾಡಿದರು 1 ಮಂತ್ ಅಂತ. ಮತ್ತು ಇಂಪೋಸ್ 3 ಮಂತ್ ಟೈಮ್ ಲೈನ್ ಫಾರ್ ರೀಕನ್ಸಿಡರೇಷನ್ ಬಿಲ್. ಒಂದು ಬಿಲ್ನ ನೀವು ರೀಕನ್ಸಿಡರೇಷನ್ಗೆ ನಮಗೆ ಕಳಿಸ್ಬೇಕು ಅಂತಂದರೆ ವಿತಿನ್ 3 ಮಂತ್ ಕಳಿಸ್ಬೇಕು. ಮತ್ತು ಅಲೋಡ್ ದ ಐಡಿಯಾ ಆಫ್ ಡೀಮ್ಡ್ ಅಸೆಂಟ್ ಅಂತಂದರೆ ಆಟೋಮೆಟಿಕ್ ಅಸೆಂಟ್ ಅನ್ನೋದು ಕೂಡ ತೊಗೊಬಂದಿದ್ರು. ಅಕಸ್ಮಾತ್ ಗವರ್ನರ್ ಅವರು ಈ ಎರಡೂ ಒಂದು ಕಂಡೀಷನಲ್ಲಿ ಏನೂ ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂತಂದರೆ ಆ ಬಿಲ್ಗಳು ಆಟೋಮೆಟಿಕ್ಕಾಗಿ ಆ ಒಂದು ಬಿಲ್ಗಳು
ಲಾ ಆಗಿ ಕನ್ವರ್ಟ್ ಆಗ್ತಾಯಿತ್ತು ಅಥವಾ ಆಕ್ಸೆಪ್ಟ್ ಆಗ್ತಾಯಿತ್ತು. ಸಿನ್ಸ್ ಆರ್ಟಿಕಲ್ 143 is advisory is not binding, the April judgment technically remains valid in law. ಈಗೇನು ಉತ್ತರ ಕೊಟ್ಟರಲ್ಲ ಪ್ರೆಸಿಡೆಂಟ್ ಅವರ ಒಂದು 14 ಕ್ವಶನು, ಅದು ಬರೀ ಅಡ್ವೈಸ್ ಆಗಿದೆ, ಅದು ಜಡ್ಜ್ಮೆಂಟ್ ಅಲ್ಲ. ಹಾಗಾಗಿ ಏಪ್ರಿಲಲ್ಲಿ ಕೊಟ್ಟಂಥ ಒಂದು ಜಡ್ಜ್ಮೆಂಟ್ ಏನಿದೆಯಲ್ಲ ಅದು ವ್ಯಾಲಿಡ್ ಆಗಿದೆ, ಇನ್ನೂ ಇದೆ. ಅದೆಲ್ಲೂ ಕೂಡ ಕ್ವಾಶ್ ಆಗಿಲ್ಲ ಅಥವಾ ಎಲ್ಲೂ ಕೂಡ ಅದನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಅಥವಾ ಅದೆಲ್ಲೂ ಕೂಡ ಅದನ್ನು ಸ್ಟ್ರೈಕ್ ಡೌನ್ ಮಾಡಿಲ್ಲ. ಜಸ್ಟ್ ಅದು ಇನ್ನೂ ವ್ಯಾಲಿಡ್ ಆಗಿದೆ, ಮುಂದೆ ಒಂದು ರಿವ್ಯೂ ಪಿಟಿಷನ್ ಆಗಿ ಮಾಡ್ಬೋದು. ಸೊ ದಿಸ್ ಕ್ರಿಯೇಟ್ ಅ ಲೀಗಲ್ ಟೆನ್ಷನ್ ಬಿಟ್ವೀನ್ ಅ ಬೈಂಡಿಂಗ್ 2 judge ಆರ್ಡರ್ ವರ್ಸಸ್ ಆ ನಾನ್ ಬೈಂಡಿಂಗ್ 5 judge ಅಡ್ವೈಸರಿ ಒಪಿನಿಯನ್. ಎರಡೂ ಮಧ್ಯೆ ಸ್ವಲ್ಪ ಲೀಗಲ್ ಟೆನ್ಷನ್ಸ್ ಇದೆ, ಬಟ್ ಬಿಡಿ. ಬಟ್ ಮುಂದೆ ಏನಾಗುತ್ತೆ ಅಂತಂದರೆ ಗೌರ್ಮೆಂಟ್ ಲೈಕ್ಲಿ ಟು ಫೈಲ್ ಅ ರಿವ್ಯೂ ಪಿಟಿಷನ್. ಈಗ ನಮಗೆ ಆನ್ಸರ್ ಈಗ ನಿನ್ನೆ ಮೊನ್ನೆ ತನಕ ಸಿಕ್ಕಿದೆ ಆನ್ಸರು. ಸೊ ಆನ್ಸರ್ ಸಿಕ್ಕಿರೋದ್ರಿಂದ ನಮ್ಮ ಗೌರ್ಮೆಂಟ್ ಒಂದು ರಿವ್ಯೂ ಪಿಟಿಷನ್ ಹಾಕ್ಬೋದು. ಸೊ ರಿವ್ಯೂ ಒಂದು ಪಿಟಿಷನ್ನ ಹಾಕಿ ಚಾಲೆಂಜ್ ಮಾಡ್ಬೋದು. ಚಾಲೆಂಜ್ ಮಾಡಿ ಏನು ಏಪ್ರಿಲ್ ಜಡ್ಜ್ಮೆಂಟ್ ಕೊಟ್ಟಲ್ಲ, ಸೊ ಆ ಜಡ್ಜ್ಮೆಂಟಲ್ಲಿ ಈ ಥರ ಬಂದಿತ್ತು. ಈಗ ರೀಸೆಂಟಾಗಿ 5 ಜಡ್ಜಸ್ ಮುಖಾಂತರ ಒಂದು ಅಡ್ವೈಸರಿ ಒಪಿನಿಯನ್ ಒಂದಷ್ಟು ಬಂದಿದೆ. ಇದ್ರ ಮುಖಾಂತರ ನೀವು ಹಳೆ ಒಂದು ಜಡ್ಜ್ಮೆಂಟ್ನ ದಯವಿಟ್ಟು ಸ್ಟ್ರೈಕ್ ಡೌನ್ ಮಾಡಿ ಅಂತ ಕೇಳ್ಕೊಬೋದು. ಸೊ ದಿಸ್ ಈಸ್ ಬಿಕಾಸ್ ದ ಸೆಂಟರ್ ಅಪೋಸ್ ಅ ಸ್ಟ್ರಿಕ್ಟ್ ಜುಡಿಷಿಯಲ್ ಟೈಮ್ ಲೈನ್ ಫಾರ್ ಗವರ್ನರ್ ಮತ್ತು ಪ್ರೆಸಿಡೆಂಟ್. ಸೊ ನಾರ್ಮಲಾಗಿ ಎಲ್ಲ ಕಡೆ ಜುಡಿಷಿಯಲ್ ಇಂಟರ್ವ್ಯೂನ್ ಆಗೋದ್ರಿಂದ ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಇದರಲ್ಲಿ ಸ್ವಲ್ಪ ತೊಂದರೆ ಆಗ್ತಿದೆ. ಈಗ ಸಿನ್ಸ್ ಈಗ ನೋಡಿ, ಜುಡಿಷರಿ ಮತ್ತು ಜುಡಿಷರಿಲಿ ಏನೇ ಆದರೂ ಕೂಡ ಎಕ್ಸಿಕ್ಯೂಟಿವ್ ಇನ್ವಾಲ್ವ್ ಆಗಬಾರ್ದು ಅಂತ ಹೇಳ್ತಾರೆ, ಹೌದಾ? ಈಗ ಅಕಸ್ಮಾತ್ ರೀಸೆಂಟಾಗಿ ಒಂದು ಜಸ್ಟಿಸ್ ವರ್ಮಾ ಕೇಸ್ ನೀವು ನೋಡಿದರೆ ಗೊತ್ತಿರುತ್ತೆ ನಿಮಗೆ, ಆಯಿತಾ? ಅವ್ರ ಮನೇಲಿ ಏನೋ ಒಂದಷ್ಟು ದುಡ್ಡೆಲ್ಲ ಸಿಕ್ತು, ಏನೋ ಆಯಿತು, ಹೌದಾ? ಅವ್ರ ಮೇಲೆಲ್ಲ ಕೇಸ್ ಹಾಕೋದಕ್ಕೆಲ್ಲ ಹೋದರು. ಬಟ್ ನಿಮ್ಗೆ ಗೊತ್ತಿರಬೇಕು, ಅಕಸ್ಮಾತು ಆ ಕೇಸ್ ಅವ್ರ ಮೇಲೆ ಬರೋಕ್ಕಿಂತ ಮುಂಚೆನೇ ಅವರೇನಾದರೂ ರಿಸೈನ್ ಮಾಡ್ತು ಅಂತಂದರೆ ಆ ಕೇಸು ಕೊಲಾಸ್ ಆಗುತ್ತಂತೆ. ಸೊ ಆ ಥರ ಬೇಜಾನಿದೆ, ಆಯಿತಾ? ಆಮೇಲೆ ರೀಸೆಂಟಾಗಿ ಲಾಯರ್ಗಳು ಯಾವುದೇ ಕಾರಣಕ್ಕೂ ಒಬ್ಬ ಅಕ್ಯೂಸ್ಡ್ ಅನ್ಕೋತೀನಿ, ಅಕ್ಯೂಸ್ಡ್ ಇನ್ಫಾರ್ಮೇಷನ್ ಯಾವುದೇ ಕಾರಣಕ್ಕೂ ಇನ್ವೆಸ್ಟಿಗೇಷನಲ್ಲಿ ಕೊಡಬಾರ್ದು. ಸೊ ತುಂಬ ಅಂದರೆ ತುಂಬ ಜುಡಿಷರಿಯಲ್ಲಿ ಏನಾಗಿದೆ, ತಮ್ಮಷ್ಟಕ್ಕೆ ತಾವು ಸ್ವಲ್ಪ ಒಂದಷ್ಟು ಪ್ರೊಟೆಕ್ಟಿವ್ ಲೇಯರ್ಸ್ಗಳನ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇಲ್ಲೂ ಕೂಡ ಸೆಂಟರ್ ಅದನ್ನೇ ಹೇಳೋದು, ನೀವು ಈ ಥರ ಎಲ್ಲ ಬಿಲ್ಡ್ ಮಾಡ್ಕೊಂಡಿದ್ದೀರಾ, ಬಟ್ ನೀವ್ಯಾಕೆ ನಮ್ಮ ಕಡೆ ಇಂಟರ್ವ್ಯೂನ್ ಆಗ್ತಾ ಇದ್ದೀರಾ ಅಂತ ಸೆಂಟರ್ ಅವರು ಅಪೋಸ್ ಮಾಡ್ತಾರೆ. ಮತ್ತು ದ ಏಪ್ರಿಲ್ ಜಡ್ಜ್ಮೆಂಟ್ ವೀಕ್ನೆಸ್ ಇಸ್ ದ ಯೂನಿಯನ್ ಇನ್ಫ್ಲೂಯೆನ್ಸ್ ಥ್ರೂ ಗವರ್ನರ್. ಈಗ ಅಫ್ಕೋರ್ಸ್ ಈಗ ನಮಗೆ ಗೊತ್ತು, ಗವರ್ನರ್ ಅವರು ಒಂದು ಲೈಕ್ ಏಜೆಂಟ್ ಅಂತಲೂ ಕೂಡ ಕರೀತಾರೆ, ಹೌದಾ? ಈಸ್ ಎ ಏಜೆಂಟ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಅಂತಲೂ ಕೂಡ ಕರೀತಾರೆ, ಹೌದಾ? ಸೊ ಹಾಗಾಗಿ ಅಕಸ್ಮಾತ್ ಈ ಒಂದು ಏಪ್ರಿಲ್ ಜಡ್ಜ್ಮೆಂಟಿಂದ ಏನಾಗುತ್ತೆ, ಒಂದು ಇನ್ಫ್ಲೂಯೆನ್ಸ್ ಏನಿತ್ತಲ್ಲ ಈ ಸ್ಟೇಟ್ಗಳ ಮೇಲೆ ಥ್ರೂ ಗವರ್ನರ್ ಅವರು, ಅಂದರೆ ಗವರ್ನರ್ ಮುಖಾಂತರ ಇದ್ದಂಥ ಒಂದು ಇನ್ಫ್ಲೂಯೆನ್ಸ್ನ ವೀಕ್ ಆಗ್ತಾ ಇದೆ. ಸ್ಟೇಟ್ ಮೇಲೆ ಇದ್ದಂಥ ಒಂದು ಇನ್ಫ್ಲೂಯೆನ್ಸ್ ಏನಿತ್ತಲ್ಲ ಅದೆಲ್ಲ ವೀಕ್ ಆಗ್ತಾ ಇದೆ ಅಂತ ಹೇಳಿದ್ರು. ಸೊ ಒಂದು ರಿವ್ಯೂ ಪಿಟಿಷನ್ನ ಹಾಕ್ಬೋದು. ಇಟ್ ವುಡ್ ರೀ ಓಪನ್ ದ ಕೇಸ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ಓಕೆ, ಸೊ ಪೊಟೆನ್ಷಿಯಲ್ ಫಾರ್ ಲಾರ್ಜರ್ ಬೆಂಚ್ ಮೇ ಬಿ, ಸಿನ್ಸ್ ಈ ಒಂದು ಮ್ಯಾಟರ್ಸು ಫೆಡರಲಿಸಮು, ಗವರ್ನರ್ ಪವರು, ಕೆಲವೊಂದು ಆರ್ಟಿಕಲ್ಸ್ ಎಲ್ಲ ಇನ್ವಾಲ್ವ್ ಆಗಿರೋದ್ರಿಂದ ಸುಪ್ರೀಂ ಕೋರ್ಟು ಒಂದು 7 ಜಡ್ಜ್ಮೆಂಟ್ನ ಫಾರ್ಮ್ ಮಾಡ್ಬೋದು, ಅಥವಾ ಒಂದು ಕಾನ್ಸ್ಟಿಟ್ಯೂಷನಲ್ ಒಂದು ಬೆಂಚ್ ಜಡ್ಜ್ಮೆಂಟ್ ವಿತ್ ಅ ಬೈಂಡಿಂಗ್ ಎಫೆಕ್ಟ್ನ ಒಂದು ಫಾರ್ಮ್ ಮಾಡ್ಬೋದು. ಸೊ ದಿಸ್ ವಿಲ್ ಫೈನಲಿ ಸೆಟಲ್ ದ ಕನ್ಫ್ಯೂಷನ್ ಬಿಟ್ವೀನ್ ದ ಗವರ್ನರ್ ಡಿಸ್ಕ್ರಿಷನರಿ ಪವರ್ ವರ್ಸಸ್ ಜುಡಿಷರಿ ರೋಲ್ ಇನ್ ಸ್ಟಾಪಿಂಗ್ ಡಿಲೇಸ್. ಸೊ ಇವ್ರ ಮಧ್ಯೆ ಇದ್ದಂತಹ ಒಂದಷ್ಟು ಕನ್ಫ್ಯೂಷನ್ಸ್ಗೆ ಒಂದು ಸೆಟಲ್ ಮಾಡಬಹುದೇನೋ. ಸೊ ಹಾಗಾದರೆ ಇಮ್ಮಿಡಿಯೇಟ್ ಇಂಪ್ಯಾಕ್ಟ್ ಏನಾಗಬಹುದು ಸ್ಟೇಟ್ಗಳ ಮೇಲೆ ಅಂತಂದರೆ, ಎಸ್ಪೆಷಲಿ ಸ್ಟೇಟ್ ಲೈಕ್ ತಮಿಳುನಾಡು, ಕೇರಳ, ಪಂಜಾಬ್, ತೆಲಂಗಾಣ, ವೆಸ್ಟ್ ಬೆಂಗಾಲ್, governor will now be under the greater scrutiny, so they cannot delay bill without giving assent. But because the timeline are still technically alive due to the April judgment, conflict may continue. ಹೌದಾ? ಈಗ ನಾರ್ಮಲಾಗಿ ಯಾವುದೇ ಕಾರಣಕ್ಕೂ ಡಿಲೇ ಮಾಡೋ ಹಾಗಿಲ್ಲ. ಸಿನ್ಸ್ ಈಗ ಏಪ್ರಿಲ್ ಜಡ್ಜ್ಮೆಂಟ್ ಇರೋ ಕಾರಣ ಸ್ವಲ್ಪ ಒಂದಷ್ಟು ಕಾನ್ಫ್ಲಿಕ್ಟ್ಗಳು ಆಗತ್ತಂತೆ. ಸೊ ಲಾಂಗ್ ಟರ್ಮ್ ಇಂಪ್ಲಿಕೇಶನ್ ಹೇಳೋದಾದರೆ ಮೇ ಲೀಡ್ ಟು ಅ ನ್ಯೂ ಕಾನ್ಸ್ಟಿಟ್ಯೂಷನ್ ಬೆಂಚ್ ಹೇಳೋದನ್ನೆಲ್ಲ ಒಂದು ಮಾಡಬಹುದು. ಹೊಸ್ದಾಗಿ ಫೆಡ್ರಲ್ ಬ್ಯಾಲೆನ್ಸ್ ಬಿಟ್ವೀನ್ ಹೊಸ್ದಾಗಿ ರೀಡಿಫೈನ್ ಮಾಡ್ಬೋದು ಫೆಡರಲಿಸಮ್ ಬಗ್ಗೆ. ಮತ್ತು ಕುಡ್ ಫೋರ್ ದ ಪಾರ್ಲಿಮೆಂಟ್ ಟು ಕನ್ಸಿಡರ್ ದ ಅಮೆಂಡಿಂಗ್ ದ ಕಾನ್ಸ್ಟಿಟ್ಯೂಷನ್ ಟು ಕ್ಲಿಯರ್ಲಿ ಡಿಫೈನ್ ಗವರ್ನರ್ ಟೈಮ್ ಲೈನ್. ಸೊ ಪಾರ್ಲಿಮೆಂಟ್ಗೆ ಒಂದು ಅಂದರೆ ಪಾರ್ಲಿಮೆಂಟು ಗವರ್ನರ್ ಅವರ ಒಂದು ಪವರ್ ಏನಿದೆಯಲ್ಲ ಅದನ್ನು ಅಮೆಂಡ್ಮೆಂಟ್ ಮಾಡಬಹುದು. ವಿಲ್ ಲೈಕ್ಲಿ ಇನ್ಫ್ಲೂಯೆನ್ಸ್ ಫ್ಯೂಚರ್ ಡಿಬೇಟ್ಸ್ ಆನ್ ಕೋಆಪರೇಟಿವ್ ಫೆಡರಲಿಸಮ್. ಬಿಡಿ, ಈಗ ಇಂಪಾರ್ಟೆಂಟ್ ಫಾರ್ UPSC, ಈಗ ಕೆಲವೊಂದು ಕ್ವಶನ್ಸ್ಗಳು ಸುಪ್ರೀಂ ಕೋರ್ಟ್ ಏನು ರಿಜೆಕ್ಟ್ ಮಾಡ್ತಲ್ಲ ಅದು ಒಂದಷ್ಟು ಇಲ್ಲಿ ಹಾಕಿದ್ದೀನಿ, ಮೇ ಬಿ ನಿಮಗೆ ಬೇಕಾಗಬಹುದು ಅಂತ ಹೇಳಿ UPSCಗೆ. ಸೊ ಕ್ಯಾನ್ ಟೈಮ್ ಲೈನ್ ಬಿ ಇಂಪೋಸ್ಡ್ ಆನ್ ಗವರ್ನರ್? ಅವ್ರು ಕೇಳಿದ್ರಲ್ಲ ಟೈಮ್ ಲೈನ್ ಇಂಪೋಸ್ ಮಾಡ್ಬೋದಾ ಅಂತ ಕೇಳಿದ್ರೆ ನೋ, ಯಾವುದೇ ಕಾರಣಕ್ಕೂ ಟೈಮ್ ಲೈನ್ನ ಇಂಪೋಸ್ ಮಾಡಬಾರ್ದು. ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಯಾವುದೇ ಒಂದು ಕೋರ್ಟ್ಗಳಾದರೂ ಕೂಡ ಟೈಮ್ ಲೈನ್ನ ಇಂಪೋಸ್ ಮಾಡಬಾರ್ದು. ಸೊ ಇದು ಏನಿದೆಯಲ್ಲ ಇದು ಜಡ್ಜ್ಮೆಂಟ್ ಅಲ್ಲ, ಇದು ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಒಂದು ಆನ್ಸರ್ ಇದು, ಆಯಿತಾ?
ಸೊ ಓಕೆ, ಈಗ ಹಳೇದಾಗಿ ಏಪ್ರಿಲ್ ಜಡ್ಜ್ಮೆಂಟಲ್ಲಿ ಏನಿತ್ತು 1 ಮಂತ್ 3 ಮಂತ್ ಅಂತ ಒಂದು ಟೈಮ್ ಏನಿತ್ತಲ್ಲ ಅದನ್ನೆಲ್ಲ ಅವರು ತೆಗೆದಾಕಬೇಕು ಅಂತ ಹೇಳಿದ್ದಾರೆ. ಓಕೆ, ಅಲ್ಲಿಗೆ ಒಂದು ಅರ್ಥ ಆಗಿದ್ದು ಏನು ಅಂತಂದರೆ ಟೈಮ್ ಲೈನ್ ಇಲ್ಲ. ಮತ್ತು ಕ್ಯಾನ್ ಸುಪ್ರೀಂ ಕೋರ್ಟ್ ಇನ್ಫ್ಲೂಯೆನ್ಸ್ ದ ಟೈಮ್ ಲೈನ್ಸ್ ಆನ್ ಪ್ರೆಸಿಡೆಂಟ್? ಈಗ ಪ್ರೆಸಿಡೆಂಟರ ಮೇಲೂ ಕೂಡ ಟೈಮ್ ಲೈನ್ ಇಂಪೋಸ್ ಮಾಡ್ಬೋದಾ ಅಂತಂದರೆ ನೋ, ಯಾವುದೇ ಕಾರಣಕ್ಕೂ ಇವ್ರ ಮೇಲೂ ಕೂಡ ಇಂಪೋಸ್ ಮಾಡೋ ಹಾಗಿಲ್ಲ. ಮತ್ತು ರೆಫರಿಂಗ್ ಕೇಸಸ್ ಟು ದ 5 ಜಡ್ಜ್ ಬೆಂಚಸ್ ಅಂಡರ್ ಆರ್ಟಿಕಲ್ 143 clause 3. ದ ಕ್ವಶನ್ ವಾಸ್ ಮಸ್ಟ್ ಎವ್ರಿ ಬೆಂಚ್ ಫಸ್ಟ್ ಚೆಕ್ ಇಫ್ ದ ಇಶ್ಯೂ ನೀಡ್ 5 ಬೆಂಚ್. ನೋಡಿ ಕ್ವಶನ್ ಏನು ಹೇಳುತ್ತೆ ಅಂತಂದರೆ, ಕೆಲವೊಂದು ಇಶ್ಯೂಗಳಿಗೆ ಈ ಒಂದು 5 ಜಡ್ಜಸ್ ಬೆಂಚ್ ಏನಿದೆಯಲ್ಲ ಅದನ್ನು ಚೆಕ್ ಮಾಡಿ 5 ಬೆಂಚ್ ಜಡ್ಜಸ್ ಬೇಕಾಗ್ತದಾ ಅಂತ ಕೇಳಿದ್ರು. ಸೊ ಇದನ್ನು ಸ್ವಲ್ಪ ಡಿಕ್ಲೈನ್ ಮಾಡ್ತು ಸುಪ್ರೀಂ ಕೋರ್ಟ್ ಅವರು. ನೋಡಪ್ಪ, ಈ ಕ್ವಶನ್ಸ್ಗಳಿಗೆ ಇರ್ರಿಲೆವೆಂಟ್ ಇದು, ಈ ಒಂದು ಮ್ಯಾಟರ್ಗೆ ಇರ್ರಿಲೆವೆಂಟ್ ಈ ಕ್ವಶನ್ ಇದು, ಸೊ ಬೇಡ ಅಂಥೇಳಿ ಇದಕ್ಕೆ ಅವರು ಆನ್ಸರ್ ಮಾಡಿಲ್ಲ. ಮತ್ತು ನೇಚರ್ ಆಫ್ ಸುಪ್ರೀಂ ಕೋರ್ಟ್ ಪವರ್ ಅಂಡರ್ ಆರ್ಟಿಕಲ್ 142. ಸೊ ಕ್ಯಾನ್ ಆರ್ಟಿಕಲ್ 142 ಓವರ್ ರೈಡ್ ದ ಕಾನ್ಸ್ಟಿಟ್ಯೂಷನ್ ಅಂತಲೂ ಕೂಡ ಕೇಳಿರ್ತಾರೆ. ಸೊ ಅದು ಕೂಡ ಅವರು ಆನ್ಸರ್ ಮಾಡಲಿಲ್ಲ, ಯಾಕಂದರೆ ತುಂಬ ಬ್ರಾಡ್ ಆಗಿದೆ ಅಂತ ಹೇಳಿ ಅವರು ಅದನ್ನು ಆನ್ಸರ್ ಮಾಡಲಿಲ್ಲ. ಸುಪ್ರೀಂ ಕೋರ್ಟ್ ಸಮ್ಮರೈಸ್ ದಟ್ ಮೆನಿ ಕ್ವಶನ್ಸ್ ವೇರ್ ಇರ್ರೆಲೆವೆಂಟ್. ಬೆಂಚ್ ಸೆಡ್ ದಟ್ ಸಮ್ ಕ್ವಶನ್ ವೇರ್ ನಾಟ್ ನೆಸೆಸರಿ ಟು ಸೆಟ್ ದ ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್. ದ ಮೇನ್ ಇಶ್ಯೂ ವೇರ್ ಓನ್ಲಿ ಅಬೌಟ್ ದ ಬಿಲ್ ಅಸೆಂಟ್ ಡಿಲೇ ಗವರ್ನರ್ ಪವರ್ ಜುಡಿಷಿಯಲ್ ರಿವ್ಯೂ. ಈ ಒಂದು ಮ್ಯಾಟರ್ಸ್ ಮೇಲೆ ಮಾತ್ರ ಇತ್ತು. ಬಟ್ ಈ ಒಂದು ಮ್ಯಾಟರ್ಸ್ ಬಿಟ್ಟು ಕೆಲವೊಂದು ಕ್ವಶನ್ಸ್ಗಳಿತ್ತು, ಆ ಕ್ವಶನ್ಸು ಇರ್ರಿಲೆವೆಂಟ್ ಆಗಿರೋದ್ರಿಂದ ನಾವು ಅದಕ್ಕೆ ಆನ್ಸರ್ ಮಾಡಿಲ್ಲ ಅಂತ ಹೇಳ್ತು. ಸೊ ಇಷ್ಟು ಬಂದು ನಿಮ್ಮ ತಮಿಳ್ನಾಡು ಗವರ್ನರ್ ಕೇಸು, ಏಪ್ರಿಲ್ ಜಡ್ಜ್ಮೆಂಟು, ಮತ್ತು ಪ್ರೆಸಿಡೆಂಟ್ ಅವರ ಒಂದು 14 ಕ್ವಶನು, ಮತ್ತು ಸುಪ್ರೀಂ ಕೋರ್ಟ್ ಅವ್ರು ಕೊಟ್ಟಂಥ ಕೆಲವೊಂದು ಆನ್ಸರ್ಗಳು ಕೊಟ್ಟಿಲ್ಲ. ಜೊತೆಗೆ ಮುಂದೆ ಏನಾಗ್ಬೋದು ಅಂತಲೂ ಕೂಡ ಹೇಳಿದೆ, ಹೌದಾ? ಮುಂದೊಂದು ರಿವ್ಯೂ ಪಿಟಿಷನ್ನು ಕೂಡ ಹಾಕ್ಬೋದು ಅಂತೆಲ್ಲ ಹೇಳಿದೆ. ಹಾಗಾದರೆ ನಿಮಗೆ ಏನೆಲ್ಲ ಇಂಪಾರ್ಟೆಂಟು ಅಂತಂದರೆ, ಈಗ ಏನು ಡಿಸ್ಕಸ್ ಮಾಡಿದ್ವಲ್ಲ ಇದನ್ನು ಒಂದು ಸೈಡ್ಗೆ ಇಟ್ಟರೆ ಅಲ್ಲಿದ್ದಂತಹ ಆರ್ಟಿಕಲ್ಸ್ಗಳು ನಿಮಗೆ ತುಂಬ ಇಂಪಾರ್ಟೆಂಟು. ಆರ್ಟಿಕಲ್ 143 ತುಂಬ ಇಂಪಾರ್ಟೆಂಟು, ಆರ್ಟಿಕಲ್ 163 ಅದು 161 ಇದೆಯಲ್ಲ, ಆರ್ಟಿಕಲ್ 200 ಇದೆ, ಆಯಿತಾ, 361 ಇದೆ, ಮತ್ತು ಇನ್ಯಾವುದಿದೆ 201 200, ಮತ್ತು ಇನ್ಯಾವುದಿದೆಯಪ್ಪ ಎಲ್ಲ ಆರ್ಟಿಕಲ್ಸು, ಇನ್ಯಾವುದಿದೆ ನೋಡ್ತೀನಿ, ಆರ್ಟಿಕಲ್ 143 ಅದು ನೋಡ್ಕೊಳ್ಳಿ, ಆಯಿತಾ. 145 clause 3 ಅದನ್ನು ಕೂಡ ನೋಡ್ಕೊಳ್ಳಿ. ಸೊ ಇಷ್ಟಿರೋ ಆರ್ಟಿಕಲ್ಸ್ಗಳನ್ನ ನೀಟಾಗಿ ಸ್ಟ್ಯಾಟಿಕ್ಗಳನ್ನ ಕವರ್ ಮಾಡ್ಕೊಳ್ಳಿ ಅವರು. ಏನಿಲ್ಲ, ನೀವು ನಾರ್ಮಲಾಗಿ ಸುಪ್ರೀಂ ಕೋರ್ಟ್ ಮತ್ತು ಎಲ್ಲ ಓದಬೇಕಾದ್ರೆ ಇರ್ತದೆ, ಆಯಿತಾ. ಸುಪ್ರೀಂ ಕೋರ್ಟಲ್ಲಿ ನಿಮ್ಗೆ ಅಡ್ವೈಸರಿ ಜುರಿಸ್ಡಿಕ್ಷನ್ ಸಿಗ್ತದೆ. ನೀವು ಸ್ಟೇಟ್ ಲೆಜಿಸ್ಲೇಚರ್ ಓದಬೇಕಾದ್ರೆ ಆರ್ಟಿಕಲ್ 200 ಮತ್ತು ಆರ್ಟಿಕಲ್ 201 ಸಿಗುತ್ತೆ. ಸೊ ದಯವಿಟ್ಟು ಸ್ಟ್ಯಾಟಿಕ್ ಪಾಯಿಂಟ್ಸ್ಗಳನ್ನ ಕವರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಟಾಪಿಕ್ಕು ಇದ್ರ ಮೇಲೆ ಇನ್ನೇನು ಕಲಿಯೋ ಅವಶ್ಯಕತೆ ಇಲ್ಲವೇ ಇಲ್ಲ ಗುರು. UPSCಗೆ ಇಷ್ಟು ಬಿಟ್ಟರೆ ಇನ್ನೇನು ಬೇಕಾಗಿಲ್ಲ ನಿಮಗೆ. ಏಪ್ರಿಲ್ ಜಡ್ಜ್ಮೆಂಟಲ್ಲಿ ಇನ್ನೂ ಇದೆ ಸರ್, ಇನ್ನೂ ಇದೆ ಅಂತಂದರೆ ಅದು ಅಷ್ಟು ಬೇಡ. ಯಾಕಂದರೆ ಇನ್ನು ಸ್ವಲ್ಪ ದಿನ ಅದನ್ನು ಸ್ಟ್ರೈಕ್ ಡೌನ್ ಮಾಡ್ತಾರೆ. ಯಾಕೆಂತಂದರೆ ಅದು ತುಂಬ ಕಾಂಟ್ರವರ್ಸಿ ಆಗಿತ್ತು. ಅದು ಟೈಮ್ ಲೈನ್ ಏನು ಫಿಕ್ಸ್ ಮಾಡ್ತಾರಲ್ಲ, ತುಂಬ ಕಾಂಟ್ರವರ್ಸಿ ಆಗಿತ್ತು. ಅದು ಬೇಕಾಗಿಲ್ಲ. ಒಂದು ಸತಿ ಸ್ಟ್ರೈಕ್ ಡೌನ್ ಮಾಡ್ತು ಅಂತಂದರೆ ಅದು ನಿಮ್ಮ UPSCಗೆ ಅದು ಇಷ್ಟು ಇಂಪಾರ್ಟೆಂಟ್ ಆಗಲ್ಲ. ಬಟ್ ಈ ಒಂದು ಕೇಸ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಈಗೇನು ಆರ್ಟಿಕಲ್ 143 ಮತ್ತು ತಮಿಳ್ನಾಡು ಕೇಸ್ ಅಂತೇನಿತ್ತಲ್ಲ, ಆ ಒಂದು ಕೇಸ್ಗಳು ಮುಂದೊಂದು ದಿನ ನೀವು ಬೇರೆ ಕಡೆ ಏನಾದರೂ ಆನ್ಸರ್ ಬರಿತೀನಿ ಅಂತಂದರೆ ಇದನ್ನು ರೆಫರ್ ಆಗಿ ಇಟ್ಕೊಂಡು ಬರೀಬಹುದು, ಸರಿನಾ? ಇದು ಬಿಟ್ಟು ಇನ್ನೇನಾದ್ರು ಎಕ್ಸ್ಟ್ರಾ ಇತ್ತು ಅಂದರೆ ಬೇಡ. ಓದ್ತೀನಿ ಅಂದರೆ ಓದಿ, ನಿಮ್ಗೆ ಬಿಟ್ಟಿದ್ದು, ಬಟ್ ಬೇಡ, ನನಗನ್ನಿಸ್ದಂಗೆ ಸಾಕು, ಇಷ್ಟೇ, ಆಯಿತಾ. ಓಕೆ, ಅದು ಬಿಟ್ಟರೆ ಇನ್ನೊಂದು ಟಾಪಿಕ್ ಇದೆ, ನ್ಯೂ ಲೇಬರ್ ಕೋಡ್ಸ್ ಅಂತ ಬಂದಿದೆ. 4 ಲೇಬರ್ ಕೋಡ್ ಬಂದಿದೆ, ತುಂಬ ಇಂಪಾರ್ಟೆಂಟ್. ಅದು ಕೂಡ ನಿಮಗೆ ಅಪ್ಕಮಿಂಗ್ ಎಕ್ಸಾಮ್ಗೆಲ್ಲ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಮೇನ್ಸ್ಗೂ ಕೂಡ ತುಂಬ ಇಂಪಾರ್ಟೆಂಟು. ಅದನ್ನೆಲ್ಲ ನೋಟ್ಸ್ ಮಾಡ್ತಾಯಿದ್ದೀನಿ. ನೋಟ್ಸ್ ಮಾಡಿದ ತಕ್ಷಣ ವೀಡಿಯೋ ಮಾಡಿ ಹಾಕಿ ಬಿಡ್ತೀನಿ, ಆಯಿತಾ. ಅದಿದೆ. ಪ್ಲಸ್ ರೀಸೆಂಟಾಗಿ ಇನ್ಯಾವುದಾಯಿತು, COP 30 ಬಗ್ಗೆ ಮಾಡಬೇಕು. ಅದು ಬಿಟ್ಟರೆ G20 ಆಯಿತು. G20 ಯಾರೆಲ್ಲ ಬಂದಿದ್ರು, ಏನು ಎತ್ತ ಎಲ್ಲ ಡಿಸ್ಕಸ್ ಮಾಡಬೇಕು, ಎಲ್ಲ ಇಂಪಾರ್ಟೆಂಟ್ ಇದೆ. ಸೊ ನೋಟ್ಸ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಗುರು, ಆಯಿತಾ. ನನಗೂ ಕೂಡ ಕರೆಂಟ್ ಅಫೇರ್ಸು ಎಲ್ಲ ಕ್ಲಾಸ್ಗಳು ನಡೀತಾ ಇದೆ, ಹಾಗಾಗಿ ಮಾಡೋಕ್ಕಾಗ್ತಾಯಿಲ್ಲ ನನಗೂ ಕೂಡ ಕ್ಲಾಸಸ್ಸು. ಸೊ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಟೈಮ್ ಸಿಕ್ತು ಅಂದರೆ ಮಾಡಿ ಹಾಕ್ತೀನಿ, ಓಕೆನಾ. ಓಕೆ, ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಜೊತೆಗೆ ಶೇರು ಕೂಡ ಮಾಡಬೇಕಾಗ್ತದೆ, ಓಕೆನಾ. ಸೊ ಪೊಲಿಟಿ ನೋಟ್ಸ್ಗಳೇನಾದ್ರು ಬೇಕಿತ್ತು ಅಂದರೆ, ಅಥವಾ ಪೊಲಿಟಿ ನೋಟ್ಸ್ ಅಂತಲ್ಲ ಯಾವುದೇ ನೋಟ್ಸ್ ಬೇಕಿತ್ತು ಅಂದರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರ್ತದೆ, ಹೋಗಿ ನನಗೆ ಮೆಸೇಜ್ ಹಾಕಿ ನೋಟ್ಸ್ಗಳನ್ನ ಬೈ ಮಾಡಿ ಓದ್ಕೊಳ್ಳಿ, ಓಕೆನಾ. ಥ್ಯಾಂಕ್ ಯು. ರಿವಿಷನ್ ಮಾಡ್ತಾಯಿದ್ದೀರಾ ಅನ್ಕೋತೀನಿ ಎಲ್ಲರೂ. ಓಕೆ, ಥ್ಯಾಂಕ್ ಯು.